ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ನೀವು ಶುರು ಮಾಡಿ. ಓಕೆ. ಎಲ್ರಿಗೂ ನಮಸ್ಕಾರ. KBT ಕ್ಲಬ್ನ 178ನೇ ಸಭೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸಭೆಯ ಒಂದು ಗ್ರೌಂಡ್ ರೂಲ್ಸ್ ಅಂತ ಏನ್ ಹೇಳ್ತೀವಿ, ನಿಯಮಗಳನ್ನ ನೋಡುವಂತ ಸಮಯ. ಇವತ್ತು ನಾವು ಆನ್ಲೈನ್ ಮೀಟಿಂಗ್ ಆಗಿರೋದ್ರಿಂದ ನೀವು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನ ವಿಡಿಯೋನ ಸಾಧ್ಯವಾದ್ರೆ ಆನ್ ಮಾಡಿ, ಮತ್ತೆ ಎಲ್ಲಿಗಾದ್ರೂ ಎದ್ದು ಹೋಗ್ಬೇಕಾದ್ರೆ ಅದನ್ನ ಆಫ್ ಮಾಡಿ. ನಿಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಅಲ್ಲಿ ಇಡಿ, ಇಲ್ಲ ಸ್ವಿಚ್ ಆಫ್ ಮಾಡಿ. ಹಾಗೂ ನಮ್ಮ ಸಭೆಯಲ್ಲಿ ಸೆಕ್ಸ್, ರಿಲಿಜಿಯನ್ ಹಾಗೂ ಪಾಲಿಟಿಕ್ಸ್ ಬಗ್ಗೆ ಮಾತಾಡಂಗಿಲ್ಲ. ಇದಿಷ್ಟು ನಮ್ಮ ಸಭೆಯ ನಿಯಮಗಳು. ಈಗ ಸಭೆನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಮ್ಮ ಅಧ್ಯಕ್ಷರಾದಂತಹ ಅಚರೇಕರ್ ಸರ್ಗೆ ಕೊಡೋಕ್ ಮೊದಲು ಅವರ ಬಗ್ಗೆ ಒಂದು ಕಿರು ಪರಿಚಯ. ಅಚರೇಕರ್ ಸರ್ ಅವರು ಒಬ್ರು ಸೀನಿಯರ್ ನೆಫ್ರಾಲಜಿಸ್ಟ್ ಆಗಿ ಬೆಳಗಾವಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ನಮ್ಮ ಕ್ಲಬ್ನ ಅಧ್ಯಕ್ಷರು ಕೂಡ. ಅವರು ಟೋಸ್ಟ್ ಮಾಸ್ಟರ್ನ ಹಿರಿಯ ಸದಸ್ಯರು ಕೂಡ ಆಗಿದ್ದಾರೆ. ಅವ್ರ ಬಗ್ಗೆ ಎಲ್ಲಾ ವಿವರಗಳು ಎಲ್ರಿಗೂ ಗೊತ್ತು. ನನ್ಗೆ ಅವರಲ್ಲಿ ಬಹಳ ಇಷ್ಟವಾದಂತ ಅಂಶ ಏನಪ್ಪಾ ಅಂತಂದ್ರೆ, ಅವರು ಅಧ್ಯಕ್ಷರಾಗಿ ಕೊಡುವಂತ ಭಾಷಣಗಳು. ಪ್ರತಿ ಬಾರಿನೂ ಅವರು ಒಂದು ಮಾರಲ್ ಲೆಸನ್ ನಮ್ಗೆ ಹೇಳ್ಕೊಡ್ತಾರೆ. ಆ ಲೆಸನ್ ಹೇಳ್ಬೇಕಾದ್ರೆ ಅದನ್ನ ಒಂದು ಕಥೆಯ ಮೂಲಕ ನಮಗೆ ಮನಮುಟ್ಟೋ ರೀತಿಲಿ ನಮ್ಗೆ ತಲುಪಿಸ್ತಾರೆ ಆ ಮಾರಲ್ನ. ಇದು ನನಗೆ ಬಹಳ ಇಷ್ಟವಾದಂತಹ ಒಂದು ಅವರಲ್ಲಿ ಕಂಡಂತಹ ಗುಣ. ಇಷ್ಟನ್ನ ಹೇಳ್ತಾ ಸಭೆನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಾನು ಅಚರೇಕರ್ ಸರ್ಗೆ ವೇದಿಕೆನ ಹಸ್ತಾಂತರಿಸ್ತಾ ಇದ್ದೀನಿ. ಅಚರೇಕರ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ತಮಗೆಲ್ಲರಿಗೂ ಮತ್ತೊಮ್ಮೆ 178ನೇ ಈ ಸಭೆಗೆ ಕನ್ನಡ ಇಂಗ್ಲಿಷ್ ದ್ವಿಭಾಷಾ ಟೋಸ್ಟ್ ಮಾಸ್ಟರ್ ಕ್ಲಬ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಅಧ್ಯಕ್ಷೀಯ ಭಾಷಣದಲ್ಲಿ ಏನು ಮಾತಾಡಬೇಕು ಅಂತ ವಿಚಾರ ಮಾಡಿದಾಗ, ನನ್ನ ವೃತ್ತಿಯಲ್ಲಿ ನಾನು ಸಂಪೂರ್ಣ ಜಗತ್ತನ್ನೇ ನೋಡ್ತಾ ಇರ್ತೇನೆ. ಕೆಲವರು ಈ ರೋಗಗಳಿಂದ ಬಳಲ್ತಕ್ಕಂಥ ರೀತಿ, ಅದರಿಂದ ನರಳತಕ್ಕಂಥ ರೀತಿ, ಕೊನೆಗೆ ತಮ್ಮ ಜೀವನವನ್ನ ಕೊನೆಗೊಳಿಸ್ತಕ್ಕಂಥ ರೀತಿ, ಅದು ಒಂದು ಕಡೆ. ಮತ್ತೊಂದು ಕಡೆ ಏನಾಗುತ್ತಪ್ಪ ಅಂತಂದ್ರೆ, ಕೆಲವೊಮ್ಮೆ ಒಬ್ಬ ಹಿರಿಯ ಮನುಷ್ಯ ಬರ್ತಾನೆ, ಆದ್ರೆ ಮಗ ಅವನಿಗೆ ಖರ್ಚು ಮಾಡ್ಲಿಕ್ಕೆ ತಯಾರಿರುವುದಿಲ್ಲ. ಇವನ ಹತ್ರನೂ ದುಡ್ಡು ಇರಂಗಿಲ್ಲ, ಇವನು ಅವನ ಕಡೆ ಕೇಳ್ಕೋಬೇಕಾಗತ್ತೆ. ಹೀಗೆಲ್ಲ ವಿಚಾರ ಮಾಡಿದಾಗ ನನಗೆ ಒಂದು ಸಂಸ್ಕೃತ ಶ್ಲೋಕ ನೆನಪಾಯ್ತು. ತಾವೆಲ್ಲರೂ ತಿಳ್ಕೊಂಡಿರ್ಬೇಕು, ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಒಂದು ವಾಡಿಕೆ, ನಾವೇನ್ ಹೇಳ್ತೀವಿ, ದೇವರ ದರ್ಶನ ಆದ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡ್ ಬೇಗ ಹಾಗೆ ಬರಬಾರ್ದು, ಒಂದು 5 ನಿಮಿಷ ಕುತ್ಕೋಬೇಕು ಅಂತ ಒಂದು ವಾಡಿಕೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಆ 5 ನಿಮಿಷ ಕುಂತಾಗ ನಾವು ದೇವರಿಗೆ ಈ ಒಂದು ಸ್ಮರಣೆಯನ್ನ ಮಾಡುವುದು ಔಚಿತ್ಯ ಅಂತ ಹೇಳ್ತಾರೆ. ಅದೇನಪ್ಪಾ ಅಂತಂದ್ರೆ ಹೀಗೆ: ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೇವ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರಂ. ತುಂಬಾ ಸೊಗಸಾಗಿದೆ ಈ ಒಂದು ಸಂಸ್ಕೃತ ಶ್ಲೋಕ. ಇದು ನಾನು ನನ್ನ ದಿನನಿತ್ಯ ಜೀವನದಲ್ಲಿ ನೋಡ್ತಕ್ಕಂಥದಕ್ಕೂ ಮತ್ತು ತುಂಬಾ ಅನ್ವಯ ಆಗುತ್ತೆ. ಅನಾಯಾಸೇನ ಮರಣ, ಪರಮಾತ್ಮ ನಾವ್ ಏನು ಕೇಳ್ಕೋತೀವಪ್ಪ ಅಂದ್ರೆ, ನಮ್ಮ ಮರಣ ಅಥವಾ ಸಾವನ್ನು ನಮಗೆ ತಪ್ಪಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಆ ಸಾವನ್ನು ಕೊಡಬೇಕಾದ್ರೆ, ಮರಣವನ್ನು ಕೊಡಬೇಕಾದ್ರೆ ಯಾವುದೋ ಒಂದು ಆಯಾಸ ಇಲ್ಲದೆ, ಯಾವುದೂ ತೊಂದರೆಗಳಿಲ್ಲದೆ ನನಗೆ ಮರಣ ಬರಬೇಕು. ನಾ ಹೇಳ್ದಲ್ಲ, ನಮ್ಮಲ್ಲಿ ಕೆಲವರು ಎಷ್ಟು ಕಷ್ಟಪಡ್ತಾರೆ, ಜೀವನ ಜೊತೆ ಹೋರಾಡ್ತಾರೆ, ಕೊನೆಗೆ ಮರಣ ಅಂತೂ ಬಂದೇ ಬರುತ್ತೆ. ಆ ತರದ ಮರಣ ನನಗೆ ಬೇಡಪ್ಪ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಅಂದ್ರೆ ಕೊನೆಯಲ್ಲಿ ದೀನತೆ ಅಥವಾ ನಾವು ಮತ್ತೊಬ್ಬರ ದುಡ್ಡು ಕೇಳುವಂಗಿರಬಾರ್ದು. ನಮ್ಮ ವಯಸ್ಸಾಗ್ತಾ ಹೋದಂಗೆಲ್ಲ ಮಗನ ಹತ್ರ, ಅಯ್ಯೋ ನನಗೆ ಇದು ಕೊಡಪ್ಪ, ನನಗೆ ಅದು ದುಡ್ಡಿಗೆ ಮೆಡಿಸಿನಿಗೆ ದುಡ್ಡು ಕೊಡಪ್ಪ ಅಂದ್ರೆ, ಈ ಒಂದು ಜೀವನ ಮತ್ತೊಬ್ಬರಿಗೆ ಬೇಡ್ಕೊಳ್ಳುವುದಾಗ್ಲಿ, ಇಂಥ ಒಂದು ಜೀವನ ಕೂಡ ನನಗೆ ಕೊಡಬೇಡ ಪರಮಾತ್ಮ ಅಂತ ಕೇಳು. ದೇಹಾಂತೇವ ಸಾನ್ನಿಧ್ಯಂ, ದೇಹಾಂತೇವ ತವ ಸಾನ್ನಿಧ್ಯ ಅಂದ್ರೆ ನನ್ನ ಕೊನೆ ತನಕವೂ ನನಗೆ ನಿನ್ನ ಒಂದು ಸ್ಮರಣೆ ಮಾಡ್ತಕ್ಕಂಥ ನನಗೆ ಅವಕಾಶವನ್ನು ಕೊಡು ಅಂತ ಹೇಳಿ ದೇಹಿಮೆ ಪರಮೇಶ್ವರಂ ಅಂತ ಆ ಪರಮೇಶ್ವರನ ಹತ್ರ ನಾವು ಕೇಳ್ಕೊಂತ ಹೋಗ್ತೇವೆ. ಹಾಗಾದ್ರೆ ಇದನ್ನ ನಾವ್ ಏನ್ ಕಲ್ತ್ಕೋಬೇಕಪ್ಪ ಅಂತಂದ್ರೆ, ನಮ್ಮ ಆರೋಗ್ಯದ ಬಗ್ಗೆ ನಾವು ತುಂಬಾ ಲಕ್ಷ್ಯ ವಹಿಸ್ಬೇಕು. ಎಂದೂ ಅದರಲ್ಲಿ ಉದಾಸೀನತೆ ಮಾಡ್ಕೋಬೇಡಿ. ಯಾಕಂತಂದ್ರೆ ನಾನು ಯಾವಾಗಲೂ ಹೇಳ್ತೇನೆ, ಸಿ ಎವ್ರಿಬಡಿ ವಿಲ್ ಡೈ, ಒನ್ ಶುಡ್ ಡೈ ಯಂಗ್. ಅಂದ್ರೆ ನಮ್ಮ
ಆರ್ಯಚನ ಶಣೆ ಅವ್ರು ಹೇಳ್ತಾ ಇದ್ರು, ಐ ವಾಂಟ್ ಟು ಡೈ ಆನ್ ಮೈ ಶೂಸ್ ಅಂತ ಹೇಳ್ತಾ ಇದ್ರು. ಅಂದ್ರೇನು, ನಿಂತಾಗಲೇ ಅಂದ್ರೆ ಮಾತಾಡ್ತಾ ಕೆಲಸ ಮಾಡ್ತಾ ನನಗೆ ಮರಣ ಬಂದ್ಬಿಡ್ಬೇಕು. ಬೆಡ್ ನಲ್ಲಿ ಇದ್ದು ಕೆಲವರು ನಮ್ಗೆ ಸೇವೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಅಲ್ಲೇ ಹೊಳಾಡ್ತಾ ಇರ್ತೀವಿ, ಆ ತರದ್ದು ಬೇಡ ಅಂತೇಳಿ. ಸೊ ಅದಕ್ಕೋಸ್ಕರ ಅದನ್ನು ನಮ್ಮ ಒಂದು ಆರೋಗ್ಯಕ್ಕೆ ನಾವು ಹೆಚ್ಚು ಲಕ್ಷ್ಯ ಕೊಟ್ರೆ ನಮ್ಗೆ ಬಹುಶಃ ಅಂತ ಒಂದು ಪ್ರಸಂಗ ಬರ್ಲಿಕ್ಕಿಲ್ಲ ಅಂತೇಳಿ. ಎರಡನೇದೇನಪ್ಪಾ ಅಂತಂದ್ರೆ, ನಮಗೆ ಈ ಆರ್ಥಿಕ ಸ್ವಾತಂತ್ರ್ಯ ಕೂಡ ಇರ್ಬೇಕು. ನಮ್ಮಲ್ಲಿ ಏನಾಗುತ್ತೆ, ಹೆಚ್ಚಾಗಿ ನಮ್ಮಲ್ಲಿ ನಮ್ಮ ಹಿಂದೂ ಸಂಪ್ರದಾಯ, ನಮ್ಮ ಇಂಡಿಯಾದಲ್ಲಿ ಏನೇ ಮಾಡಿದ್ರು ಕೂಡ ಮಗನಿಗೆ ಮಾಡ್ಬೇಕು. ನಾವು ಕಷ್ಟಪಟ್ಟು ಎಲ್ಲ ಮಾಡಿ ಮಕ್ಕಳಿಗೆ ಮಾಡಿ, ಎಷ್ಟೋ ಸಲ ನಾನು ಕೆಲವು ಉದಾಹರಣೆ ಕೊಡ್ತೇನೆ. ದುಡಿದಿದ್ದನ್ನೆಲ್ಲ ಗಳಿಸಿದ್ದನ್ನೆಲ್ಲ ಮಗನಿಗೆ ಕೊಟ್ಟು ಕೊನೆಗೆ ಇವ್ರ ಕೈಯಲ್ಲಿ ಏನೂ ಇಲ್ಲ. ಇವರಿಗೆ ಯಾವಾಗ ದುಡ್ಡಿನ ಅವಶ್ಯಕತೆ ಇದೆಯೋ ಇವ್ರು ಮತ್ತೊಬ್ಬರ ಕಡೆ ಬೇಡ್ಕೋಬೇಕಾಗುತ್ತೆ, ಮಗನ ಕಡೆ ಬೇಡ್ಕೋಬೇಕಾಗುತ್ತೆ. ಒಂದು ಚಶ್ಮಾ ಮಾಡಿಸ್ಕೋಬೇಕಂದ್ರೆ ಮಗನ ಕಡೆ ಬೇಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಷ್ಟೊಂದು ಕೇರ್ಫುಲ್ ಇರಬೇಕು. ಆರ್ಥಿಕ ಸ್ವಾತಂತ್ರ್ಯ ನಮ್ಮಲ್ಲಿ ಇರ್ಬೇಕು. ನಮ್ಗೆ ವಯಸ್ಸಾಗ್ತಾ ಹೋದಂಗೆಲ್ಲ ನಮಗೆ ಸ್ವತಃ ನಮ್ಮ ಇಚ್ಛೆ ಬಂದ ಹಾಗೆ ಜೀವನವನ್ನ ಮಾಡ್ಲಿಕ್ಕೆ ಸಾಕಷ್ಟು ಹಣ ನಮ್ಮಲ್ಲಿ ನಾವು ಯಾವಾಗ್ಲೂ ಇಟ್ಕೋಬೇಕು. ಮಕ್ಕಳಿಗೋಸ್ಕರ ಮಾಡಿ ಅದೇನ್ ತೊಂದರೆ ಅಲ್ಲ. ಆದ್ರೆ ನಮ್ಮದೇ ಒಂದು ಆರ್ಥಿಕತೆಯನ್ನ ಕಡೆಗಣಿಸಿ ಮತ್ತೊಬ್ಬರಿಗೆ ಮಾಡೋದು ಬೇಡ. ಕೊನೆಯ ಸಮಯದಲ್ಲಿ ಕೂಡ ನನಗೆ ಏನ್ ಬೇಕು ಅಂದ್ರೆ ಟ್ಯಾಬ್ಲೆಟ್ ಬೇಕಾಯ್ತು ಅಥವಾ ಎಲ್ಲೇ ಈ ಕಡೆ ಹೋಗ್ಬೇಕಾಯ್ತು, ನಂಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಇರ್ತಕ್ಕಂಥದ್ದು ಇದ್ರೆ ವಿನಾ ದೈನ್ಯನ್ಯ ಜೀವನಂ, ಯಾರಿಗೂ ಕೇಳ್ಕೊಳ್ತಕ್ಕಂತ ಒಂದು ಜೀವನ ನಮ್ಗೆ ಬರಲಾರದು ಅಂತೇಳಿ. ಸೊ ಇದು ಒಂದು ನಾವು ಈಶ್ವರನ ಹತ್ರ ನಾವು ಪ್ರಾರ್ಥನೆ ಮಾಡ್ತಾ ಹೋಗ್ತೇವೆ. ಈ ಪ್ರಾರ್ಥನೆಯನ್ನ ನಾವು ಈಡೇರಿಸ್ಲಿಕ್ಕೆ ಅದು ಕೂಡ ನಮ್ಮ ಕೈಯಲ್ಲಿಯೇ ಸಾಧ್ಯ ಇದೆ. ಪ್ರತಿಯೊಂದು ಈಶ್ವರನೇ ಮಾಡೋದಿಲ್ಲ, ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಒಂದನೇದು ನಮ್ಮ ಆರೋಗ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಡೋಣ. ಎರಡನೇದು ನಮ್ಮ ಆರ್ಥಿಕತೆಯು ಕೂಡ ನಮಗೆ ಲಕ್ಷಣ ಕೊಡೋಣ. ಹೇಗಪ್ಪ ಅಂತಂದ್ರೆ, ಆರೋಗ್ಯ ಇಷ್ಟು ಚೆನ್ನಾಗಿರ್ಬೇಕಲ್ಲ, ಅನಾಯಾಸೇನ ಮರಣಂ, ಕೊನೆಗೆ ಯಾವುದೇ ಆಯಾಸ ಇಲ್ಲದೆ ಈ ಜಗತ್ತನ್ನ ಬಿಟ್ಟು ಹೋಗ್ಬೇಕು. ವಿನಾ ದೈನ್ಯೇನ ಜೀವನಂ, ಕೊನೆಯ ಕಾಲದಲ್ಲಿ ಮತ್ತೊಬ್ಬರತ ಬೇಡುವ ಪ್ರಸಂಗ ನಮಗೆ ಬರಬಾರ್ದು ಅಂತ ಈ ಶ್ಲೋಕ ನನಗೆ ತುಂಬಾ ಇಷ್ಟ ಆಯ್ತು. ಅದನ್ನು ನಮ್ಮೆಲ್ಲರ ಸಹ ಟೋಸ್ಟ್ ಮಾಸ್ಟರ್ಗಳೊಂದಿಗೆ ಹಂಚ್ಕೊಳ್ಳೋಣ ಅಂತೇಳಿ ಇವತ್ತು ನಾನು ಇಷ್ಟಪಟ್ಟೆ. ಇಷ್ಟು ಹೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಈ ಸಭೆಯ ನಿರೂಪಕರು ಮತ್ತೆ ಬಿಟ್ಟಿರ್ತೇನೆ, ರವಿಯನ್ನ ಯಾರು ನೀವು? ಇಲ್ಲ, ವೆಂಕಟೇಶ್ ಸಾರಿ, ವೆರಿ ಗುಡ್. ಸೊ ಈ ಸಲ ಹೊಸ ಮುಖ, ವೆರಿ ಗುಡ್, ತುಂಬಾ ನನಗಂತೂ ಇಂಟ್ರೆಸ್ಟಿಂಗ್ ಇದೆ. ವೆಂಕಟೇಶ್ ಅವರು ಯಾವಾಗ್ಲೂ ಹೆಚ್ಚಾಗಿ ಇದು ಫಸ್ಟ್ ಟೈಮ್ ಅಂತ ಕಾಣುತ್ತೆ ಈ TM ಮೂಡಿರೋ. ವೆರಿ ಗುಡ್, ಏನು ಭಯ ಪಡಬೇಡಿ, ತುಂಬಾ ಚೆನ್ನಾಗಿ ನೀವು ಮಾಡ್ತೀರಾ. ಇಂಥ ಒಂದು ಅವಕಾಶವನ್ನು ಯಾವಾಗ್ಲೂ ನೀವು ಬಿಟ್ಟು ಕೊಡಬಾರ್ದು. ಆಮೇಲೆ ಯಾವುದೇ ಒಂದು ನಾವೊಂದು ಪಾತ್ರವನ್ನು ತಗೊಂಡಾಗ, ಒಂದು ರೋಲ್ ಅನ್ನು ತಗೊಂಡಾಗ, ನಾನು ಎಷ್ಟೋ ಸಲ ನಮ್ಮ ಬೇರೆ ಟೋಸ್ಟ್ ಮಾಸ್ಟರ್ಗಳಿಗೆ IME ಆದ್ರೂ ಕೂಡ ಹೇಳ್ತಾ ಇರ್ತೇನೆ, ಯಾವಾಗ್ಲೂ ಟೆನ್ಷನ್ ಮಾಡ್ಕೊಬೇಡ. ಇದು ನಮ್ಮೊಳಗೆ ಇರ್ತಕ್ಕಂಥ, ಇಟ್ ಈಸ್ ಎ ಮ್ಯೂಚುವಲಿ ಸಪೋರ್ಟಿಂಗ್ ಕ್ಲಬ್ ಇದು. ಇದೇನು ನಿಮ್ಗೊಂದು ಎಕ್ಸಾಮಿನೇಷನ್ ಅಲ್ಲ. ನೀವು ಈ ಎಕ್ಸಾಮ್ದಲ್ಲಿ ಇವತ್ತು ಪಾಸ್ ಆಗ್ತಿರೋ ಇಲ್ವೋ ಅಂತ ಅದು ಯಾರು ಡಿಸೈಡ್ ಮಾಡಲ್ಲ. ಧೈರ್ಯವಾಗಿ ನಿಶ್ಚಿಂತೆಯಿಂದ ತಾವು ಈ ಸಭೆಯನ್ನ ಮುಂದೆ ನಿರೂಪಕರಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಈ ಒಂದು ವೇದಿಕೆಯನ್ನ ತಮಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ. ವೆಂಕಟೇಶ್ ಅವರೇ, ವೇದಿಕೆ ನಿಮ್ಮದು. ಧನ್ಯವಾದಗಳು ಸರ್. ತುಂಬಾ ಪೂರ್ವಕವಾಗಿ ಮಾತಾಡಿದ್ರಿ. ನಿರೂಪಕನಾಗಿ ಮೊದಲನೇ ಸತಿ ರೋಲ್ ತಗೊಂಡಿರೋದ್ರ ಬಗ್ಗೆ ಸ್ವಲ್ಪ ಆತಂಕ ಇದೆ, ಆದ್ರೂ ಪರವಾಗಿಲ್ಲ, ಏನಾಗುತ್ತೋ ಆಗ್ಲಿ, ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ TM ಮೂಡಿ ಥೀಮ್ ಬಂದು ಚಾರಣ. ನಾನು ಇತ್ತೀಚೆಗೆ ಎವರೆಸ್ಟ್ ಬೇಸ್ ಕ್ಯಾಂಪ್ ಚಾರಣ ಮಾಡಿ ಬಂದೆ. ನಾನು ಮೇ 1ರಿಂದ 18ನೇ ತಾರೀಕು ತನಕ ಅದರ ಅನುಭವ ಹಂಚ್ಕೊಳ್ಳೋಣ ಅಂತ ಒಂದು ಸಲಹೆ ಬಂತು ನಮ್ಮ ಮೋಹನ್ ಮೂರ್ತಿ ಅವರಿಂದ. ಸೊ ಅದನ್ನೇ ಒಂದು ಥೀಮ್ ಮಾಡಿ ಅದ್ರ ಮೇಲೆ ಈ ದಿನದ ನಿರೂಪಣೆ ಮಾಡ್ತಾ ಇದ್ದೀನಿ. ನೋಡೋಣ, ಹಲವಾರು ಬಗೆಗಳಲ್ಲಿ ಹೇಳ್ತೀನಿ ಹಿಂಗೆ ಅದು ಹೇಗೆ ಪ್ಲಾನ್ ಆಯ್ತು, ನಮ್ಗೆ ಅಭ್ಯಾಸ ಎಲ್ಲಿಂದ ಇದೆ, ಯಾವಾಗಿಂದ ಶುರು ಆಗಿದೆ, ಇದ್ರ ಬಗ್ಗೆ ಎಲ್ಲ ವಿವರವಾಗಿ ಮುಂದೆ ಹೋಗ್ತಾ ವಿವರಿಸ್ತೀನಿ. ಮೊದಲಾಗಿ ಟೋಸ್ಟ್ ಮಾಸ್ಟರ್ನ ಮೀಟಿಂಗ್ ಅಲ್ಲಿ 3 ಪ್ರಮುಖ ವಿಭಾಗಗಳಿದೆ, ಬೇರೆ ಬೇರೆ ವಿಭಾಗಗಳು. ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಬಂದು ಪ್ರಿಪೇರ್ಡ್ ಸ್ಪೀಚ್ ಅಥವಾ ಸಿದ್ಧಪಡಿಸಿದ ಭಾಷಣ. ಇದರಲ್ಲಿ ಆಸಕ್ತರು ಅವರ ವಿಷಯ ತಗೊಂಡು ಅದ್ರ ಬಗ್ಗೆ 5ರಿಂದ 7 ನಿಮಿಷದ ತನಕ ಮಾತಾಡಬೇಕು.
ಎರಡನೇದು ಬಂದು ಟೇಬಲ್ ಟಾಪಿಕ್ ಮಾಸ್ಟರ್ ಅಥವಾ ಆಶುಭಾಷಣ. ಸೊ ಈ ಒಂದು ಆಶುಭಾಷಣ ನಡೆಸ್ಕೊಳ್ಳೋರು ಒಂದು ಟಾಪಿಕ್ ಕೊಡ್ತಾರೆ, ಅದ್ರ ಬಗ್ಗೆ 1-2 ನಿಮಿಷದ ತನಕ ಎಲ್ಲರೂ ಮಾತಾಡ್ಬೇಕು. ಮೂರನೇದು ಬಂದು ಜನರಲ್ ಎವ್ಯಾಲ್ಯೂಯೇಟರ್. ಸೊ ಅದನ್ನ ಈಗ ಎಲ್ಲಾ ಭಾಷಣಗಳನ್ನು ಒಬ್ರು ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಅನ್ನ ಕೊಡ್ತಾರೆ ಕೊನೆಯಲ್ಲಿ. ಇದು ಬಹಳ ಮುಖ್ಯವಾದ ವಿಭಾಗ. ನಮ್ಮನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದು ಈ ಒಂದು ವಿಭಾಗ ಬಹಳ ಏನಂತೀವಿ ಮುಖ್ಯವಾದ ನೇತೃತ್ವ ವಹಿಸುತ್ತೆ. ಇಷ್ಟು ಹೇಳ್ತಾ ಈಗ ನಾವು ಸಭೆಯಲ್ಲಿ ಮುಂದುವರಿಯೋಣ. ನಾನು ಮುಂದಿನ ನಮ್ಮ ಚಾರಣಗಳ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಈಗ ಮುಂದಿನ ಸಭೆ ಟೋಸ್ಟ್ ಮಾಸ್ಟರ್ ನಮ್ಮ ಜನರಲ್ ಎವ್ಯಾಲ್ಯೂಯೇಟರ್, ಈ ದಿನದ ಜನರಲ್ ಎವ್ಯಾಲ್ಯೂಯೇಟರ್ ಅನಿಲ್ ಕುಮಾರ್ ಅವರು ಇದ್ದಾರೆ. ಅವರಿಗೆ ನಾನು ಸಭೆಯನ್ನು ವಹಿಸ್ಕೊಡ್ತಾ ಇದ್ದೀನಿ ಸರ್. ಅನಿಲ್ ಕುಮಾರ್, ಅನಿಲ್ ಕುಮಾರ್. ಓಕೆ, ಇವತ್ತಿನ ಸಭೆಯ ಜನರಲ್ ಎವ್ಯಾಲ್ಯೂಯೇಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತೇ ಇದೆ, ಯಾಕಂದ್ರೆ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಇರೋ ಜನರೆಲ್ಲರೂ ನಾವು ಸತತವಾಗಿ ಸಭೆ ಭಾಗವಹಿಸ್ತಾ ಇದೀವಿ, ಮತ್ತೆ ಒಂದಲ್ಲ ಒಂದು ರೋಲ್ಸ್ ತಗೊಳ್ತಾ ಇದೀವಿ. ಅದರಿಂದ ನಮ್ಮ ಅನುಭವಗಳು ಮತ್ತೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಬಹಳ ಪ್ರಭಾವ ಬೀರ್ತಾನೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ನೀವು ಈ ಟೋಸ್ಟ್ ಮಾಸ್ಟರ್ ಅಲ್ಲಿ ನಮ್ಮ ವೆಂಕಟೇಶ್ ಅವ್ರು ಹೇಳಿದಂಗೆ ಬೇರೆ ಬೇರೆ ವಿಭಾಗಗಳಿದೆ. ಅದರಲ್ಲಿ ಈ ಜನರಲ್ ಎವ್ಯಾಲ್ಯೂಯೇಷನ್ ಬಹಳ ಅತ್ಯಂತ ಮಹತ್ವವಾದಂತ ಒಂದು ಫೇಸ್ ಅಥವಾ ಒಂದು ಘಟ್ಟ. ಇದರಲ್ಲಿ ಜನರಲ್ ಎವ್ಯಾಲ್ಯೂಯೇಟರ್ ನಾವು ಮೊದಲಿಂದ ಕೊನೆಯ ತನಕ ಸಭೆಯ ಎಲ್ಲ ಆಗು ಹೋಗುಗಳನ್ನೆಲ್ಲ ನೋಟ್ ಮಾಡ್ಕೊಂತ ಯಾವುದು ಚೆನ್ನಾಗಾಯ್ತು ಮತ್ತೆ ಯಾವುದು ಇನ್ನೂ ಇಂಪ್ರೂವ್ ಆಗ್ಬೋದಿತ್ತು ಅನ್ನೋದ್ರ ಬಗ್ಗೆ ನಾನು ಕೊನೆಯಲ್ಲಿ ನನ್ನ ವರದಿಯನ್ನು ಕೊಡ್ತೇನೆ. ಇದನ್ನ ಸಹಕಾರ ಮಾಡೋದಕ್ಕೆ ನನಗೆ ಇವತ್ತು ಪ್ರಮೋದ್ ಅವರು ಟೈಮರ್ ಆಗಿ ಇವತ್ತಿನ ಒಂದು ರೋಲ್ ತಗೊಂಡಿದ್ದಾರೆ. ಅವರು ಟೈಮರ್ ಆಗಿ ಮತ್ತೆ ಅವರು ವಾಟ್ಸ್ ನ್ಯೂ ಅಂತ ಅಂದ್ಬಿಟ್ಟು ಯಾವ್ದಾದ್ರು ಒಂದು ಹೊಸ ವಿಚಾರ ಹೇಳೋ ಒಂದು ಹೊಣೆನೂ ಅವರೇ ತಗೊಂಡಿದ್ದಾರೆ. ಸೊ ಅವ್ರಿಗೆ ಹಸ್ತಾಂತರಿಸೋದ್ ಮುಂಚೆ ಅವ್ರ ಬಗ್ಗೆ ಒಂದು ಮಾತು. ಪ್ರಮೋದ್ ಅವರು ಬಹಳ ಇತ್ತೀಚೆಗೆ ನಮ್ಮ ಕ್ಲಬ್ಗೆ ಜಾಯ್ನ್ ಆಗಿದ್ದಾರೆ. ಮತ್ತೆ ಅವರು ಆಗ್ಲೇ ಅವರು ರೋಲ್ಗಳನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬಹಳ ಸ್ವಾಗತಾರ್ಹ. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಬೇಸಿಕಲಿ ಅವರು ಹುಬ್ಳಿ ಅವರು ಮತ್ತೆ ಅಲ್ಲೇ ಇದ್ದಾರೆ. ಮತ್ತೆ ಅವ್ರಿಗೆ ಟ್ರಾವೆಲಿಂಗು ಮತ್ತೆ ಒಳ್ಳೆ ಆಹಾರ ಮತ್ತೆ ವಿಹಾರ ಇದ್ರ ಬಗ್ಗೆ ಆಸಕ್ತಿ ತುಂಬಾ ಜಾಸ್ತಿ ಇದೆ. ಮತ್ತೆ ಅವರು ತುಂಬಾ ಉತ್ಸುಕವಾಗಿ ನಮ್ಮ ಟೋಸ್ಟ್ ಮಾಸ್ಟರ್ಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಸ್ವಾಗತ. ಸರ್, ತಮ್ಮ ರೋಲ್ ಬಗ್ಗೆ ಕೆಲವು ವಿವರಣೆ ಕೊಡಿ. ಧನ್ಯವಾದಗಳು ಅನಿಲ್ ಸರ್, ಮತ್ತೆ ಶುಭ ಮಧ್ಯಾಹ್ನ ಎಲ್ಲರಿಗೂ. ವಾಟ್ ಇಸ್ ನ್ಯೂ ಆ ಸೆಗ್ಮೆಂಟ್ ಬಗ್ಗೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ನಾನು. ಈ ಜೀವ ವೈವಿಧ್ಯತೆಯಲ್ಲಿ ಮರಗಳ ಪ್ರಾಮುಖ್ಯತೆ ಬಗ್ಗೆ ನಮ್ಗೇನು ಹೇಳ್ಬೇಕಂತೇನಿಲ್ಲ. ಅದ್ರ ಪ್ರಾಮುಖ್ಯತೆ ನಮ್ಗೆಲ್ಲ ಗೊತ್ತು. ಬಟ್ ಒಂದು ಮರ ಈ ಜೀವ ವೈವಿಧ್ಯತೆಗೆ ವಿರೋಧವಾಗಿ ಕೆಲಸ ಮಾಡ್ತಾ ಇದೆ. ಸೊ ಆ ಮರದ ಬಗ್ಗೆ ಮಾತಾಡೋಣ ಅಂತ. ಆ ಮರ ಯಾವುದೂ ಅಲ್ಲ, ನಾನು ನೀವು ಎಲ್ಲ ನೋಡ್ಕೊಂಡು ಬೆಳೆದಂತ ಮರ ನೀಲಗಿರಿ ಮರ. ಈ ನೀಲಗಿರಿ ಮರ ಅಂತರ್ಜಲನ ಕುಗ್ಗಿಸ್ತೈತಿ ಅಥವಾ ಕಡಿಮೆ ಮಾಡ್ತೈತಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಇತ್ತೀಚಿನ ಸಂಶೋಧನೆ ಮತ್ತು ವಿಜ್ಞಾನಿಗಳ ಇದರಿಂದ ಇದು ಹವಾಮಾನ ವೈಪರೀತ್ಯಕ್ಕೂ ಕಾರಣ ಆಗಿದೆ ಅನ್ನೋದು ಕಂಡು ಬಂದಿದೆ. ಮೊದಲನೇದಾಗಿ ಈ ನೀಲಗಿರಿ ಮರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ನೀಲಗಿರಿ ಮರ ನಮ್ಮ ಇಲ್ಲಿಯ ಮರ ಅಲ್ಲ, ಇದು ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಬಂದಿರುವಂತ ಮರ. ಇದರ ಇನ್ನೊಂದು ಹೆಸರು ಯುಕೆಲಿಪ್ಟಸ್ ಅಂತ. ಇದು 1770ರಲ್ಲಿ ಸರ್ ಜಾನ್ಸ್ ಬ್ಯಾಂಕ್ಸ್ ಇವರು ವಿವಿಧ ಭಾಗಗಳಿಗೆ ಇದನ್ನು ಪರಿಚಯ ಮಾಡಿದ್ರು. ಹಂಗೆ ನಮ್ಮ
ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಅವರು ಮೊದಲನೇ ಸರಿ ಇದನ್ನ ನಂದಿ ಬೆಟ್ಟದಲ್ಲಿ ಪ್ಲಾಂಟೇಶನ್ ಮಾಡಿ ಯಶಸ್ವಿಗೊಂಡ್ರು. ಹಿಂಗೆ ಇದು ಬೆಳೀತಾ ಹೋಯ್ತು. ನಮ್ಮ ಅರಣ್ಯ ಇಲಾಖೆದವ್ರು ಏನ್ ಮಾಡಿದ್ರು, ಒಂದು 5 ದಶಕಗಳ ಹಿಂದೆ ಇದನ್ನ ಅರಣ್ಯೀಕರಣಕ್ಕಾಗಿ ಒಂದು ಪ್ರಮುಖ ಮರವಾಗಿ ಗುರುತು ಮಾಡಿದ್ರು. ಸೊ ಸರ್ಕಾರದ ನೀತಿಯಲ್ಲೇ ಇದು ಬಂದಾಗ ಇದೇನಾಯ್ತು, ಯಥೇಚ್ಛವಾಗಿ ಪ್ಲಾಂಟೇಶನ್ ಆಗ್ತಾ ಹೋಯ್ತು. ಈಗ ಸದ್ಯಕ್ಕೆ ಈಗ 2 ಲಕ್ಷ ಹೆಕ್ಟೇರ್ಗೂ ಅಧಿಕವಾಗಿ ಈ ಮರನ ಬೆಳೆದ್ಬಿಟ್ಟಿವಿ. ಸೊ ಈ ಮರದಿಂದ ಆಗೋ ಲಾಭ ಎಷ್ಟು ಇದೆ ಅಂದ್ರೆ ಆಕರ್ಷಣೆ. ಸೊ ಇದರಿಂದ ಆಗೋ ನಾವು ಪ್ರಾಬ್ಲಮ್ನ ನಾವು ಗಮನಿಸ್ತಾ ಇಲ್ಲ. ಸೊ ಹಂಗಾಗಿ ಇದ್ರ ಗುಣಗಳಿಂದ ಏನಿದು ಔಷಧೀಯ ಗುಣ ಹೊಂದಿದೆ. ಮತ್ತೆ ಇದು ನಮ್ಮ ಸಾಫ್ಟ್ವುಡ್ ಪೇಪರ್ ಮಿಲ್ಗಳಿಗೆ ಅದ್ಭುತ ಕಚ್ಚಾ ವಸ್ತು ಇದು. ಸೊ ಈಗ ಇತ್ತೀಚೆಗೆ ಇದು ಎಲ್ಲೆಲ್ಲಿ ಬೆಳೆದಿದ್ದಾರಲ್ಲ, ಸೊ ಉದಾಹರಣೆಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಮೊದಲೆಲ್ಲ 750 ಮಿಲಿಮೀಟರ್ 800 ಮಿಲಿಮೀಟರ್ ಮಳೆ ಆಗ್ತಿತ್ತು. ಬಟ್ ಈಗ 500ರಿಂದ 550 ಮಿಲಿಮೀಟರ್ ಮಳೆ ಆಗ್ತಾ ಇದೆ. ಸೊ ಇದು ಎಲ್ಲೆಲ್ಲಿ ಬೆಳೆದಾದ್ರೆ ಇದು ಮಲೆನಾಡಾಗ್ಲಿ ಬಯಲುಸೀಮೆ ಆಗ್ಲಿ, ಸೊ ಇದು ಎಲ್ಲೆಲ್ಲಿ ಬೆಳೆದಿದ್ದಾರೆ ಅಲ್ಲಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ, ಎವರೇಜ್ ಕಡಿಮೆ ಆಗಿದೆ. ಸೊ ಅದಕ್ಕಾಗಿ ನಾವು ಈ ಅಲ್ಪಾವಧಿಯ ಲಾಭಕ್ಕಾಗಿ ಈ ದೀರ್ಘಾವಧಿಯ ನಷ್ಟಗಳನ್ನ ನೋಡ್ತಾ ಇಲ್ಲ ಅಂತ ಅನಿಸ್ತೈತಿ. ಸೊ ಹಂಗಾಗಿ ಈ ನೀಲಗಿರಿ ಮರನ ಬೆಳೆಸೋದನ್ನ ಕಡಿಮೆ ಮಾಡ್ಬೋದು. ಅದು ಅಥವಾ ಇದಕ್ಕೆ ಪರ್ಯಾಯವಾಗಿ ಯಾವ್ದಾದ್ರು ಮರ ಇದ್ರೆ ಅದನ್ನ ಬೆಳೆಸೋಣ ಅಂತ ಹೇಳ್ತಾ, ಈ ದಿವಸ ನಾನು ಟೈಮರ್ ಕೂಡ ಆಗಿರೋದ್ರಿಂದ ಆ ಟೈಮರ್ ರೋಲು ನನ್ನಿಂದ ಆರಂಭ ಆಗೋದ್ರಿಂದ ಈ ವಿಷಯನ ಇಲ್ಲಿಗೆ ಮುಗಿಸ್ತಾ, ಟೈಮರ್ ಬಗ್ಗೆ ಸಭೆಯ ಸಮಯ ಪಾಲಕನಾಗಿರೋದ್ರಿಂದ ನಾನು ಈ ಸಭೆಯ ಸಿದ್ಧಪಡಿಸಿದ ಭಾಷಣ ಆಗಲಿ, ಆಶುಭಾಷಣ ಆಗಲಿ, ಮೌಲ್ಯಮಾಪನ ಆಗಲಿ ನಿಗದಿತ ಸಮಯಕ್ಕೆ ಮುಗಿಯುವಂಗೆ ಖಚಿತಪಡಿಸ್ಕೊಳ್ಳೋದು ನಂದು ಕೆಲಸ. ಸೊ ಹಂಗಾಗಿ ಈ ಸಿದ್ಧಪಡಿಸಿದ ಭಾಷಣ ಮಾಡುವಾಗ ನಾವು ನೀಡಿರುವ ಸಮಯ 4ರಿಂದ 7 ನಿಮಿಷ. ಸೊ ಹಾಗಾಗಿ 5 ನಿಮಿಷಕ್ಕೆ ನಾನು ಹಸಿರು ಬಣ್ಣನ ತೋರಿಸ್ತೀನಿ ಈ ಕಾಡಿಂದ. 6 ನಿಮಿಷಕ್ಕೆ ಹಳದಿ ಬಣ್ಣನ ತೋರಿಸ್ತೀನಿ. 7 ನಿಮಿಷಕ್ಕೆ ಕೆಂಪು ಬಣ್ಣನ ತೋರಿಸ್ತೀನಿ. ಅದೇ ತರ ಈ ಆಶುಭಾಷಣದಲ್ಲಿ 1ರಿಂದ 2 ನಿಮಿಷ ಸಮಯ ಇರುತ್ತೆ. 1 ನಿಮಿಷಕ್ಕೆ ನಾನು ಗ್ರೀನ್ ಬಣ್ಣ ತೋರಿಸ್ತೀನಿ. 1.5 ನಿಮಿಷಕ್ಕೆ ಹಳದಿ ಬಣ್ಣ ತೋರಿಸ್ತೀನಿ. ಮತ್ತೆ 2 ನಿಮಿಷಕ್ಕೆ ಕೆಂಪು ಬಣ್ಣ ತೋರಿಸ್ತೀನಿ. ಸೊ ಮೌಲ್ಯಮಾಪನ ಮಾಡುವಾಗ ಸಮಯ 2ರಿಂದ 3 ನಿಮಿಷ ಇರುತ್ತೆ. ಸೊ 2 ನಿಮಿಷಕ್ಕೆ ನಾನು ಹಸಿರು ಬಣ್ಣ ತೋರಿಸ್ತೀನಿ. 2.5 ನಿಮಿಷಕ್ಕೆ ನಾನು ಹಳದಿ ಬಣ್ಣ ತೋರಿಸ್ತೀನಿ. 3 ನಿಮಿಷಕ್ಕೆ ನಾನು ಕೆಂಪು ಬಣ್ಣ ತೋರಿಸ್ತೀನಿ. ಈ 3 ಕೆಂಪು ಬಣ್ಣ ಆದ ನಂತರ ಕೂಡ 30 ಸೆಕೆಂಡ್ ನಿಮ್ಮ ಭಾಷಣ ಅಥವಾ ಮಾತುಗಳನ್ನು ಮುಗಿಸಲು ಸಮಯ ಇರುತ್ತೆ. ಸೊ ಇಷ್ಟನ್ನ ಹೇಳ್ತಾ ನಾನು ವೇದಿಕೆಯನ್ನ ಮತ್ತೆ ಮರಳಿ ಅನಿಲ್ ಕುಮಾರ್ ಸರ್ಗೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಪ್ರಮೋದ್ ಅವರೇ. ತಾವು ಅತ್ಯಂತ ಸೂಕ್ತ ರೀತಿಯಲ್ಲಿ ನಿಮ್ಮ ರೋಲ್ ಬಗ್ಗೆ ವಿವರಣೆ ಕೊಟ್ರಿ. ಅದಕ್ಕಿಂತ ಹೆಚ್ಚಾಗಿ ವಾಟ್ಸ್ ನೀವನ್ನ ವಿಭಾಗದಲ್ಲಿ ಬಹಳ ಒಳ್ಳೆ ಉಪಯುಕ್ತವಾದಂತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ತಮ್ಗೆ ಧನ್ಯವಾದಗಳು. ಇಷ್ಟು ಹೇಳ್ತಾ ನಾನು ಈ ಮರಳಿ ವೇದಿಕೆಯನ್ನು ಇವತ್ತು ಟೋಸ್ಟ್ ಮಾಸ್ಟರ್ ಆಗ್ತಿದೆ ವೆಂಕಟೇಶ್ ಅವರಿಗೆ ಹಸ್ತಾಂತರಿಸ್ತೀನಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಅನಿಲ್ ಸರ್. ಈಗ ನಾವು ನಮ್ಮ ಚಾರಣ ಟಾಪಿಕ್ ಅಲ್ಲಿ ಮುಂದುವರಿಯುತ್ತಾ, ನಾವು ಚಾರಣಕ್ಕೆ ಹೋಗೋದು ನಾನು ಕಾಲೇಜ್ ಮುಗಿದ್ಮೇಲೆ 2005-6ರಿಂದ ನಾವು ಎಲ್ಲ ಸ್ನೇಹಿತರು ಇಲ್ಲೇ ಪಶ್ಚಿಮ ಘಟ್ಟಗಳಲ್ಲಿ ನಮ್ಮದೇ ಬೆಟ್ಟಗಳನ್ನ ಹೋಗಿ ಹತ್ತಿ ಒಂದು ಕಾಮನ್ ಹವ್ಯಾಸ ಆಗಿ ಬೆಳೆದು ಬಂದಿರೋದು. ಸುಮಾರು ಒಂದು 6-7 ವರ್ಷ ಹೋದ್ವಿ ಎಲ್ಲರೂ. ಆಮೇಲೆ ಕೊನೆಗೆ 2012ರಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಸರ್ಕುಂಡಿ ಅನ್ನೋ ಒಂದು ಜಾಗಕ್ಕೆ ಟ್ರೆಕ್ಕಿಂಗ್ ಹೋಗಿದ್ವಿ ನಾವು. ಅದು ಮದುವೆ ಆಗಿ 1-2 ವರ್ಷ ಆಗಿತ್ತು ಎಲ್ಲಾರ್ಗು.
ಆ ಟ್ರೆಕ್ಕಿಂಗ್ ಹೋಗಿ ಅಲ್ಲಿಗೆ ಇತಿಶ್ರೀ ಆಡ್ಬಿಟ್ರಿ ನಮ್ಮ ಈ ಹವ್ಯಾಸಕ್ಕೆ. ಆಮೇಲಿಂದ ಎಲ್ಲೂ ಹೋಗಿರ್ಲಿಲ್ಲ. ಈಗ ಇದು ಇದು ಹೇಗೆ ಚಾರಣ ಬೇಸ್ ಕ್ಯಾಂಪ್ ಚಾರಣ ಹೋಗ್ಬೇಕು ಅಂತ ಶುರುವಾಗಿದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಷಯ. ನಾವೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ ಎಲ್ಲಾರ್ಗು. ಮೌಂಟ್ ಎವರೆಸ್ಟ್ಗೆ ನಮ್ಮದೇ ಭಾಷೆಯಲ್ಲಿ ಏನಂತ ಕರೀತಾರೆ ಅಂತ, ಲೋಕಲ್ ಭಾಷೆಯಲ್ಲಿ ಏನ್ ಹೆಸರು ಇರ್ಬೋದು ಅದಕ್ಕೆ? ಕಾಂಚನಗಂಗಾ ಇಲ್ಲ ಇಲ್ಲ. ಓಕೆ, ಅದು ಸಾಗರ್ ಮಾತಾ ಅಂತ ಕರೆಯೋದು ಅವರು ನೇಪಾಳಿಗಳು. ಅವರ ಲೋಕಲ್ ಭಾಷೆಯಲ್ಲಿ ಸಾಗರ್ ಮಾತಾ ಅಂತ ಕರೀತಾರೆ. ಸೊ ನಮ್ಮ ಸ್ನೇಹಿತರೊಬ್ರು ಹಿಂಗೆ ಗಾಮ್ರುಕ್ ಅನ್ನೋ ಒಂದು ಬುಕ್ ಓದ್ಬೇಕಾದ್ರೆ ಅಲ್ಲಿ ಒಬ್ಬ ಚಾರಣ ಹೋಗಿ ಅಲ್ಲಿ ಕೊಟ್ಟಂತ ವಿವರಣೆಗಳು ಇತ್ತಲ್ಲ, ಆ ವಿವರಣೆಗಳೆಲ್ಲ ನೋಡಿ ಅದರಿಂದ ತುಂಬಾ ಆ ಪೇಜಲ್ಲಿ ಇದ್ದಂತ ವಿಷಯಗಳನ್ನ ತುಂಬಾ ಇಷ್ಟಪಟ್ಟು ಇನ್ನೊಬ್ರು ಸ್ನೇಹಿತರಿಗೆ ಅದನ್ನ ಫೋಟೋ ತೆಗೆಸಿ ಕಳಿಸ್ತಾರೆ. ಸೊ ಅದನ್ನ ನೋಡಿ ಅಲ್ಲಿಂದ ಶುರು ಆಗುತ್ತೆ, ನಾವು ಈ ಜಾಗಕ್ಕೆ ಹೋಗ್ಬೇಕು ಅಂತ. ಬಟ್ ಆ ಜಾಗ ನೋಡಿದ್ರೆ ಅದು ಅನ್ನಪೂರ್ಣ ಬೇಸ್ ಕ್ಯಾಂಪ್ ಆಗಿರುತ್ತೆ. ಆಮೇಲೆ ಹೀಗೆ ಎಲ್ಲರೂ ಜಾಸ್ತಿ ಜನ ಸೇರ್ಕೊಂಡು ಮಾತಾಡಕ್ ಶುರು ಮಾಡಿದಾಗ ಹೋಗೋಣ ಅಂತ ಅದು ಅನ್ನಪೂರ್ಣ ಬೇಸ್ ಕ್ಯಾಂಪ್ ಇಂದ ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಪರಿವರ್ತನೆ ಆಗುತ್ತೆ. ಹೋಗ್ತೀವಿ ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗ್ಬಿಡೋಣ ಅಂತ ಎಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿದ್ವಿ ಅವಾಗ. ಆಮೇಲೆ ಹೋಗೋದೇನೋ ಡಿಸೈಡ್ ಮಾಡ್ಬಿಟ್ವಿ, ಬಟ್ ತಯಾರಿ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ಲ 42-43 ವರ್ಷ ಆಗಿದೆ, ನಮ್ ಕೈಲಿ ಆಗುತ್ತಾ ಇದು, ಹೇಗ್ ಮಾಡೋದು ಅಂತೆಲ್ಲ ಪ್ರಿಪರೇಷನ್ ಕಡೆ ಗಮನ ಕೊಟ್ಟಾಗ ಒಬ್ಬ ಟೂರ್ ಆಪರೇಟರ್ನ ಹುಡುಕಿ ಫೈನಲೈಸ್ ಮಾಡಿ ಅವ್ರನ್ನ ಕೇಳಿದಕ್ಕೆ, ಏನಿಲ್ಲ ಒಂದ್ ಅರ್ಧ ಗಂಟೆ ನಿಮ್ಮ ಊರಲ್ಲಿ ಯಾವ್ದು ಸ್ಥಳೀಯ ಬೆಟ್ಟಗಳಿದೆ ಅದನ್ನ ಹೋಗಿ ಹತ್ಬಿಟ್ಟು ಬನ್ನಿ ಸಾಕು, ದಿನ ಪ್ರಾಕ್ಟೀಸ್ ಮಾಡಿ, ಆ ರೀತಿ ಹೇಳಿದ್ರು. ಸೊ ಅದೇ ರೀತಿ ನಾವು ಮೈಸೂರಲ್ಲಿ ಚಾಮುಂಡಿ ಬೆಟ್ಟನ ವಾರದಲ್ಲಿ ಒಂದು 3-4 ಸತಿ ಹೋಗಿ ಹತ್ತುತ್ತಾ ಇದೆ. ಯಾರ್ಯಾರಿಗೆ ಅವ್ರ ಹತ್ರ ಯಾವ್ಯಾವ ಬೆಟ್ಟ ಇದೆ ಅಲ್ಲಿ ಹೋಗಿ ಹತ್ತಿ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಈಗ ತಯಾರಿ ನಮ್ದು ಈ ತರ ಶುರು ಆಯ್ತು. ಆಮೇಲಿಂದ ಶಾಪಿಂಗು, ಲಾಜಿಸ್ಟಿಕ್ಸ್, ಯಾರು ಏನು ಜವಾಬ್ದಾರಿಗಳು ತಗೋಬೇಕು, ಇನ್ಸೂರೆನ್ಸ್ ಯಾರು ಮಾಡಿಸ್ತಾರೆ ಎಲ್ಲರಿಗೂ. ಸೊ ಇದು ನಾನಾ ರೀತಿ ಕೋಆರ್ಡಿನೇಷನ್ ಬೇರೆ ಬೇರೆ ತಂಡದ ಸದಸ್ಯರು ವಹಿಸ್ಕೊಂಡು ಅದನ್ನೆಲ್ಲ ಮಾಡಿ ಕೊನೆಗೆ ನಾವು ಟೂರ್ ಆಪರೇಟರ್ ಇಂದ ಬುಕ್ ಮಾಡಿ ಮೇ 1ಕ್ಕೆ ಹೊರಟ್ವಿ. ನಾವು ಟೂರ್ ಆಪರೇಟರ್ ನಮ್ಗೆ ಒಂದು ಸಜೆಷನ್ ಕೊಟ್ಟಿದ್ರು, ನೀವು ಕಾಠ್ಮಂಡು ಬಂದು ಕಾಠ್ಮಂಡುಯಿಂದ ಇನ್ನೊಂದು ಊರಿಗೆ ರೋಡಲ್ಲಿ ಹೋಗಿ ಅಲ್ಲಿಂದ ಫ್ಲೈಟ್ ಹತ್ಕೊಂಡು ಬೇಸ್ ಕ್ಯಾಂಪ್ ಲುಕ್ಲಾ ಅನ್ನೋ ಜಾಗಕ್ಕೆ ಹೋಗಿ ಅಂತ. ಬಟ್ ನಾವು ಅವ್ರ ಮಾತನ್ನ ಕೇಳಲಿಲ್ಲ, ಯಾಕಂದ್ರೆ ಕಾಠ್ಮಂಡುಯಿಂದ ಡೈರೆಕ್ಟ್ ಬೇಸ್ ಕ್ಯಾಂಪ್ ಶುರು ಆಗೋ ಜಾಗಕ್ಕೆ ಡೈರೆಕ್ಟ್ ಫ್ಲೈಟ್ ಇತ್ತು. ಅದನ್ನ ಹಾಗೆ ಹೋಗ್ತೀವಿ, ಈ ರೋಡ್ ಜರ್ನಿ ಎಲ್ಲ ಬೇಡ ಅಂತ ಇಲ್ಲಿ ಕುತ್ಕೊಂಡು ಆತರ ಡಿಸೈಡ್ ಮಾಡಿದ್ವಿ. ಬಟ್ ಅದು ನಮ್ಗೆ ಬ್ಯಾಕ್ ಫೈರ್ ಆಯ್ತದು. ಇಲ್ಲಿಂದ ಕುತ್ಕೊಂಡು ಆತರ ಯೋಚನೆ ಮಾಡಿದ್ದು, ಅದು ಏನು ಎತ್ತ ಅಂತ ವಿವರಣೆನ ಮುಂದೆ ನೋಡೋಣ. ಈಗ ಮುಂದೆ ಡೀಟೇಲ್ಸ್ ಕೊಡ್ತೀನಿ ನಾನು ಇನ್ನು. ಈಗ ಸಭೆಯಲ್ಲಿ ಮುಂದುವರಿತಾ ನಾವು ಈ ಓಕೆ ಎವ್ಯಾಲ್ಯೂಯೇಟರ್, ಪ್ರಿಪೇರ್ಡ್ ಸ್ಪೀಚ್ ಎವ್ಯಾಲ್ಯೂಯೇಟರ್ ಅಚ್ರೇಕರ್ ಅವ್ರ ಬಗ್ಗೆ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಅಚ್ರೇಕರ್ ಸರ್ ವೃತ್ತಿಯಲ್ಲಿ ವೈದ್ಯರು, ನಮ್ಗೆಲ್ಲ ಗೊತ್ತಿರೋಂಗೆ ಆಗ್ಲೇ ಪರಿಚಯ ಆಗಿದೆ. ಬಟ್ ನಾನೇನು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮಲ್ಲಿ ಯಾರೇ ಹೊಸದಾಗಿ ಬಂದಿರೋ ಸದಸ್ಯರುಗಳು ನಾವು ಏನನ್ನ ಕಲಿಬೇಕು ಅಂತಿದೀವಿ ಈ ಸಭೆಯಿಂದ, ಅವ್ರನ್ನ ನೋಡ್ಬೇಕು. ಅವರು ಒಂಥರ ಭೀಷ್ಮ ಪಿತಾಮಹ ಇದ್ದಂಗೆ ನಮ್ಮ ಗ್ರೂಪ್ಗೆ. ಆ ಒಂದು ಎತ್ತರನ ನಾವೆಲ್ಲರೂ ಅಚೀವ್ ಮಾಡಿದ್ರೆ ಅಷ್ಟು ಕಲಿಕೆ ಅಥವಾ ಒಂದು ಸಾಮರ್ಥ್ಯನ ಬೆಳೆಸ್ಕೊಂಡ್ರೆ ಸಾರ್ಥಕ ಆಗುತ್ತೆ ಈ ಗ್ರೂಪ್ ಸದಸ್ಯರಾಗಿದ್ದಕ್ಕೂ. ಅವ್ರನ್ನ ನಾನು ಅಂತ ಗುರುರಾಜ್ ಕರ್ಜಗಿ ಸರ್ ತರ ಫಿಗರ್ ತರ ನೋಡ್ತೀನಿ. ನಾವು ಅವರೊಂದು ಉದಾಹರಣೆನ ಕೊಟ್ಟರು ಈಗ ಭಾಷಣ ಶುರು ಮಾಡ್ಬೇಕಾದ್ರೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನೋಡ್ತೀನಿ ನಾನು ಅವ್ರನ್ನ. ಇಷ್ಟನ್ನ ಹೇಳ್ತಾ ಸರ್ನ ನಾನು ವೇದಿಕೆ ಅವ್ರಿಗೆ ಹಸ್ತಾಂತರಿಸ್ತೇನೆ ಸರ್. ಧನ್ಯವಾದಗಳು ವೆಂಕಟೇಶ್ ಅವರೇ. ತಮ್ಮ ಅತ್ಯಂತ ಸಿಹಿಯಾದ ಮಾತುಗಳಿಂದ ನಾನು ಮನಸೋತು ಬಿಟ್ಟೆ. ಆಯ್ತು, ಈಗ ಇವತ್ತಿನ ನಮ್ಮ ಮೊದಲನೇ ಭಾಷಣಕಾರರು, ನಾನು ಅವರಿಗೆ ನಮ್ಮ ಒಂದು ಈ ಕ್ಲಬ್ಬಿನ
ಒಂದು ವಿಕಟ ಕವಿ ಅಂತ ಕರೀಲಿಕ್ಕೂ ಅಡ್ಡಿ ಇಲ್ಲ. ಅವರ ಪ್ರತಿಯೊಂದು ಮಾತು, ಅವರು ತೆಗೆದುಕೊತಕ್ಕಂತ ಒಂದು ಪಾತ್ರ ಅಲ್ಲಿ ಯಾವಾಗಲೂ ಒಂದಲ್ಲ ಒಂದು ರೀತಿಯ ಒಂದು ಹಾಸ್ಯ ಮಾತ್ರ ಅಡಗಿರುತ್ತೆ. ಅದಕ್ಕೋಸ್ಕರ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಪಾತ್ರವೇ ಕೂಡ ಹ್ಯೂಮರಸ್ ಪಾತ್ರವೇ. ನಿಜವಾಗ್ಲೂ ಇದು ತುಂಬಾ ಕಷ್ಟಕರವಾದಂತಹ ಪಾತ್ರವೇ. ಇದು ಬಹಳ ಜನರು ಇದನ್ನ ಆಯ್ಕೆ ಮಾಡ್ಕೊಳ್ಳೋದೇ ಇಲ್ಲ. ಅಪರೂಪಕ್ಕೆ ಕೆಲವರು ಮಾತ್ರ ಮಾಡ್ಕೋತಾರೆ. ಅದರಲ್ಲಿ ಸೂರಜ್ ಅವರು ಇದನ್ನ ಈ ಒಂದು ಪಾತ್ರವೆಯನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ತಮ್ಮದು ಲೆವೆಲ್ 2 ಮತ್ತು ಪ್ರಾಜೆಕ್ಟ್ 1. ಸೊ ಈ ಒಂದು ಭಾಷಣ ಅವರು ಈ ಹಾಸ್ಯಮಯ ಕಥೆಗಳ ಒಂದು ಸಮೂಹದಿಂದ ಅದನ್ನ ಒಂದು ಭಾಷಣವನ್ನು ಅವ್ರು ಕೊಡ್ಬೇಕು. ಮತ್ತು ಆ ಭಾಷಣದಲ್ಲಿ ಅಟ್ಲೀಸ್ಟ್ ಒಂದು ಸಂದರ್ಭ ಅಥವಾ ಕತೆ ಹಾಸ್ಯವನ್ನು ತರಬೇಕು. ಇದು ಈ ಒಂದು ಭಾಷಣದ ಮೂಲ ಉದ್ದೇಶ. ಇವತ್ತು ಅವರ ಈ ಭಾಷಣದ ಶೀರ್ಷಿಕೆ ಕೂಡ ತುಂಬಾ ಕುತೂಹಲಕರವಾಗಿದೆ, ಬೆಕ್ಕು ಪುರಾಣ. ಸೊ ತಾವೆಲ್ಲರೂ ಆಶ್ಚರ್ಯ ಪಡ್ಬೋದು, ಎಲ್ಲಿ ಬೆಕ್ಕು ಎಲ್ಲಿಂದ ಬಂತು ಅಂತ ಹೇಳಿ. ಅದನ್ನೇ ನಮ್ಮ ಈ ಇವತ್ತಿನ ಭಾಷಣಕಾರರಾದಂತಹ ಸೂರಜ್ ಅವ್ರ ಕಡೆಯಿಂದನೇ ಕೇಳೋಣ. ಅವರಿಗೆ ಕೊಟ್ಟಿರ್ತಕ್ಕಂತಹ ಸಮಯ 5 ನಿಮಿಷದಿಂದ 7 ನಿಮಿಷದವರೆಗೆ. ಇಷ್ಟು ಹೇಳ್ತಾ ನಾನು ವೇದಿಕೆಯನ್ನ ಮರಳಿ ನಮ್ಮ ನಿರೂಪಕರಿಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ. ವೆಂಕಟೇಶ್ ಅವರೇ, ತಮಗೆ ಧನ್ಯವಾದಗಳು ಸರ್. ಸೂರಜ್ ಅವ್ರ ಬಗ್ಗೆ ಏನ್ ಹೇಳಿ ನಾನು. ಅವರು ಎಲ್ಲ ನವರಸಗಳನ್ನ ಕಲ್ತಿರೋಂತ ಒಂದು ಪ್ರತಿಭೆ. ಈ ಸಭೆಗೆ ಹಲವು ತರದ ವೆರೈಟಿಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವೃತ್ತಿ ಗುರುಗ್ರಾಮ್ ಡೆಲ್ಲಿಯಿಂದ ಅವರು ತಮ್ಮ ವೃತ್ತಿ ನಡೆಸ್ತಾ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಕ್ರಿಕೆಟ್ ಹವ್ಯಾಸಿ ಕೂಡ. ಅವರ ಕ್ರಿಕೆಟ್ ಪಾಡ್ಕಾಸ್ಟ್ ಗಳನ್ನ ನಡೆಸ್ತಾರೆ. ಇಷ್ಟನ್ನ ಹೇಳ್ತಾ ನಾನು ವೇದಿಕೆಯನ್ನ ನಮ್ಮ ಟೋಸ್ಟ್ ಮಾಸ್ಟರ್ ಸೂರಜ್ ಅವ್ರಿಗೆ ಕೊಡ್ತೀನಿ, ಅವರ ಸಿದ್ಧಪಡಿಸಿದ ಭಾಷಣ ಪ್ರೆಸೆಂಟ್ ಮಾಡ್ಲಿಕ್ಕೆ. ಧನ್ಯವಾದ ಟೋಸ್ಟ್ ಮಾಸ್ಟರ್ ವೆಂಕಟೇಶ್ ಅವರೇ, ಟೋಸ್ಟ್ ಮಾಸ್ಟರ್ ಕಮಲಾಕರ್ ಅವರೇ. ಭಾಷಣ ಶುರು ಮಾಡಕ್ಕಿಂತ ಮುಂಚೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಅಲ್ಲ? ಇದು ಕಾಣಿಸ್ತಾ ಇದೆಯಾ? ಮಾರ್ಜಲ ಪುರಾಣ. ಓಕೆ, ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದಲ್ಲ? ಮಾರ್ಜಾಲ ಅದು ಗೂಗಲ್ ತೊಂದ್ರೆ. ಓಕೆ, ಈಗ ಶುರು ಮಾಡ್ತೀನಿ. ಟೈಮರ್ ನೋಡ್ಕೊಳ್ಳಿ. ಕ್ರಿಸ್ತ ಶಕ 2015ರಲ್ಲಿ ಪುರುಷ ಆದ ನಾನು ಪ್ರಕೃತಿ ಆದ ನಮ್ಮ ಹೆಂಡತಿ ಜೊತೆಗೆ ಡುಮ್ಟಕ್ಕಾಗಿ ಲಾಕ್ ಆಗೋಯ್ತು. ಲಾಕ್ ಆದ ನಂತರ 1 ವರ್ಷದವರೆಗೂ ಡುಮ್ಟಕ ಎಕ್ಸೈಟ್ಮೆಂಟ್ ಲೈಫಲ್ಲಿದ್ದು, ನಂತರ ಏನು ಮಾಡಬೇಕು ಅಂತ ನಾವು ಒಂದು ದಿನ ಅಪಾರ್ಟ್ಮೆಂಟ್ ಜಾಗದಲ್ಲಿ ಓಡಾಡ್ತಾ ಇದ್ವಿ. ಆ ಓಡಾಟದಲ್ಲಿ 3 ಬೆಕ್ಕಿನ ಮರಿಗಳು ಕಾಣಿಸಿದವು. ಆ ಬೆಕ್ಕಿನ ಮರಿಗಳಿಗೆ ನಾವು ಹಾಲು ಕೊಡುವ ಪ್ರಯತ್ನ ಮಾಡಿದ್ವಿ. ಹಾಲು ಕೊಡ್ತಾ ಕೊಡ್ತಾ ಒಂದು ಬೆಕ್ಕಿನ ಮರಿ ನಮ್ಮ ಮನೆಗೆ ಬರೋದಿಕ್ಕೆ ಶುರುವಾಯಿತು. ಆ ಬೆಕ್ಕಿನ ಮರಿ ದಿನ ಎಲ್ಲ ನಮ್ಮ ಮನೆಯಲ್ಲಿ ನಿದ್ರೆ ಮಾಡಿ ರಾತ್ರಿ ಎಲ್ಲ ಆಟ ಆಡಕ್ಕೆ ಹೋಗ್ತಾ ಇತ್ತು. ಆ ಬೆಕ್ಕಿನ ಮರಿ ನಮ್ಮ ಮನೆಯಲ್ಲಿ ವಾಸ ಮಾಡೋದಿಕ್ಕೆ ಶುರು ಮಾಡಿದಾಗ ಅದನ್ನ ನಾವು ಬಿಲ್ಲು ಅಂತ ಹೆಸರಿಟ್ಟವು. ಅಲ್ಲಿಂದ ಶುರುವಾಯಿತು ಮಾರ್ಜಲ ಪುರಾಣ. ಈಗ ಯಾರು ಬಿಲ್ಲು ಅಂದ್ರೆ ಇವನು ಬಿಲ್ಲು ನೋಡಿ, ಇವನು ಹೇಗೆ ಎಷ್ಟು ಮುದ್ದಾಗಿ ಇದ್ದಾನೆ. ಸೊ ಹಾಲು ಕೊಡ್ತಾ ಕೊಡ್ತಾ ಮನೇಲಿ ಇಟ್ಕೊಂಡ್ವಿ, ಇದಕ್ಕೆ ಹೆಸರಿಟ್ವಿ. ದಿನ ಯಾವಾಗ ನಿದ್ದೆ ಮಾಡ್ಬೇಕು, ಊಟ ಮಾಡ್ಬೇಕು ಬರೋನು. ಆಮೇಲೆ ಅಪಾರ್ಟ್ಮೆಂಟ್ ಅಲ್ಲಿ ಹೋಗೋದು, ಆಟ ಆಡೋದು, ಮಾಡೋದು ಎಲ್ಲ ನಡೀತಾ ಇತ್ತು. ನಡೀತಾ ಒಂದ್ ದಿವಸ ಜೊತೆಗೆ ಇನ್ನೊಂದ್ ಬೆಕ್ಕನ್ನ ಕರ್ಕೊಂಬಂದ. ಈ ಬೆಕ್ಕುಗಳಲ್ಲಿ ಏನಾಗುತ್ತೆ ಅಂದ್ರೆ ಅದು 3 ತಿಂಗಳಿರೋವರೆಗೂ ಅದು ಗಂಡೋ ಹೆಣ್ಣೋ ಗೊತ್ತಾಗೋದಿಲ್ಲ. ಸೊ ನಮಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಇದು ಹೆಣ್ಣು ಬೆಕ್ಕು, ಇದು ಇನ್ನೊಂದು ಬೆಕ್ಕನ್ನ ಕರ್ಕೊಂಡ್ ಬರ್ತಾ ಇದೆ, ಮನೆಯಲ್ಲಿ ಆಟ ಆಡ್ತಾರೆ ಅಂತ. ಸೊ ಇನ್ನೊಂದು ಕಂದು ಬಣ್ಣದ ಬೆಕ್ಕನ್ನ ಕರ್ಕೊಂಬಂದ. ಈ ತರ ಬರೋದು, ಇವರಿಬ್ರು ಆಟ ಆಡೋದು, ಮನೆಯಲ್ಲಿ ಮಲ್ಗೋದು, ತಿನ್ನೋದು, ಹೋಗೋದು ಅಂತ. 1 ಸಲ ಆಯ್ತು, 2 ಸಲ ಆಯ್ತು. ಜೊತೆಗೆ ಈ ಬೆಕ್ಕು ಕೂಡ ನಮ್ಮ ಮನೆಯಲ್ಲಿ ಇರೋದಿಕ್ಕೆ ಶುರು ಮಾಡ್ತು.
ಹಾಗಾಗಿ ಇದು ಕಂದು ಬಣ್ಣದ ಬೆಕ್ಕು ಅಂತ ಈ ಬೆಕ್ಕಿಗೆ ಲಾಲಿ ಅಂತ ಹೆಸರಿಟ್ವಿ. ಇವರು ಈಗ ದಿನ ಇವ್ರ ನೋಡೋದು, ಇವ್ರಿಗೆ ಊಟ ಕೊಡೋದು, ಇವ್ರ ಆಟ ಆಡೋದು ನೋಡೋದೇ ಒಂಥರ ಖುಷಿ ನಮ್ಗೆ. ಸೊ ಈ ತರ ಖುಷಿನಲ್ಲಿ ಒಂದಷ್ಟು ದಿನಗಳು ಕಳೆದಾಗ ನಮ್ಮ ಮನೆಯಲ್ಲಿ ಅಡಿಗೆ ಮಾಡೋರು ಒಂದು ದಿವಸ ನನ್ನ ಹೆಂಡತಿಗೆ ಹೇಳ್ತಾರೆ, ಈ ಕಂದು ಬಣ್ಣದ ಬೆಕ್ಕಿದೆ ಅಲ್ಲ, ಯಾಕೋ ಇದ್ರ ಹೊಟ್ಟೆ ದಪ್ಪ ಆಗಿದೆ ನೋಡಿ ಅಂತ. ಇದೆಲ್ಲ ಮಕ್ಕಳು, ನೀವೇನೋ ಅಪ್ಪ, ನಿಮ್ಗೆ ವಯಸ್ಸಾದವ್ರಿಗೆಲ್ಲ ಬರೀ ಯಾವ್ದಾದ್ರು ಹೊಟ್ಟೆ ದಪ್ಪ ಇದೆ ಅದನ್ನ ನೋಡೋದೇ ಆಗೋಯ್ತು ಅಂತ ನಾವು ಅವ್ರ ಮಾತನ್ನ ಕೇಳಲಿಲ್ಲ. ಅದಾದ್ಮೇಲೆ ನಮ್ಮ ಹೆಂಡತಿ ತಾಯಿ ಬಂದಿದ್ರು ನಮ್ ಜೊತೆ ಇರೋದಿಕ್ಕೆ. ಅವ್ರುನು ಒಂದ್ ದಿವಸ ಈ ಕಂದು ಬಣ್ಣದ ಬೆಕ್ಕು ಹೊಟ್ಟೆ ದಪ್ಪ ಆಗ್ತಾ ಇದೆ, ಪ್ರೆಗ್ನೆಂಟ್ ಆಗಿದ್ಯೋ ಏನೋ ನೋ ವಿಚಾರಿಸಿ ಅಂತ. ನಮಗೆ ಇದ್ 2 ಹೆಣ್ಣು ಬೆಕ್ಕಲ್ವಾ, ಇದಂಗ್ ಪ್ರೆಗ್ನೆಂಟ್ ಆಗುತ್ತೆ, ಇವ್ರೇನೋ ಹೇಳ್ತಾ ಇದಾರೆ ಅಂತ. ಆದ್ರೂ ಇರ್ಲಿ ವಿಚಾರ ಮಾಡೋಣ ಅಂತ ಲಾಲಿನ ನಾವು ಪಶು ವೈದ್ಯರ ಹತ್ರ ಕರ್ಕೊಂಡು ಹೋದ್ವಿ. ಅವರು ತಪಾಸಣೆ ಮಾಡಿ, ಪ್ರೆಗ್ನೆಂಟ್ ಇದೀನಿ, 15 ದಿವಸದಲ್ಲಿ ಮಕ್ಕಳಾಗೋಗುತ್ತೆ ಅಂತ. ಮುಗ್ಧನಾಗಿದ್ದ ಬಿಲ್ಲು ಯಾವಾಗ್ಲೂ ಸೈಕಲ್ ಗ್ಯಾಪ್ ಅಲ್ಲಿ ಬೀಜಾಂಕುರಣೆ ಮಾಡ್ಬಿಟ್ಟಿದ್ದಾನೆ. ಹಾಗಾಗಿ ಲಾಲಿ ಪ್ರೆಗ್ನೆಂಟ್ ಆಗಿ ಈಗ ಲಾಲಿಗೆ ಮಕ್ಕಳು ಹುಟ್ಟುತ್ತೆ. ಸರಿ, ಇನ್ನು 15 ದಿನ ಅಂತ ನಾವು ಲಾಲಿಗೆ ಒಳ್ಳೆ ಆಹಾರ ಎಲ್ಲ ಕೊಟ್ಟು ಈ ಬೆಕ್ಕು ಮಗುನ ಹೆಂಗೆ ಡೆಲಿವರಿ ಮಾಡುತ್ತೆ ಅನ್ನೋದೇ ನಮ್ಗೊಂದು ಕುತೂಹಲ. ಸೊ ಡೆಲಿವರಿ ಮಾಡಕ್ಕೆ 1-2 ದಿನ ಮುಂಚೆ ಅದು ಅಲ್ಲಿ ಇಲ್ಲಿ ಸೇಫ್ ಆಗಿರೋ ಜಾಗ ಹುಡುಕ್ತಾ ಇತ್ತು ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಒಂದು ಈ ಬಂಬು ಬಾಸ್ಕೆಟ್ ಅಲ್ಲಿ ನಾವು ಬಟ್ಟೆಗಳೆಲ್ಲ ಹಾಕಿಡ್ತಾ ಇದ್ವಿ ಒಗೆಯೋದಿಕ್ಕೆ ಅಂತ. ಅದ್ರಲ್ಲಿ ಬಟ್ಟೆ ಎಲ್ಲ ತೆಗೆದು ಆ ಬಾಸ್ಕೆಟ್ ಅಲ್ಲಿ ಸ್ವಲ್ಪ ಹಳೆ ಬೆಡ್ಶೀಟು ಅದು ಇದನ್ನೆಲ್ಲ ಹಾಕಿ ಅದನ್ನ ಒಂದು ಕಡೆ ಅಂಗಾತ ಮಲಗಿಸಿದಾಗ ಅದ್ರ ಒಳಗಡೆ ಹೋಗಿ ಕೂತ್ಕೊಳ್ಳೋದು. ಯಾವತ್ತೋ ಒಂದ್ಸಲಿ ಸಡನ್ ಆಗಿ ಬಂತು, ಅದ್ರ ಒಳಗಡೆ ಇತ್ತು. ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ನೋಡಿದ್ರೆ 4 ಮರಿಗಳು ಹುಟ್ಬಿಟ್ಟಿದೆ. ಅದು ತನ್ನಷ್ಟಕ್ಕೆ ತಾನೇ ಡೆಲಿವರಿ ಮಾಡ್ಕೊಂಡು ತನ್ನಷ್ಟಕ್ಕೆ ತಾನೇ ಕ್ಲೀನ್ ಮಾಡಿಕೊಂಡು ಮಕ್ಕಳನ್ನ ಡೆಲಿವರಿ ಮಾಡ್ಬಿಡ್ತು. ಸೊ ಈಗ ಲಾಲಿಗೆ 4 ಬೆಕ್ಕಿನ ಮರಿಗಳು ಹಾಕಿದೆ ಲಾಲಿ. ಸರಿ, ಆ ಬೆಕ್ಕಿನ ಮರಿಗಳು ಹಾಕಿದೆ. ಸೊ ಆ ಬೆಕ್ಕಿನ ಮರಿಗಳಿಗೆ ಆರೈಕೆ ಮಾಡೋದು, ಅದಕ್ಕೆ ನಾವು ಊಟ ಕೊಡೋದು ಎಲ್ಲ. ಒಂದು ದಿನ ಏನಾಯ್ತು ಅಂದ್ರೆ, ಬಿಲ್ಲು ಮತ್ತೆ ಲಾಲಿ ಮತ್ತೆ ಎಲ್ಲ ಮಕ್ಕಳು ಈ ತರ ಎಲ್ಲಾರನ್ನೂ ಸೇರಿಸಿ, ಈಗ ಬಿಲ್ಲು ಲಾಲಿ ಇದು ನಿಮ್ಮ ಸಂಸಾರ, ಈ ಸಂಸಾರದಲ್ಲಿ 4 ಜನ ಮಕ್ಕಳು ಎಲ್ಲ ಬನ್ನಿ ಒಟ್ಟಿಗೆ ಊಟ ಮಾಡಿ ಅಂತ ಎಲ್ಲಾರನ್ನೂ ಸೇರಿಸಿ ಒಟ್ಟಿಗೆ ಊಟಕ್ಕೆ ಈ ತರ ಎಲ್ಲ ಊಟ ಕೊಟ್ವಿ. ಇದು ಮೊದಲನೇ ಬಾರಿಗೆ ಬಿಲ್ಲು ಅವನು ಮಾಡಿದಂತಹ ಕೆಲಸದ ಏನು ಔಟ್ಕಮ್ ಇದೆ ಅದನ್ನ ನೋಡ್ತಾ ಇರೋದು. ಅವನು ಈ 4 ಜನ ಮರಿಗಳನ್ನ ನೋಡಿದಾಗ ಒಂಥರ ಶಾಕು, ಒಂಥರ ಅಸಹಾಯತೆ, ಏನೇನೋ ಆಗೋಯ್ತು ಬಿಲ್ಲುಗೆ. ಈ 7 ಸುತ್ತಿನ ಕೋಟೆ ಚಿತ್ರದಲ್ಲಿ ಅಂಬರೀಷ್ ತರ ಏನು ಮಾಡಲು ಹೋಗಿ ಏನು ಮಾಡಿದೆ ನಾನು ಅಂತ ಬಿಲ್ಲುಗೆ ಆ 4 ಜನ ಮಕ್ಕಳನ್ನ ನೋಡಿ ಶಾಕು. ಆ ಶಾಕ್ ಅಲ್ಲಿ ಅವನು ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅವತ್ತು ರಾತ್ರಿ ನಾನು ಕೂತ್ಕೊಂಡು ಬಿಯರ್ ಕುಡಿತಾ ಇದ್ದಾಗ ನನ್ನ ಪಕ್ಕದಲ್ಲಿ ಈ ತರ ಅಂಗಾತ ಮಲಗಿ ನಾನು ಕುಡಿತಾ ಇದ್ದ ಬಿಯರ್ನ ಚೆನ್ನಾಗಿ ಗಾಢವಾಗಿ ಅದರ ಸುವಾಸನೆಯನ್ನ ಹೀರಿ ಅದು ಅವನ ನೆತ್ತಿಗೆ ಏರಿ, ಅದ ನಂತರ ನಾನು ಬ್ಯಾಲ್ಕನಿನಲ್ಲಿ ಇಟ್ಟ ಸೈಕಲ್ಲು, ಸ್ಟೇಷನರಿ ಸೈಕಲ್ ಟೈರ್ ಕೆಳಗಡೆ ಹೋಗಿ ಆತ್ಮಹತ್ಯೆ ಮಾಡೋ ತರ ನಾಟಕ ಎಲ್ಲ ಮಾಡಿ ಏನೇನೋ ಟ್ರೈ ಮಾಡ್ದ. ಆದ್ರೆ ಈಗ ಮಾಡಿರೋ ಕೆಲ್ಸ ಆಗೋಯ್ತು, ಮಕ್ಕಳು ಹುಟ್ಟಿದ ಆಗೋಯ್ತು, ಏನ್ ಮಾಡಕ್ಕಾಗುತ್ತೆ? ಇನ್ನು ಏನ್ ಮಾಡೋದು ಅಂತ ಬೇಜವಾಬ್ದಾರಿ ಅಪ್ರಯೋಜಕ ಆಗಿರುವಂತಹ ಬಿಲ್ಲು ಮನೆ ಬಿಟ್ಟು ಹೊಟ್ಟೋದ. ಯಾಕಂದ್ರೆ ಈಗ ಮನೆಯಲ್ಲಿ 1 ಹೆಂಡತಿ, 4 ಮಕ್ಕಳು, ಇನ್ನೆಲ್ಲ ನನ್ಗೆ ಊಟ ಕೊಡ್ತಾರೆ ಇವರನ್ನೆಲ್ಲ ನಾನ್ ನೋಡ್ಕೋಬೇಕು, ಬೇಡ, ನಮ್ದು ನಮ್ ದಾರಿ ನಾವು ನೋಡ್ಕೊಳ್ಳೋಣ ಅಂತ ಬಿಲ್ಲು ಮನೆ ಬಿಟ್ಟು ಹೊಟ್ಟೋದ. ಮನೆ ತಂದೆ ಆದವನು ಅಥವಾ ಪುರುಷನಾದವನು ಮನೆ ಬಿಟ್ಟು ಯಾವ ಜವಾಬ್ದಾರಿ ತೆಗೆಳದೆ ಹೋದ್ರುನು ಪ್ರಕೃತಿಯಲ್ಲಿ ತಾಯಿ ಆದವಳಿಗೆ ಜವಾಬ್ದಾರಿ ಇದ್ದೇ ಇರುತ್ತೆ. ಹಾಗಾಗಿ ಈ ಬಿಲ್ಲು ಇರ್ಲಿ ಇಲ್ದೆ ಹೋಗ್ಲಿ, ಲಾಲಿ ಪ್ರತಿದಿನ ಮನೆಗೆ ಬರೋಳು, ಬಂದು ಆ ಮಕ್ಕಳಿಗೆ ಹಾಲು ಉಣಿಸೋದು, ಅದಾದ್ಮೇಲೆ ಆ ಮಕ್ಕಳನ್ನ ನಮ್ಮ ಮನೆಯಿಂದ ಕೆಳಗಡೆ ಕರ್ಕೊಂಡು ಹೋಗೋದು, ಅಪಾರ್ಟ್ಮೆಂಟ್ ಅಲ್ಲಿ ಅವ್ರುಗಳ್ನ ಸುತ್ಸೋದು, ನಿಗಾ ಇಟ್ಟು ಮಕ್ಕಳು ಎಲ್ಲದನ್ನು ನೋಡ್ಬೇಕು, ಅರ್ಥ ಮಾಡ್ಕೋಬೇಕು. ಅದಕ್ಕೆ ಲಾಲಿ ಆ ಮಕ್ಕಳಿಗೆ ಒಂದು ತರಬೇತಿ ತರ ಶುರು ಮಾಡಿದ್ಲು.
ಆ ತರಬೇತಿ ನಡೀತಾ ನಡೀತಾ ಹೇಗಾಗ್ತಾ ಇತ್ತು ಅಂದ್ರೆ ಆ ತರಬೇತಿನಲ್ಲಿ ಆ 7 ನಿಮಿಷ ಆಗೋಯ್ತಾ ಪ್ರಮೋದ್? ನೀವು ರೆಡ್ ತೋರಿಸ್ತಾ ಇದ್ದೀರಾ? ಇಲ್ಲ ಎಸ್ 7 5 ನಿಮಿಷ ನಿಮಿಷ 7 ನಿಮಿಷ ತೋರಿಸ್ತಾ ಇದೀನಿ. ಕರೆಕ್ಟ್. ನೀವು ಸ್ಟಾರ್ಟಿಂಗ್ ಇಂದ ಮಾಡಿದ್ರ, ನಾನು ಈ PPT ಶುರು ಇಲ್ಲ ಮಾಡಿದಾಗಿಂದ ಮಾಡಿದ್ರ? ಇಲ್ಲ ನೀವು ಹೇಳಿದ್ರಲ್ಲ, ನೀವು ಮಾತಾಡುವಾಗ ಮಾಡಿದ್ದು. 7 ನಿಮಿಷ ಆಯ್ತಾ? ಯಾಕಂದ್ರೆ ನಾನು ಇದನ್ನ ಟೈಮ್ ಮಾಡಿದ್ದೆ, ಒಂದ್ 6 ಮಿನಿಟ್ಸ್ ಬರ್ತಿದ್ದು. ಆಯ್ತು, ನೀವು ಕಂಟಿನ್ಯೂ ಮಾಡಿ. ತೊಂದ್ರೆ ಇಲ್ಲ, Continue ಮಾಡಿ, continue. ಕಂಟಿನ್ಯೂ ಮಾಡಿದ್ರೆ ತೊಂದ್ರೆ ಇಲ್ಲ. ಸಾರಿ. ಸೊ ಲಾಲಿ ಬಂದು ಅದನ್ನ ಮಕ್ಕಳಿಗೆ ಆ ತರಬೇತಿ ಎಲ್ಲ ಕೊಡ್ತಾ ಇರುವಾಗ, ಅದಾದ್ಮೇಲೆ ಏನಾಗ್ತಾ ಇತ್ತು ಅಂದ್ರೆ, ಈ ಚಿಕ್ಕ ಚಿಕ್ಕ ಇಲಿಗಳನ್ನ ತಗೊಳ್ಳೋದು, ಹಿಡ್ಕೊಂಡು ಬರೋದು ಮನೆಗೆ, ಆ ಇಲಿಗಳನ್ನ ತೋರ್ಸೋದು, ಈ ತರ ಇಲಿ ಇರುತ್ತೆ ಅಂತ. ಆ ಇಲಿಗಳ ಸುತ್ತ ಮಕ್ಕಳೆಲ್ಲ ತಕ 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 ಅಂತ ಡ್ಯಾನ್ಸ್ ಎಲ್ಲ ಆಡೋರು. ಆಡ್ಬಿಟ್ಟು ಇಲಿನ ಯಾವ ತರ ಸಾಯಿಸ್ಬೇಕು, ಸಾಯಿಸಿರೋ ಇಲಿನ ತಗೊಂಡ್ ಬರೋದು ಲಾಲಿ, ಅದನ್ನ ಇವ್ರು ಯಾವ ತರ ತಿನ್ಬೇಕು ಅಂತ. ಅದಾದ್ಮೇಲೆ ನಮ್ಮ ಒಂದು ಸಮಯದಲ್ಲಿ ನಮ್ಮ ಮನೆ ಹೇಗಾಗೋಗಿತ್ತು ಅಂದ್ರೆ, ವಿವಿಧ ಪಕ್ಷಿ ಪ್ರಾಣಿಗಳ ಶವಾಗಾರ ತರ. ಒಂದ್ ದಿವಸ ಇಲಿ, ಇನ್ನೊಂದ್ ದಿವಸ ಯಾವ್ದೋ ಚಿಕ್ಕ ಪಕ್ಷಿ ತಗೊಂಡ್ಬಂದ್ಬಿಡೋದು, ಇನ್ನೊಂದ್ ದಿವಸ ಹಲ್ಲಿ ತರದ್ ಯಾವ್ದನ್ನ ತಗೊಂಡ್ಬಂದ್ಬಿಡೋದು. ಯಾಕಂದ್ರೆ ತಾಯಿಯಾದ ಬೆಕ್ಕಿಗೆ ಮಕ್ಕಳಿಗೆ ತರಬೇತಿ ಕೊಡ್ಬೇಕು. ಅವರ ಊಟನ ಹುಡುಕ್ಬೇಕು, ಅವರ ಊಟ ಯಾವ ತರ ಇರುತ್ತೆ, ಮಾಂಸ ಯಾವ ತರ ಇರುತ್ತೆ, ವಾಸನೆ ಯಾವ ತರ ಬರುತ್ತೆ ಅನ್ನೋದನ್ನ ಅವರಿಗೆ ಗೊತ್ತಾಗಬೇಕು ಅಂತ ಲಾಲಿ 3 ತಿಂಗಳವರೆಗೂ ತರಬೇತಿ ಕೊಟ್ಲು ಮಕ್ಕಳಿಗೆ. ಆ 3 ತಿಂಗಳಾದ್ಮೇಲೆ ಒಂದು ದಿನ ನಮ್ಮನ್ನ ಈ ತರ ಕನ್ನಡಿಯಲ್ಲಿ ನೋಡ್ಬಿಟ್ಟು ನನಗೆ ನನ್ನ ಹೆಂಡತಿಗೆ ಮಿಯಾವ್ ಅಂತ ಒಂದು ರಾಗ ಎತ್ತಿದ್ಲು. ಏನು ರಾಗ ಅಂತ ನಮಗ್ ಅರ್ಥ ಆಗ್ಲಿಲ್ಲ. ಅದಾದ್ಮೇಲೆ ಎಷ್ಟೋ ದಿನ ಆದ್ಮೇಲೆ ಲಾಲಿ ಬರ್ಲೇ ಇಲ್ಲ ಮನೆಗೆ. ಆಗ ನಮ್ಗೆ ಅರ್ಥ ಆಗಿದ್ದು ಏನಂದ್ರೆ, ನಿಮ್ಮ ಅಯೋಗ್ಯ ಮಗನಿಂದ ನಾನು ಈಗ ಬಸರಿಯಾಗಿ 4 ಮಕ್ಕಳನ್ನ ಕೊಟ್ಟಿದ್ದೀನಿ. ತಾಯಿಯಾಗಿ ನಾನು ಮಾಡಬೇಕಾದಂತಹ ಕೆಲಸ ನಾನು ಮಾಡಿ ಆ ಮಕ್ಕಳನ್ನ 3 ತಿಂಗಳವರೆಗೂ ನಾನು ಸಾಕಿದ್ದೀನಿ. ಇದಾದ ಮೇಲೆ ನೀವುಂಟು, ಆ ಮಕ್ಕಳುಂಟು, ನನ್ನ ಜೀವನ ನಾನು ನೋಡ್ಕೋತೀನಿ ಅಂತ ನಮಗೆ ಅವರ ಭಾಷೆನಲ್ಲಿ ಹೇಳಿ ಲಾಲಿ ಮನೆ ಬಿಟ್ಟು ಹೊಟ್ಟೋದ್ಲು. ಈಗ ಬಿಲ್ಲೂನು ಇಲ್ಲ, ಲಾಲಿನೂ ಇಲ್ಲ, ನಮ್ಮ ಜೊತೆಗೆ 4 ಮಕ್ಕಳು. ನಾವು ಶುರು ಮಾಡಿದಂತಹ ಹಾಲು ಕೊಟ್ಟು ಮನೆಗೆ ಕರೆದಂತಹ ಬಿಲ್ಲು, ಅವನು ತಂದಂತಹ ಲಾಲಿ ಇಬ್ಬರು ಹೋದ ಮೇಲೆ ಈಗ ನಾವು 4 ಮಕ್ಕಳನ್ನ ಏನು ಮಾಡಬೇಕು? ಹಿಂಗೂ ನಮ್ಮ ಮನೆಯಲ್ಲೇ ಹುಟ್ಟಿದವೆ, ನಾವೇ ಬೆಳೆಸ್ಕೊಂಡಿರೋಣ ಬಿಡು ಅಂತ ನಾವೊಂದು ಆಲೋಚನೆ ಮಾಡಿ ಆ 4 ಮಕ್ಕಳನ್ನ ನಾವು ಬೆಳ್ಸಕ್ಕೆ ಶುರು ಮಾಡಿದ್ವಿ. ಬೆಳೆಸ್ತಾ ಏನಾಯ್ತು ಅಂದ್ರೆ, ಅದರಲ್ಲಿ ಒಂದು ಮಗು ಹುಟ್ಟಿದಾಗ್ಲೇನೆ, ಈ ಯಾವಾಗ್ಲೂ ಬೆಕ್ಕು ಒಂದು 4-5 ಮಕ್ಕಳನ್ನ ಕೊಟ್ಟಾಗ ಅದರಲ್ಲಿ ಯಾವ್ದೋ ಒಂದು ಮಗು ಸ್ವಲ್ಪ ಅಂಗವಿಕಲ ಆಗಿರುತ್ತೆ. ಇದರಲ್ಲಿ ಈ 4 ಮಕ್ಕಳಲ್ಲಿ ಒಂದು ಮಗು ಅಂಗವಿಕಲ ಆಗಿದ್ದು, ಅದರ ಜೀರ್ಣಶಕ್ತಿ ಡೆವಲಪ್ ಆಗಿದೆ, ಅದು ಹಾಗೆ ತೀರೋಯ್ತು. ಇನ್ನ 3 ಬೆಕ್ಕು ಮರಿಗಳಿದ್ದು, ಅದರಲ್ಲಿ ಒಂದು ಬೆಕ್ಕು ಮರಿ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇಂದ ಹೊರಗಡೆ ಹೋಗಿ ಕಳೆದೋಯ್ತು. ಅದಾದ್ಮೇಲೆ ಉಳಿದಿದ್ದು 2 ಯಾವುದು ಅಂದ್ರೆ, ಒಂದು ಸ್ಪಾಟಿ, ಇನ್ನೊಂದು ಕಲ್ಟು. ಸ್ಪಾಟಿ ಏನಕ್ಕೆ ಅಂದ್ರೆ ಬಿಳಿ ಬೆಕ್ಕು, ಇದರ ಮೇಲೆ ಕಪ್ಪು, ಆರೆಂಜು ಎಲ್ಲ ತರಹದ ಬಣ್ಣಗಳು, ಹಾಗಾಗಿ ಇದರ ಹೆಸರು ಸ್ಪಾಟಿ. ಇನ್ನೊಂದು ಈ ನಮ್ಮ ಬಿಲ್ಲು ತರಾನೇ ಇರುವಂತ, ಅವ್ರ ಅಪ್ಪನ್ ತರಾನೇ ಇರುವಂತ ಇನ್ನೊಂದು ಬೆಕ್ಕು, ಅದಕ್ಕೆ ಕಲ್ಟು. ಈಗ ಇವರಿಬ್ಬರನ್ನು ನಾವು ಬೆಳೆಸಕ್ಕೆ ಶುರು ಮಾಡಿದಾಗ ಮೊದಲನೇದಾಗಿ ಏನು, ಇವರು 3-4 ತಿಂಗಳಾದ್ಮೇಲೆ ಚಿಕ್ಕ ಮಕ್ಕಳ ತರ ಹೊರಗಡೆ ಹೋಗುತ್ತೆ ಬರುತ್ತೆ. ಒಂದೊಂದ್ಸಲಿ ಏನ್ ಮಾಡೋದು ಅಂದ್ರೆ ಮರ ಹತ್ಕೊಂಡ್ಬಿಡೋದು. ಮರ ಹತ್ಬಿಟ್ಟು ಈ ಸ್ಪಾಟಿ ಒಂದ್ಸಲಿ ಒಂದು ಅಪಾರ್ಟ್ಮೆಂಟ್ ನಿಂದ ಮರ ಹತ್ಬಿಟ್ಟಿದೆ. ಹತ್ತದ ಮೇಲೆ ಇಳಿಯೋದ್ ಹೆಂಗೆ ಗೊತ್ತಾಗದೆ ಅಲ್ಲಿ ಮೇಲ್ಗಡೆಯಿಂದ ಅಳ್ತಾ ಇದೆ. ಸೊ ಇವಾಗ ಈ ಬೆಕ್ಕನ್ನ ಇಳಿಸೋದ್ ಹೆಂಗೆ? ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ನೆಲ್ಲ ಕರ್ಕೊಂಡ್ಬಂದು ಏನ್ ಮಾಡೋದು ಅಂತ. ಅವಾಗ ಯಾರೋ ಒಂದು ಐಡಿಯಾ ಕೊಟ್ರು, ನೀವು ಬೆಡ್ಶೀಟ್ ಇಟ್ಕೊಂಡು ಕೆಳಗಡೆ ಇರಿ, ನಾವು ಮರನ ಜೋರಾಗಿ ಅಲ್ಲಾಡಿಸ್ತೀವಿ, ಅದಲ್ಲಿಂದ ಮಾವಿನಕಾಯಿ ತರ ಒಂದ್ ಬೆಕ್ಕು ಉದುರುತ್ತೆ, ನೀವು ಕ್ಯಾಚ್ ಹಾಕೊಂಡ್ಬಿಡಿ ಅಂತ. ಸೊ ಹಾಗಾಗಿ ಒಂದ್ಸಲಿ ನಾವ್ ಹಿಂಗೆ ಬೆಡ್ಶೀಟ್ ಇಟ್ಕೊಂಡು ಅವ್ರ ಮರ ಅಲ್ಲಾಡಿಸಿ, ಸ್ಪಾಟಿ ಅಲ್ಲಿಂದ ಮೇಲ್ಗಡೆಯಿಂದ ಬಿದ್ದು ನಾವ್ ಬೆಡ್ಶೀಟ್ ಅಲ್ಲಿ ಒಂದ್ ಕ್ಯಾಚು. ಅದಾದ್ಮೇಲೆ ಇನ್ನೊಂದ್ಸಲಿ ಈ ಕಲ್ಟು ಇನ್ಯಾವುದೋ ಸ್ವಲ್ಪ ವರ್ಷ ಆದ್ಮೇಲೆ, 1 ವರ್ಷನೋ 1.5 ವರ್ಷ ಇದ್ದಾಗ ಇನ್ನೊಂದು
ಕಡೆ ಒಂದ್ ದೊಡ್ಡ ಮರ ಇತ್ತು. ಆ ದೊಡ್ಡ ಮರ ಹತ್ಬಿಟ್ಟಿದ್ದಾನೆ. ಹತ್ತದ್ಮೇಲೆ ಇಳಿಯಕ್ ಹಿಂಗ್ ಗೊತ್ತಾಗ್ತಾ ಇಲ್ಲ. ಆ ಮರ ಅಲ್ಲಾಡಿಸುವಂತ ಮರ ಅಲ್ಲ, ಬಹಳ ದೊಡ್ಡ ಮರ ಅದು. ಸೊ ಹಾಗಾಗಿ ಅದನ್ನ ಏನ್ ಮಾಡೋದು? ಒಂದ್ಸಲಿ ಫೈರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸಿ, ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅವ್ರೊಂದ್ ದೊಡ್ಡ ಏಣಿ ಹಾಕಿ ಅದೊಂದ್ ದೊಡ್ಡ ಸರ್ಕಸ್. ಒಂದು ಚಿಕ್ಕ ಬೆಕ್ಕನ್ನ ಹಿಡಿಯಕ್ಕೆ ಒಂದ್ 10 ಜನ, ಅದಕ್ಕೆ ಒಂದು ಫೈರ್ ಇಂಜಿನ್, ರೋಡ್ ಬ್ಲಾಕ್ ಎಲ್ಲ ಮಾಡಿ, ಇನ್ನೇನ್ ಫೈರ್ ಇಂಜಿನ್ ಅವನು ಏಣಿ ಹಾಕಿ ಮೇಲ್ಗಡೆ ಹೋಗಿ ಬೆಕ್ಕನ್ನ ಹಿಡಿಬೇಕು. ಈ ಬೆಕ್ಕು ನೋಡಿ ಫುಲ್ ಹೆದರಿಕೆ ಆಗೋಯ್ತು. ಏನ್ ಇಷ್ಟು ಜನ ಬರ್ತಾ ಇದಾರೆ, ಏನಿದು ಅಂತ ಹೆದರಿಕೆ ಆಗಿ ಬೆಕ್ಕು ಅಲ್ಲಿಂದ ಡೈವ್ ಹೊಡೆದು ಕೆಳಗಡೆ ಬಂದ್ಬಿಡ್ತು. ಇದು ಮುಂಚೆನೆ ಮಾಡಿದ್ರೆ ಇದೆಲ್ಲ ತಪ್ತಾ ಇತ್ತಲ್ವಾ ಅಂತ. ಆದ್ರೆ ಇದೆಲ್ಲ ಈ ಮಕ್ಕಳನ್ನ ಸಾಕುವಾಗ ನಾವು ಅನುಭವಿಸಿದಂತಹ ವಿಷಯಗಳು. ಈಗ ಇದನ್ನ ಸಾಕ್ತಾ ಸಾಕ್ತಾ ನಮ್ಗೆ ಅರ್ಥ ಆಗಿದೆ ಇನ್ನೆರಡು ವಿಷಯ. ಒಂದು, ಇವರಿಗೆ ಅಂತ ಬೇರೆ ಪ್ರತ್ಯೇಕವಾದ ಊಟ ತರಬೇಕು. ಆ ಊಟಕ್ಕೆ ಅದನ್ನ ಆರ್ಡರ್ ಮಾಡ್ಬೇಕು, ಅದರದ್ದು ಖರ್ಚು ವೆಚ್ಚ ಬೇರೆ. ಈಗ ಈ ಬೆಕ್ಕುಗಳು ಹೊರಗಡೆ ಇದ್ರೆ, ಹೊರಗಡೆ ಅಂಗಳದಲ್ಲಿ ಇನ್ನೆಲ್ಲೋ ಹೋಗ್ಬಿಟ್ಟು ಅದು ಮಲಮೂತ್ರ ಮಾಡುತ್ತೆ. ನಾವು ಮನೆ ಒಳಗಡೆನೆ ಇಟ್ಕೊಂಡ್ರೆ ಮಲಮೂತ್ರ ಎಲ್ ಮಾಡ್ಬೇಕು? ಅದಕ್ಕಾಗಿನೇ ಲಿಟರ್ ಅಂತ ಒಂದು ಬರುತ್ತೆ. ಇದನ್ನ ನೀವು ಅಮೆಝಾನ್ ಅಲ್ಲಿ ಬೇರೆ ಕಡೆ ಎಲ್ಲ ಲಿಟರ್ ಸಿಗುತ್ತೆ. ಆ ಲಿಟರ್ ನ ಒಂದು ಟಬ್ ನಲ್ಲಿ ಹಾಕಿ ಇಟ್ರೆ ಇದು ಹೋಗಿ ಅದರ ಒಳಗಡೆ ಮಲಮೂತ್ರ ಮಾಡುತ್ತೆ. ಅದನ್ನೇ ಎತ್ತಕ್ಕೆ ಒಬ್ರು, ಇದೊಂದು ದಿನ ನನ್ನ ಜೀವನದಲ್ಲಿ ಬೆಳಗ್ಗೆ ಎದ್ದಾಗ ಇದೊಂದು ಕೆಲಸ. ಅವರು ದಿನಪೂರ್ತಿ ಮಾಡಿರೋ ಮಲಮೂತ್ರನ ನಾನು ಹೋಗಿ ಕ್ಲೀನ್ ಮಾಡಿಟ್ರೆ ಅದು ನೆಕ್ಸ್ಟ್ ದಿನ ಹೋಗಿ ಮಾಡುತ್ತೆ. ನಾವು ಕ್ಲೀನ್ ಮಾಡಿಲ್ಲ ಅಂದ್ರೆ ಅದು ಇದ್ಯಾಕೋ ಗಲೀಜಾಗಿದೆಯಲ್ಲ ಅಂತ ಮನೇಲಿ ಬೇರೆ ಏನಾದ್ರೂ ಹುಡ್ಕೊಂಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗಿ ಮಾಡ್ಬಿಡುತ್ತೆ. ಹಾಗಾಗಿ ಅದನ್ನ ಕ್ಲೀನ್ ಮಾಡುವಂತ ಕೆಲ್ಸಾನು ನಮ್ದೇನೆ. ಜೊತೆಗೆ ಈಗ ಊರೂರ್ ಸುತ್ತಬೇಕು. ಈ ಎರಡು ಮಕ್ಕಳು ಹುಟ್ಟಿದ್ದು ಬೆಂಗಳೂರಲ್ಲಿ. ಬೆಂಗಳೂರಿಂದ ಪುಣೆಗೆ ಬರ್ಬೇಕು. ಓಹೋ, ಇವ್ರನ್ನ ಬಿಡಕ್ಕಾಗಲ್ವಲ್ಲ, ಏನ್ ಮಾಡೋದು? ಹೆಂಗ್ ಕರ್ಕೊಂಡು ಹೋಗೋದು? ಪುಣೆಗೆ ಬರ್ಬೇಕಂದ್ರೆ ನಾವು ಶಿಫ್ಟ್ ಆಗಕ್ಕೆ 1 ತಿಂಗಳ ಮುಂಚೆ ನಾನು ಹೋಗಿ ಒಂದು ಮನೆ ಹಿಡಿದು, ಅದಾದ್ಮೇಲೆ ಆ ಮನೆಯಲ್ಲಿ ಎಲ್ಲಾ ಬ್ಯಾಲ್ಕನಿಗೆ ಪಿಜನ್ ನೆಟ್ಟಿಂಗ್ ಮಾಡಿಸ್ಬೇಕು. ಯಾಕಂದ್ರೆ ಬೆಕ್ಕುಗಳು ಒಂದು ಜಾಗಕ್ಕೆ ಸೀಮಿತ. ನಾಯಿಗಳು ಮನುಷ್ಯನ ಜೊತೆಗೆ ಅವರು ಹೋಗುತ್ತೆ, ಬೆಕ್ಕುಗಳು ಜಾಗದ ಜೊತೆಗಿರುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ಅವ್ರು ಹಳೆ ಜಾಗ ಹುಡ್ಕೊಂಡು ಹೋಗುವಂತಹ ಒಂದು ಅಭ್ಯಾಸ. ಒಂದ್ಸಲಿ ಅದು ಕಳೆದೋದ್ರೆ ಅದು ವಾಪಸ್ ಮನೆಗೆ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಒಂದು ಬ್ಯಾಲ್ಕನಿನಲ್ಲಿ ಪಿಜನ್ ನೆಟ್ಟಿಂಗ್ ಎಲ್ಲ ಮಾಡಿಸಿ, ಅದ ನಂತರ ಇದನ್ನ ಬೆಂಗಳೂರಿಂದ ಪುಣೆಗೆ ಹೇಗ್ ಕರ್ಕೊಂಡ್ ಬರೋದು? ಫ್ಲೈಟ್ ಅಲ್ಲಿ ಬಹಳ ಏರ್ಲೈನ್ಸ್ ಅಲ್ಲಿ ಅಲೋ ಮಾಡೋದಿಲ್ಲ. ಹಾಗಾಗಿ ಟ್ರೈನ್ ನಲ್ಲಿ ಫಸ್ಟ್ ಕ್ಲಾಸ್ ಒಂದು ಕ್ಯಾಬಿನ್ ಬುಕ್ ಮಾಡಿ ಅದರಲ್ಲಿ 2 ಬೆಕ್ಕು, ನಾನು, ನನ್ನ ಹೆಂಡತಿ, ನಮ್ಮ ಮನೆಯವರೆಲ್ಲ ಸೇರಿ ತಗೊಂಡ್ ಬಂದ್ವಿ. ಹಾಗೆ ಪುಣೆಯಿಂದ ಡೆಲ್ಲಿಗೆ ಬರ್ಬೇಕಾದ್ರೂನು ಈ ಟ್ರೈನ್ ಫಸ್ಟ್ ಕ್ಲಾಸ್ ಅಲ್ಲಿನೇ ಕರ್ಕೊಂಡ್ ಬರ್ಬೇಕು ಈ ಬೆಕ್ಕುಗಳನ್ನ. ಈ ಪುರಾಣದ ಕೊನೆ ಹೇಗೆ ಅಂದ್ರೆ, ಇದು ಕೆಲವೊಂದು ಸಲಿ ಕೆಲವೊಂದು ಹಿರಿಯರೇ ಹೇಳ್ತಾರೆ, ಕೆಲವೊಂದು ವ್ಯಕ್ತಿಗಳು ನಿಮ್ ಜೀವನದಲ್ಲಿ ಪುನರ್ಜನ್ಮದ ಏನೋ ಒಂದು ಅನುಬಂಧನೋ ಸಂಬಂಧ ಇರುತ್ತೋ, ಹಾಗಾಗಿ ಅವ್ರು ನಿಮ್ ಜೀವನದಲ್ಲಿ ಬರ್ತಾರೆ. ಹಾಗೆ ಈ ಪ್ರಾಣಿ ಮತ್ತೆ ಬಿಲ್ಲು ಆಗಿರ್ಬೋದು, ಲಾಲಿ ಆಗಿರ್ಬೋದು, ಅಥವಾ ಸ್ಪಾಟಿ ಮತ್ತು ಕಲ್ಟು, ಯಾವುದೋ ನಮ್ಮ ಹಿಂದಿನ ಜನ್ಮದ ಏನೋ ಒಂದು ಸಂಬಂಧನೋ ಏನೋ ಒಂದು ಕೃತ್ಯ ಇದ್ದು, ಆ ಸಂಬಂಧದಿಂದ ಇವು ನಮ್ಮ ಜೀವನದಲ್ಲಿ ಬಂದು ಇನ್ನು ನಮ್ಮ ಜೀವನದಲ್ಲಿ ಇದೆ, ನಮ್ಮ ಜೀವನದ ಸದಸ್ಯರಾಗಿ, ನಮ್ಮ ಸಂಸಾರದ ಸದಸ್ಯರಾಗಿ ನನ್ನ ಮಗಳ ಜೊತೆ ಕೂಡ ಇದಾವೆ ಅಂತ ಅನ್ಸುತ್ತೆ. ನಾವು ನಮ್ಮ ಜೀವನದಲ್ಲಿ ಈ ತರ ಪ್ರಾಣಿಗಳು ಬರೋದು ಅದಕ್ಕೂ ಹಿಂದಿನ ಜನ್ಮಕ್ಕೂ ಅಥವಾ ಪುಣ್ಯಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇವತ್ತಿನ ಮಾರ್ಜಲ ಪುರಾಣದ ಕಥೆನ ಮುಗಿಸ್ತಾ ಇದ್ದೀನಿ. ವೇದಿಕೆ ವೆಂಕಟೇಶ್ ಅವರೇ ನಿಮಗೆ. ಧನ್ಯವಾದಗಳು ಸೂರಜ್ ಅವರೇ. ಬಹಳ ಸೊಗಸಾಗಿ ನಮ್ಮ ಲಾಲು ಮತ್ತೆ ಬಿಲ್ಲಿ ಸಂಸಾರ ನೌಕೆನ ಹೇಗೆ ತೂಗಿಸ್ಕೊಂಡು ಹೋದ್ರಿ ಅಂತ ವಿವರಿಸಿದ್ರಿ. ಇನ್ನು ನಾನು ತಡ ಮಾಡದೆ ನಮ್ಮ ಸಿದ್ಧಪಡಿಸಿದ ಭಾಷಣನ ವ್ಯಾಲ್ಯೂಯೇಷನ್ ಮಾಡಕ್ಕೆ ನಾನು ಅಚ್ರೇಕರ್ ಸರ್ ಅವ್ರನ್ನ ವೇದಿಕೆ ಕರಿತೀನಿ. ಅಚ್ರೇಕರ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ವೆಂಕಟೇಶ್ ಅವರೇ. ಎಂದಿನಂತೆ ನಮ್ಮ ಸೂರಜ್ ಅವರ ಭಾಷಣ ತುಂಬಾ ಹಾಸ್ಯಮಯವಾಗಿತ್ತು. ಅದು ಅವರಲ್ಲಿ ಅದು ಯಾವ ರೀತಿ ಆ ಒಂದು ಶಕ್ತಿ ಇದೆಯೋ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಮಾರ್ಜಾಲ ಪುರಾಣ, ಮಾರ್ಜಾಲ ಅಂತಂದ್ರೆ ಬೆಕ್ಕು ಅಂತ. ಒಂದು ಬೆಕ್ಕಿನ ಸುತ್ತಲೂ ಇಷ್ಟೊಂದು ದೊಡ್ಡ ಒಂದು ಕಥೆಯನ್ನ ನಾವು ಕಟ್ಟಬಹುದೇ
ಅಂತಕ್ಕಂಥ ನೋಡಿದ್ರೆ ಅದನ್ನ ನಾವು ಸೂರಜ್ ಕಡೆಯಿಂದ ಕಲಿಬೇಕು. ತುಂಬಾ ಚೆನ್ನಾಗಿ ಸೊಗಸಾಗಿ ವಿವರಣೆಯನ್ನು ಕೊಟ್ರಿ. ಶುರುವಾತಿಂದ ಯಾವ ರೀತಿ ಬಿಲ್ಲು ಬಂತು, ಆಮೇಲೆ ಲಾಲಿ, ಕೊನೆಗೆ ಅವರಿಂದ ಆದಂತ ಮಕ್ಕಳು, ಕೊನೆಗೆ ಯಾವ ರೀತಿ ಕೊನೆಗೆ ಬಿಲ್ಲು ಬಿಟ್ಟು ಹೋಗ್ಬಿಡ್ತು, ಕೊನೆಗೆ ಲಾಲಿ ಅವನ್ನೆಲ್ಲ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ತನ್ನ ಒಂದು ಕರ್ತವ್ಯವನ್ನ ನಿಭಾಯಿಸಿ ಆಮೇಲೆ ಅದು ಕೂಡ ತನ್ನ ಮನೆಯನ್ನು ಬಿಟ್ಟು ಹೋಯಿತು. ನಂತರ ತಾವು ಪಟ್ಟಂತ ಕಷ್ಟಗಳು, ಬೆಕ್ಕನ್ನ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಕ್ಕದ್ದು ಎಲ್ಲವೂ ಕೂಡ ಹಂತ ಹಂತದಲ್ಲಿ ತುಂಬಾ ಸೊಗಸಾಗಿ, ವಿವರವಾಗಿ, ಹಾಸ್ಯಭರಿತವಾಗಿ ತಾವು ಅದನ್ನ ನಮ್ಗೆಲ್ಲ ನಮ್ಮ ಮುಂದೆ ಇಟ್ರಿ. ಎಷ್ಟೋ ಸಲ ನಾವು ಮಧ್ಯದಲ್ಲಿ ನಿಮ್ಮ ಭಾಷಣದಲ್ಲಿ ನಗ್ತಾ ಇದ್ವಿ. ಅದು ನಿಜವಾಗ್ಲೂ ಒಂದು ಹಾಸ್ಯಕರ ಭಾಷಣ ಅಥವಾ ಒಂದು ಹ್ಯೂಮರಸ್ ಸ್ಪೀಚಿನ ಒಂದು ವಿಶೇಷತೆ ಅನ್ಬೋದು. ಆವಾಗ ಅದು ತನ್ನ ಎಲ್ಲಾ ಒಂದು ಬೇಕಾದಂತ ಅಂಶಗಳನ್ನ ಅದು ಪರಿಪಾಲನೆ ಮಾಡಿದ ಹಾಗೆ ಆಗುತ್ತೆ. ಅದನ್ನು ತಾವು ನಿಜವಾಗ್ಲೂ ಸವಿಸ್ತಾರವಾಗಿ ಮಾಡಿದ್ದೀರಿ. ಈ ಭಾಷಣದ ಒಂದು ಶುರುವಾತ್ ಕೂಡ ಒಂದು ಒಳ್ಳೆ ಬೇರೆ ರೀತಿಯ ಒಂದು ಧ್ವನಿಯಿಂದ ತಗೊಂಡು ಬಂದ್ರಿ. ಅದರಿಂದ ಕೂಡ ಈ ಒಬ್ಬ ಪ್ರೇಕ್ಷಕರ ಅಥವಾ ನಾವು ಕೇಳುಗರ ಒಂದು ಮನಸ್ಸು ನಿಮ್ ಕಡೆ ಏನೋ ಇದು ಹೊಸದಾಗಿದೆಯಲ್ಲ ಅಂತ ಹೇಳಿ, ಅಂದ್ರೆ ಸೀಕಿಂಗ್ ದ ಅಟೆನ್ಷನ್ ಅಥವಾ ಕನೆಕ್ಟಿಂಗ್ ವಿತ್ ಆಡಿಯನ್ಸ್, ಅದನ್ನು ತುಂಬಾ ಸೊಗಸಾಗಿ ಮಾಡಿದಿರಿ. ಇದರಲ್ಲಿ ಹೆಚ್ಚು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಕೊನೆಗೆ ಒಂದು ನಾವು ಯಾವಾಗ್ಲೂ ಯಾವುದೇ ಒಂದು ಭಾಷಣದಲ್ಲಿ ನಮ್ಮ ಟೋಸ್ಟ್ ಮಾಸ್ಟರ್ ನಲ್ಲಿ ಏನಾಯ್ತು ಅಂತಂದ್ರೆ, ಏನಾದ್ರೂ ಈ ಭಾಷಣ ನಾವು ಕಲಿಬೇಕು ಅಥವಾ ಏನಾದ್ರೂ ಒಂದು ಮೆಸೇಜು ಅಥವಾ ಒಂದು ಸಂದೇಶವನ್ನ ನಾವು ಜನರಿಗೆ ಕೊಡಬೇಕು ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಬಹುಶಃ ನನಗೆ ಅನ್ಸುತ್ತಂದ್ರೆ ತಾವು ಯಾವ ರೀತಿ ಪ್ರಾಣಿಗಳಲ್ಲೂ ಕೂಡ ತಾಯಿ ಯಾವ ರೀತಿ ಎಷ್ಟೇ ಕಷ್ಟ ಬಂದು ಕೂಡ ಮಕ್ಕಳ ಸಲುವಾಗಿ ಯಾವ ರೀತಿ ಕಷ್ಟಪಟ್ಟು ಅವು ತಮ್ಮ ಕಾಲ್ ಮೇಲೆ ನಿಲ್ಲುವ ತನಕ ಅದು ಜಾಗ ಬಿಡುವುದಿಲ್ಲ ಅಂತಕ್ಕಂತ ಒಂದು ಈ ಪಾಠವನ್ನ ನಾವು ಪ್ರಾಣಿಗಳಿಂದಲೂ ಕೂಡ ಕಲ್ತ್ಕೋಬಹುದು. ಇದು ಬಹುಶಃ ತಮ್ಮ ಒಂದು ಸಂದೇಶ ತಾವು ಕೊಡಬಹುದು ಅಂತ ನಾನು ಹೇಳ್ತೇನೆ. ಸೊ ಇಷ್ಟು ಹೇಳ್ತಾ ತಾವು ಇನ್ನು ಮುಂದೆ ಇಂತಹ ಒಂದು ಹೆಚ್ಚು ಈ ಹಾಸ್ಯ ಭರಿತವಾದಂತ ಭಾಷಣಗಳನ್ನು ಕೊಡ್ತೀರಿ ಅಂತ ಹೇಳ್ತಾ, ಅದಕ್ಕೆ ತಾವು ಒಂದ್ಸಲ ಕತೆ ಈ ಸೈಕಲ್ ಬಗ್ಗೆ ಒಂದ್ಸಲ ತಾವು ಹೇಳಿದ್ರೆ ನೆನಪಿದೆ. ಒಂದ್ಸಲ ಎಕ್ಸಾಮ್ ಹಾಲ್ದಲ್ಲಿ ಇದೆಲ್ಲ ವಿಷಯಗಳು ತಮ್ಗೆ ಯಾವ ರೀತಿ ತಮ್ಮ ಒಂದು ವಿಷಯದ ಭಂಡಾರ ನಿಜವಾಗ್ಲೂ ಇದು ಶ್ಲಾಘನೀಯ ಅಂತ ಹೇಳ್ಬೋದು. ಅಂತ ಒಂದು ಚಿಕ್ಕ ವಿಷಯವನ್ನು ಕೂಡ ಒಂದು ರೀತಿಯಾದ ಒಂದು ದೊಡ್ಡ ಸೊಗಸಾದ ಕಥೆಯ ರೂಪದಲ್ಲಿ ಹೇಳ್ತಕ್ಕಂತ ಒಂದು ಕಲೆ ತಮ್ಮಲ್ಲಿ ನಿಜವಾಗ್ಲೂ ಮೂಡಿ ಬಂದಿದೆ. ನಾನು ಲಾಸ್ಟ್ ಟೈಮ್ ಕೂಡ ಒಂದ್ಸಲ ಹೇಳಿದೆ, ತಾವು ಇನ್ಮೇಲೆ ಇಂಥ ಕಥೆಗಳನ್ನೇ ಸ್ವಲ್ಪ ಇಂಗ್ಲಿಷ್ ನಲ್ಲಿ ತಾವು ತಯಾರಿ ಮಾಡಿಕೊಂಡು ಆಮೇಲೆ ಮುಂದೆ ನಮ್ಮ ಈ ಒಂದು ಕಾಂಪಿಟಿಷನ್ಗಳಲ್ಲಿ ಕೂಡ ತಾವು ಭಾಗವಹಿಸಬೇಕು ಅಂತೇಳಿ ನಿಮ್ಗೆ ಮತ್ತೊಂದ್ಸಲ ಕೇಳ್ಕೊಳ್ತಾ ಹೇಳ್ತೇನೆ. ಇಷ್ಟೇ ಹೇಳ್ತಾ, ಇದು ಒಂದು ಅತ್ಯಂತ ಉತ್ತಮ, ತಾವೆಲ್ಲರೂ ಈ ಒಂದು ಭಾಷಣವನ್ನ ಇದನ್ನ ಸೊಗಸಾಗಿ ತಾವು ಇದನ್ನ ಅಂದ್ರೆ ಅನುಭವ ಮಾಡಿದ್ದೀರಿ ಅಂತ ತಮ್ಗೆಲ್ಲ ಹೇಳ್ತಾ ನನ್ನ ಒಂದು ಈ ಇದಕ್ಕೆ ಇವ್ಯಾಲ್ಯೂಯೇಷನ್ ಅನ್ನು ನಾನು ಕಂಪ್ಲೀಟ್ ಮಾಡಿ ವೇದಿಕೆಯನ್ನ ಪುನಃ ನಾನು ವೆಂಕಟೇಶ್ವರೇ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಅಗ್ರೇಕರ್ ಸರ್. ಬಹಳ ಸೊಗಸಾಗಿ ಒಂದು ಮೌಲ್ಯಮಾಪನ ಹೇಳಿದ್ರಿ. ಇನ್ನು ನಮ್ಮ ಕಥೆಯಲ್ಲಿ ಮುಂದುವರಿತಾ ನಮ್ಮ ಎವರೆಸ್ಟ್ ಬೇಸ್ ಕ್ಯಾಂಪ್ ಚಾರಣದ ಬಗ್ಗೆ ಹೇಳ್ತಾ ವೆಂಕಟೇಶ್, ನಾನು ತಮ್ಮೆಲ್ಲರ ಒಂದು ಪರವಾನಿ ತಗೊಂಡು ನಾನು ನಮ್ಮ ಮತ್ತೊಂದು ಮೀಟಿಂಗ್ ಇದೆ, ಅಲ್ಲಿ ಹೋಗ್ತಾ ಇದ್ದೇನೆ. ತಾವು ಮೀಟಿಂಗ್ ಅನ್ನ ಕಂಟಿನ್ಯೂ ಮಾಡಿ ಮತ್ತೆ ನಾವೆಲ್ಲರೂ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ತಮಗೆಲ್ಲರೂ ನಾನು ಮತ್ತೊಮ್ಮೆ ಧನ್ಯವಾದ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಓಕೆ. ಸೊ ಟೂರ್ ಆಪರೇಟರ್ನ ಫೈನಲೈಸ್ ಮಾಡಿದ್ವಿ. ನಾವು ಒಂದು 12 ಜನ ಬುಕ್ ಮಾಡಿದ್ವಿ. ನಾವು ಬೇರೆ ಬೇರೆ ಕಡೆಯಿಂದ, ಯುರೋಪಿಂದ ಒಂದಿಬ್ರು, ಬೆಂಗಳೂರಿಂದ ಬಾಕಿ 10 ಜನ ಎಲ್ಲ ಬರೋರಿದ್ವಿ. ಎಲ್ಲ ಬಂದು ಅಲ್ಲಿ ಕಾತ್ಮಾಂಡುಗೆ ಹೋದ್ವಿ. ಮೊದಲನೇ ದಿನ ಹೋಗಿ ಬ್ರೀಫಿಂಗ್ ಎಲ್ಲ ಆಯ್ತು ನಮ್ಗೆ. ಅವರು ಎಲ್ಲ ಹೇಳಿ ಡಫಲ್ ಬ್ಯಾಗ್ ಎಲ್ಲ ಕೊಟ್ರು. ಡಫಲ್ ಬ್ಯಾಗ್ ಅಂದ್ರೆ ಒಂದು 2 ಜನಕ್ಕೆ ಸೇರಿ ಒಂದು ಬ್ಯಾಗ್ ಕೊಡ್ತಾರೆ. 10 kg ಸಾಮಾನು ಇಡ್ಬೋದು ನಾವು. ಸೊ ನಮ್ಮ ಇಡೀ ಚಾರಣದ ಪಯಣದಲ್ಲಿ ನಾವು ರಾತ್ರಿ ಹೋಗಿ ಉಳ್ಕೊಳ್ಳೋ ಜಾಗ ಟೀ ಹೌಸ್ ಅಂತ ಇರುತ್ತೆ, ಅಲ್ಲಿಗೆ ತಂದು ಇಟ್ಟಿರ್ತಾರೆ ಅದನ್ನ. ಇನ್ನು ಮತ್ತೆ ಬೆಳಿಗ್ಗೆ ಎದ್ದು ಚಾರಣ ಹೊರಟಾಗ ಆ ಬ್ಯಾಗ್ ಅನ್ನ ಪೋರ್ಟರ್ ತಗೊಂಡು ಹೋಗಿರ್ತಾರೆ. ನಾವು ಹೊಡಕ್ ಮುಂಚೆ ಅದನ್ನ ತಗೊಂಡು ಹೋಗಿರ್ತಾರೆ. ನಾವು ರಾತ್ರಿ ಗಮ್ಯಸ್ಥಾನ ತಲುಪೋ ನಾವು ಬರಕ್ ಮುಂಚೆ ಅದನ್ನ ತಂದು ಇಟ್ಟಿರ್ತಾರೆ. ಸೊ ಎಲ್ಲ ಕೊಟ್ಟರು, ಡಬಲ್ ಬ್ಯಾಗ್ ಎಲ್ಲ ಕೊಟ್ಟು ನಾವು ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಮಾರನೇ ದಿನ ಬೆಳಿಗ್ಗೆ 7 ಗಂಟೆಗೆ ಕಾಠ್ಮಂಡು ಏರ್ಪೋರ್ಟ್ಗೆ ಹೋದ್ವಿ ನಮ್ಮ ಫ್ಲೈಟ್ ತಗೊಳ್ಳೋದಕ್ಕೆ.
ಬಟ್ ಅಲ್ಲಿ ನೋಡಿದ್ರೆ 2 ದಿನದಿಂದ ಯಾವ ಫ್ಲೈಟು ಹೋಗಿರ್ಲಿಲ್ಲ ಲುಕ್ಲಾ ಏರ್ಪೋರ್ಟ್ ಅಲ್ಲಿ. ಬೇಸ್ ಕ್ಯಾಂಪ್ ಚಾರಣ ಶುರು ಆಗೋ ಜಾಗದಲ್ಲಿ ಅದು ತುಂಬಾ ಕಾಮನ್ ಅಂತೆ, ನಮಗ್ ಗೊತ್ತಿರ್ಲಿಲ್ಲ ಅದು. ಸೊ ಆ ದಿನ ಕೂತಿದ್ವಿ ಅಲ್ಲಿ ನಾವು 7 ಗಂಟೆಯಿಂದ ಸುಮ್ಮನೆ ಕೂತಿದ್ವಿ. ಚೆಕ್ ಇನ್ ಆಯ್ತು, ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ರು. ಬಟ್ ಏರ್ಪೋರ್ಟ್ ಅಲ್ಲಿ ಸುಮಾರು ಮಧ್ಯಾಹ್ನ 2 ಗಂಟೆ ತನಕನೂ ಕೂತಿದ್ವಿ ನಾವು. ಆಮೇಲಿಂದ ಈ ದಿನ ಎಲ್ಲೂ ಹೋಗಲ್ಲ ಇದು ಅಂತ ಹೇಳಿ, ಇವತ್ತು ಏರ್ಪೋರ್ಟ್ ಓಪನ್ ಆಗಲ್ಲ ಅಂತ ಹೇಳಿ ವಾಪಸ್ ಹೋಟೆಲ್ಗೆ ಬಂದ್ವಿ. ಹೋಟೆಲ್ಗೆ ಬಂದಾಗ ನಮ್ಮ ಟೂರ್ ಆಪರೇಟರ್ ಹೇಳಿದ್ರು, ನೋಡಿ ನಾವು ನಿಮ್ಗೆ ಅದಕ್ಕೆ ಹೇಳಿದ್ದು, ಬೇರೆ ಇಲ್ಲಿ ರಾಮೇಚಾಪ್ ಅಂತ ಊರಿದೆ, ಅಲ್ಲಿಗೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಫ್ಲೈಟ್ ಹತ್ಕೊಂಡು ಹೋಗಿ, ಅಲ್ಲಿ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ ನೀವು ಹೋಗೋದು ಅಂತ ಹೇಳಿದ್ರು. ಆಮೇಲೆ ಅವರು ಏನ್ ಹೇಳಿದ್ರು ಅಂತಂದ್ರೆ, ಒಂದು 10 ಕಿಲೋಮೀಟರ್ ರೋಡ್ ಚೆನ್ನಾಗಿಲ್ಲ ಅಷ್ಟೇ, ಬಾಕಿ ಎಲ್ಲ ರೋಡ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ರು. ಬಟ್ ನಾವು ಅಲ್ಲಿ ಟೂರ್ ವೆಹಿಕಲ್ ಅಲ್ಲಿ ಹೋದಾಗ ಬರೀ ಒಂದು 10 ಕಿಲೋಮೀಟರ್ ರೋಡ್ ಚೆನ್ನಾಗಿತ್ತು. ಇನ್ ಬಾಕಿ ಎಲ್ಲಿ ರೋಡೇ ಇರ್ಲಿಲ್ಲ. ಅರ್ಧ ಸುಂಕೋಶಿ ರಿವರ್ ಅಂತ ಒಂದು ನದಿ ಇದೆ, ಆ ನದಿಗೆ ಫ್ಲಡಿಂಗ್ ಆಗ್ಬಿಟ್ಟು ಪೂರ್ತಿ ಎಲ್ಲ ಕಲ್ಗಳು ಇತ್ತು, ಸಣ್ಣ ಸಣ್ಣ ಬಂಡೆ ಕಲ್ಗಳು. ಅದನ್ನೆಲ್ಲ ಆ ಕಡೆ ಈ ಕಡೆ ತಳ್ಳಿ ಅಲ್ಲಿ ರೋಡ್ ಮಾಡಿದ್ರು. ಆ ನದಿ ದಂಡೆ ಮೇಲೆ ಸುಮಾರು ಒಂದು 3-4 ಗಂಟೆ ಜರ್ನಿ ಮಾಡಿ ನಮ್ಮ ರಾಮೇಚಾಪನ್ನ ಊರಿಗೆ ತಲುಪಿದ್ವಿ ನಾವು. ಅಲ್ಲಿ ತಲುಪಿದಾಗ ರಾತ್ರಿ ಅಲ್ಲೇ ಒಂದು ರೂಮಲ್ಲಿ ಉಳ್ಕೊಂಡು ಎಲ್ರೂ ತಿರ್ಗಾ ಮಾರನೇ ದಿನ ಬೆಳಿಗ್ಗೆ ಎದ್ದು ರಾಮೇಚಾಪ್ ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಮಾಡಿದ್ವಿ. ಏರ್ಪೋರ್ಟ್ ಅಂದ್ರೆ ಏನ್ ಒಂದು ಸಣ್ಣ ಫುಟ್ಬಾಲ್ ಫೀಲ್ಡ್ ತರ ಇತ್ತು, ಮನೆ ಮುಂದೆ ಇರೋ ಗ್ರೌಂಡ್ ತರ ಅಲ್ವ. ಸೊ ಅಲ್ಲಿ ಹೋಗಿ ಚೆಕ್ ಇನ್ ಮಾಡಿ ತಿರ್ಗಾ ಇವತ್ತು ಅಲ್ಲೂ ಒಂದ್ 2-3 ದಿನದಿಂದ ಫ್ಲೈಟ್ ಓಡಾಡಿರ್ಲಿಲ್ಲ, ತುಂಬಾ ಬ್ಯಾಕ್ಲಾಗ್ ಇತ್ತು. ಸೊ ನಮ್ಗೆ ಅನುಮಾನ ಇತ್ತು, ಇವತ್ತು ಇವ್ರು ಕರ್ಕೊಂಡು ಹೋಗ್ತಾರೋ ಇಲ್ವೋ ನಮ್ಮನ್ನ ಅಂತ. ನಾವು ಅಲ್ಲೇ ಕುತ್ಕೊಂಡು ಕಾರ್ಡ್ಸ್ ಗೀಡ್ಸ್ ಆಡ್ತಾ ಕುತ್ಕೊಂಡ್ವಿ ನಾವು. ಯಾಕೋ ನಮ್ಗೆ ನಂಬಿಕೆ ಇರ್ಲಿಲ್ಲ ಇವತ್ತು ಹೊರಡ್ತೀವಿ ಅಂತ. ಬಟ್ ದೇವ್ರ ದಯೆಯಿಂದ ಒಂದು 3 ಗಂಟೆ ಹಂಗೆ ನಮ್ಮ ಏರ್ಪೋರ್ಟ್ ಓಪನ್ ಆಗಿ ನಮ್ಮ ಫ್ಲೈಟ್ ಬಂದು ನಾವು ಹೊರಟ್ವಿ. 3 ಗಂಟೆ ಹಾಗೆ ಹೊರಟಿ ಈ ಎವರೆಸ್ಟ್ ಬೇಸ್ ಕ್ಯಾಂಪ್ ಚಾರಣ ಶುರುವಾಗೋ ಸ್ಥಳ ಲೂಕ್ಲಾಗೆ ಬಂದ್ವಿ ನಾವು ಕೊನೆಗೂ. ಸೊ ಲೂಕ್ಲಾಗೆ ಬಂದು ಒಂದು 4 ಗಂಟೆ ಆಗಿ ಬಂದ್ವಿ. ಒಂದು ಅರ್ಧ ಗಂಟೆ ಸ್ವಲ್ಪ ರೆಡಿ ಆಗಿ ಈಗ ಒಂದು 4 ಗಂಟೆ ನಡಿಬೇಕಾಗಿತ್ತು ನಾವು ಇವತ್ತೇ, ಈ ದಿನಾನೇ ನಡೆದ್ವಿ. ಒಂದು ಪಾರ್ಕಿಂಗ್ ಅನ್ನೋ ಒಂದು ಜಾಗನ ತಲುಪಬೇಕಾಗಿತ್ತು. ಅಲ್ಲಿಗೆ ನಾವು ನಡಿಲಿಕ್ಕೆ ಶುರು ಮಾಡಿದ್ವಿ. ಆಮೇಲಿಂದ ಸೊ ಲೂಕ್ಲಾ ಮತ್ತೆ ಪಾಕ್ಡಿಂಗ್ ಮತ್ತೆ ನಾಮ್ಚೆ ಬಜಾರ್ ಇದು ನಮ್ಮ ಫಸ್ಟ್ 3 ದಿನ ಈ 3 ಜಾಗಗಳಿಗೆ ತಲುಪಬೇಕಾಗಿತ್ತು ನಾವು. ಲೂಕ್ಲಾ ಇಂದ ಪಾಕ್ಡಿಂಗ್ ಇಂದ ನಾಮ್ಚೆ ಬಜಾರ್. ಸುಮಾರು ಒಂದು 3,500 ಮೀಟರ್ ಎತ್ತರದಲ್ಲಿದೆ ನಾಮ್ಚೆ ಬಜಾರ್. ಸೊ ಸಾಕಷ್ಟು ನಡೆಯೋದಿತ್ತು ನಮ್ಗೆ. ಹೆಂಗೆ ದಿನ ನಡೆಯೋದು ಯಾವ ತರ ಇರ್ತಿತ್ತು ಅಂದ್ರೆ, 2 ಗಂಟೆ ನಡೆಯೋದು, ಬ್ರೇಕ್ ತಗೊಳ್ಳೋದು, ತಿರ್ಗಾ 2 ಗಂಟೆ ನಡೆಯೋದು, ಊಟ ಮಾಡೋದು, ತಿರ್ಗಾ 2 ಗಂಟೆ ನಡೆಯೋದು, ಹೋಗಿ ಕೊನೆಗೆ ಒಂದು 6-7 ಗಂಟೆ ಹಂಗೆ ಹೋಗಿ ತಲುಪೋದು. ಈ ತರ ಇತ್ತು ನಮ್ಮ ಶೆಡ್ಯೂಲ್. ನಾವು ಆಕ್ಚುಲಿ ತಯಾರೇ ಆಗಿರ್ಲಿಲ್ಲ ಈ ರೀತಿ. ದಿನಕ್ಕೆ ಒಂದ್ಸತಿ ಚಾಮುಂಡಿ ಬೆಟ್ಟ ಹತ್ಬಿಟ್ಟು ಇಳಿದ್ಬಿಟ್ರೆ ಅಷ್ಟೇ ಸಾಕಾಗಿ ಹೋಯ್ತು ಅಂತ ಅನ್ಕೊಂಡಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಚಳಿನೂ ಜಾಸ್ತಿ ಆಗ್ತಾ ಇತ್ತು. ಹೀಗೇನೆ ಸೊ 2 ದಿನ ಆದ್ಮೇಲೆ 3ನೇ ದಿನ ನಮ್ಗೆ ಒಂದು ಇದಾಯ್ತು, ಒಂದು ಫಾಲ್ ಬ್ಯಾಕ್ ಆಯ್ತು. ನಮ್ಮ ಸದಸ್ಯರಲ್ಲಿ ಒಬ್ರಿಗೆ ಮಂಡಿ ನೋವು ಕಾಣಿಸ್ಕೊಂತು. ಅವರು ವಾಪಸ್ ಬರ್ಬೇಕಾದ ಪ್ರಸಂಗ ಬಂತು ಅವ್ರಿಗೆ 3ನೇ ದಿನ ಮಧ್ಯದಲ್ಲಿ. ಅದಾದ್ಮೇಲೆ ಇನ್ನೊಬ್ರು ಸದಸ್ಯರಿಗೆ ಸ್ವಲ್ಪ ಎದೆ ಮೇಲೆ ಭಾರ ಆದಂಗ ಆಗ್ತಾ ಇದೆ ಅಂತಂದ್ರು. ಅಂದ್ರೆ ಆಕ್ಸಿಜನ್ ಮಟ್ಟ ಈಗ ಸಿ ಲೆವೆಲ್ ಅಲ್ಲಿ ಎಷ್ಟು ಆಕ್ಸಿಜನ್ ಇರುತ್ತೋ ಅಲ್ಲಿ 3,500 ಮೀಟರ್ ಅಲ್ಲಿ 2/3 ಇರುತ್ತೆ. 7,500 ಮೀಟರ್ ಹೋದ್ರೆ 1/3 ಆಕ್ಸಿಜನ್, ಅಷ್ಟು ಗಾಳಿಲಿರೋ ಆಕ್ಸಿಜನ್ ಮಟ್ಟ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಲಂಗ್ಸ್ ಅಡ್ಜಸ್ಟ್ ಆಗಿ ಅದನ್ನ ಹೆಂಗೋ ನಿಭಾಯಿಸ್ಕೊಂಡು ಹೋಗ್ತಾರೆ, ಕೆಲವ್ರಿಗೆ ಆಗಲ್ಲ. ಸೊ ಇನ್ನೊಬ್ರು ಸದಸ್ಯರಿಗೆ ಈ ಎದೆ ಮೇಲೆ ಒತ್ತಡ ಆಗಕ್ ಶುರುವಾಗಿ ಅವ್ರು ತುಂಬಾ ನಿಧಾನಕ್ಕೆ ನಡೆಯಕ್ ಶುರು ಮಾಡಿದ್ರು. ಈ ಟೈಮಲ್ಲಿ ಸ್ವಲ್ಪ ಗೊಂದಲಗಳಾಯ್ತು. ಏನು ಮಾರಲ್ ಆಂಬಿಗ್ಯೂಟಿಸ್, ನಮ್ಗೆ ಈಗ ಸಹಾಯ ಮಾಡಬೇಕು ಅಥವಾ ಅವ್ರು ವಾಪಸ್ ಹೋಗಕ್ಕೆ ಹೇಳ್ಬೇಕು ಏನು ಅಂತ ಬೇರೆ ಬೇರೆ ಸದಸ್ಯರಿಗೆ ಬೇರೆ ಬೇರೆ ಅಭಿಪ್ರಾಯ ಇತ್ತು. ಈಗ ನಾವು ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀವಿ, ಬಟ್ ಅಲ್ಲಿ ಹೋದಾಗ ಅಂದ್ರೆ ಸಿಚುವೇಶನ್ ನಮ್ಗೆ ಬಂದು ಪ್ರೆಸೆಂಟ್ ಮಾಡೋ ಚಾಲೆಂಜಸ್ಗೆ ನಾವು ಪೂರ್ತಿಯಾಗಿ ರೆಡಿ ಆಗಿರಲ್ಲ.
ಸೊ ಆ ರೀತಿಯಾದ ಒಂದು ಚಾಲೆಂಜಿಂಗ್ ಸಿಚುವೇಶನ್ ನಮ್ಮ ಮುಂದೆ ಇತ್ತು. ಸೊ ಅವ್ರನ್ನ ಹಾಗೂ ಹೀಗೂ ಹೇಗೋ ಕನ್ವಿನ್ಸ್ ಮಾಡಿ ನಾವು ಆ ದಿನ ಎಲ್ಲಿ ಗಮ್ಯಸ್ಥಾನ ತಲುಪಬೇಕಾಯಿತು ಅಲ್ಲಿಗೆ ತಲುಪಿಸಿದ್ವಿ. ಆಮೇಲೆ ಮಾರನೇ ದಿನ ಅವರು ಇನ್ನು ಮೇಲೆ ಹತ್ತೋದ್ ಬೇಡ, ವಾಪಸ್ ಬಂದ್ಬಿಡ್ಲಿ ಅಂತ ಅವರು ಒಬ್ಬರನ್ನ ವಾಪಸ್ ಕಳ್ಸಿದ್ವಿ. ಇನ್ನೊಂದು ನಮ್ಗೆ ಆಶ್ಚರ್ಯ ಏನ್ ಕಾದಿತ್ತು ಅಂದ್ರೆ, ಇಷ್ಟೊತ್ತು ಪೂರ್ತಿ ನಮ್ಮ ಸುತ್ತಮುತ್ತ ಎಲ್ಲ ಸ್ವಲ್ಪ ಡ್ರೈ ಆಗಿತ್ತು. ಇಲ್ಲಿ ನೋಡಿದ್ರೆ 3ನೇ ದಿನ ಆಗಿ 4ನೇ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ರೆ ಫುಲ್ ಸ್ನೋ ಆಗಿ ಸ್ನೋ ಬಿದ್ದಿತ್ತು. ಸೊ ಈ ಸ್ನೋಯಿಂಗ್ ನೋಡಿ ಬಹಳ ಖುಷಿ ಆಯ್ತು ನಮ್ಗೆ. ಅದು ಈ ಟೈಮಲ್ಲಿ ಬೀಳಂಗೆ ಇಲ್ಲ, ಬಟ್ ಅದು ಬಿದ್ದಿರೋದು ನೋಡಿ ನಮ್ಗೆ ಸಾಕಷ್ಟು ಖುಷಿ ಆಗಿತ್ತು. ತುಂಬಾ ಮಜವಾಗಿರುತ್ತೆ ಅನ್ಕೊಂಡು ನಾವು ಮತ್ತೆ ನಡೆಯಕ್ ಶುರು ಮಾಡಿದ್ವಿ. ಈ ಕಥೆನ ಇನ್ನೂ ಮುಂದುವರ್ಸೋಕ್ ಮೊದಲು ನಾನು ನಮ್ಮ ಮುಂದಿನ ಅಧ್ಯಾಯ ಟೋಸ್ಟ್ ಮಾಸ್ಟರ್ಸ್ ಅಲ್ಲಿ ಆಶುಭಾಷಣ ಅದನ್ನ ಪ್ರಸ್ತುತಪಡಿಸಕ್ಕೆ ನಾನು ವೇದಿಕೆಗೆ ನಮ್ಮ ಟೋಸ್ಟ್ ಮಾಸ್ಟರ್ ಆದ ರಾಘವೇಂದ್ರ ಅವ್ರನ್ನ ಕರೆಯಕ್ಕೆ ಇಷ್ಟಪಡ್ತೀನಿ. ಅವರು ರಾಘವೇಂದ್ರ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಬಹಳ ಸಮಚಿತ್ತ ವ್ಯಕ್ತಿತ್ವ. ನಾನು ನೋಡಿದ ಹಾಗೆ ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡ್ ಬರ್ತಾರೆ. ತುಂಬಾ ಒಳ್ಳೆ ಗುಡ್ ಲಿಸ್ನರ್ ಅವರು ನಮ್ಮ ಗುಂಪಿನಲ್ಲಿ. ಸೊ ಸದ್ಯದಲ್ಲಿ ಅವ್ರು ಸಿಂಗಾಪುರದಲ್ಲಿ ನೆಲೆಸಿದ್ದಾರೆ. ಮತ್ತೆ ಎಕನಾಮಿಕ್ಸ್ ಅಲ್ಲಿ ಒಂದು ಮಾಸ್ಟರ್ಸ್ ಡಿಗ್ರಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ವೃತ್ತಿಯಲ್ಲಿ ಇಟ್ಕೊಂಡು. ಇಷ್ಟನ್ನ ಅವ್ರ ಬಗ್ಗೆ ಹೇಳ್ತಾ ವೇದಿಕೆನ ಅವ್ರಿಗೆ ಹಸ್ತಾಂತರಿಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ವೆಂಕಟೇಶ್ ಅವರೇ, ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರಿ. ಈಗ ಆಶುಭಾಷಣದ ಬಗ್ಗೆ ಬಂದ್ರೆ, ಆಶುಭಾಷಣದ ಸಮಯ 1 ರಿಂದ 2 ನಿಗದಿತ ಸಮಯ 1 ರಿಂದ 2 ನಿಮಿಷಗಳು. ಅಂದ್ರೆ ಆಶುಭಾಷಣ ಅಂದ್ರೆ ಸಿದ್ಧತೆ ಇಲ್ದಲೆ ಕ್ಷಣದಲ್ಲೇ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾಡೋ ಭಾಷಣ. ಟೋಸ್ಟ್ ಮಾಸ್ಟರ್ ಅಲ್ಲಿ ಸಾಮಾನ್ಯವಾಗಿ ಇದನ್ನ ಟೇಬಲ್ ಟಾಪಿಕ್ ಸ್ಪೀಚ್ ಅಂತ ಕರೀತಾರೆ. ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಆತ್ಮವಿಶ್ವಾಸ ಹೆಚ್ಚಿಸೋದು, ಮತ್ತೆ ತಕ್ಷಣ ಯೋಚನೆ ಮಾಡೋ ಸಾಮರ್ಥ್ಯ ಬೆಳೆಸೋದು, ಮತ್ತೆ ಹಾಗೇನೆ ಸಾರ್ವಜನಿಕವಾಗಿ ಮಾತಾಡೋ ಭಯ ಕಡಿಮೆ ಮಾಡೋದು. ಅದ್ರ ಜೊತೆಗೆ ಆಲೋಚನೆಗಳನ್ನ ಕ್ರಮಬದ್ಧವಾಗಿ, ಅಂದ್ರೆ ಆರಂಭ ಮಧ್ಯ ಅಂತ್ಯ ಅಂತ ಹೊಂದಿಸಿ ಹೇಳೋ ತರ ಕ್ರಮಬದ್ಧವಾಗಿ ಹೇಳೋದನ್ನ ಕಲಿಸುತ್ತೆ. ಸೊ ಇದು ತುಂಬಾ ಸುಲಭ ಮಾತಾಡೋದಕ್ಕೆ. ನೀವು ಯಾವ್ದು ಸರಿ ಅನ್ನೋದಕ್ಕಿಂತ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಕ್ಕಿಂತ ನಿಮ್ಗೆ ಯೋಚನೆ ಬಂದಿದ್ದ ಯೋಚನೆಗಳನ್ನ ಅಭಿವ್ಯಕ್ತಪಡಿಸೋದೇ ಇದರ ಉದ್ದೇಶ. ಇನ್ನ ಇವತ್ತಿನ ವಿಷಯಗಳಿಗೆ ಬಂದ್ರೆ, ನಾನಿವತ್ತು ಇವರು ವೆಂಕಟೇಶ್ ಅವರು ಟ್ರಾವೆಲ್ ಬಗ್ಗೆ ಇವತ್ತು ಮಾತಾಡ್ತಾ ಇರೋದ್ರಿಂದ ನಾನು ಇವತ್ತು ಚೂಸ್ ಮಾಡ್ಕೊಂಡ ಟಾಪಿಕ್ಗಳು ಪ್ರಕೃತಿ ಬಗ್ಗೆ. ಕೆಲವು ಪ್ರಕೃತಿ ಬಗ್ಗೆ ಇದಾವೆ, ಕೆಲವು ಇದು. ಅದ್ರ ಪ್ರಕೃತಿ ಬಗ್ಗೆ ಯಾವ ತರ ಅಂದ್ರೆ, ಎಷ್ಟೊಂದು ಜನ ಕವಿಗಳಿದ್ದಾರೆ ಕನ್ನಡದಲ್ಲಿ. ಅದರಲ್ಲಿ ಕುವೆಂಪು ಅವರು ಎಲ್ಲರಿಗೂ ಗೊತ್ತಿರೋದೆ. GS ಶಿವರುದ್ರಪ್ಪ ಅವ್ರನ್ನ ಕೇಳಿರ್ಬೋದು. ಅವರು ಕೂಡ ನಮ್ಮ ಕರ್ನಾಟಕದ ರಾಷ್ಟ್ರ ಕವಿ ಕೂಡ, ಕನ್ನಡದ ರಾಷ್ಟ್ರ ಕವಿ ಕೂಡ. ಹಾಗೇನೆ ಅವರು ಸಾಕಷ್ಟು ಕವನಗಳನ್ನು ಬರೆದಿದ್ದಾರೆ. ಈಗಾಗಲೇ ನೀವು ಕೇಳಿರ್ಬೋದು, ಎದೆ ತುಂಬಿ ಹಾಡುವೆನು, ಆ ಥರ ಎಲ್ಲ ಇದೆಲ್ಲ ಅವ್ರದ್ದೇ ಕವನ. ಸೊ ಈಗ ನಾನು ಅವರ ಕವನಗಳನ್ನ ಒಂದೊಂದಾಗಿ ಆಶುಭಾಷಣದ ಟಾಪಿಕ್ ಆಗಿ ತಗೋತಾ ಇದ್ದೀನಿ. ಸೊ ಮೊದಲನೇ ಟಾಪಿಕ್ ಯಾರು ತಗೋತೀರಾ? ಓಕೆ, ಓಕೆ, ಧನ್ಯವಾದಗಳು ರವಿಕುಮಾರ್ ಅವರೇ. ಸೊ ಈಗ ಮೊದಲನೇ ಟಾಪಿಕ್ ಇಲ್ಲಿದೆ, ತೊರೆಯ ಹಂಬಲ. ಅಂದ್ರೆ GS ಶಿವರುದ್ರಪ್ಪ ಅವರ ಒಂದು ಉತ್ತಮ ಕವನ ಇದು, ತೊರೆಯ ಹಂಬಲ. ಅಂದ್ರೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ. ಈಗ ನಿಮ್ಮ ಭಾಷಣ ಶುರು ಮಾಡಬಹುದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಅವರೇ. ಇದೊಂದು ಚಿರಪರಿಚಿತ ಒಂದು ಕವನ. ಇದು ನಂಗೆ ತುಂಬಾ ಕಿವಿ ಮೇಲೆ ಅಪ್ಪಳಿಸೋದು ಅಂತಂದ್ರೆ CR ಅಶ್ವಥ್ ಹಾಡಿರೋದು. ಈ ಕವನ ಒಂದು ಭಾವಗೀತೆ. ಈ ಭಾವಗೀತೆಗೆ ಒಂದು ಧ್ವನಿ ಕೊಟ್ಟು ಶಾರೀರ ಕೊಟ್ಟು ಹಾಡಿದಾರಲ್ಲ ಅಶ್ವಥ್, ಅದು ಈ ಕವನದ ಭಾವನೆಯನ್ನ ಇನ್ನೂ ಒಂದು ಮೇಲ್ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅಂತ ನನ್ನ ಅನಿಸಿಕೆ. ನಾನು ಈ ಭಾವಗೀತೆನ ತುಂಬಾ ಬಾರಿ ಕೇಳಿದ್ದೀನಿ.
ತುಂಬಾ ಬಾರಿ ಕೇಳಿದೀನಿ. ಆಮೇಲೆ ತುಂಬಾ ಇದು ಮನುಷ್ಯರಿಗೆ ಅಥವಾ ಮನುಷ್ಯನ ಭಾವನೆಗಳಿಗೆ ತುಂಬಾ ಹತ್ರ ಆಗಿದೆ. ನಾನು ಅರ್ಥೈಸ್ಕೊಂಡಿರೋ ಪ್ರಕಾರ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ. ನಮ್ಗೆ ಏನೋ ಕೆಲವೆಲ್ಲ ತುಂಬಾ ಏನೋ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಲ್ಲ, ತುಂಬಾನೇ ಎಕ್ಸ್ಪೆಕ್ಟೇಷನ್ಸು ಆಮೇಲೆ ಇಟ್ಕೊಂಡಿರ್ತೀವಲ್ಲ, ಅದೆಲ್ಲ ಇಟ್ಕೋಬಾರ್ದು. ನಾವು ಎಕ್ಸ್ಪೆಕ್ಟೇಷನ್ಸ್ ಇಲ್ದೇನೆ ಬದುಕ್ಬೇಕು. ಹಿಂಗೆ ಒಂದು ನದಿ ಕಡಲನ್ನ ಸೇರ್ಬೇಕಾದ್ರೆ ಅದು ಬಯಸುತ್ತೆ ಸೇರಕ್ಕೆ. ಹಂಗೆ ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗ್ತೀವಿ. ಅದು ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರಬೇಕು ಅಂತಾನು ಹೇಳುತ್ತೆ ಅಂತ ನನ್ಗನ್ಸಿಕೆ. ಅದು ಕವನ ಕೇಳ್ತಾ ಇದ್ರೆ ನಾವು ಒಂಥರ ಆ ಕವನದ ಒಳಗಡೆ ಅದೇ ಅದ್ರದ್ದು ಮುಳುಗೋಗ್ತೀವಿ. ಸುಮಾರು ಬಾರಿ ಕೇಳಿದ್ದೀನಿ ಇದೊಂದು. ಆಮೇಲೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರದ್ದೊಂದು ಇನ್ನೊಂದು ಕವನ, ಅದೇ ಇದು ಏನು ಮಳೆ ತುಂಬಿ ಸುರಿಸಿದೆ ಅಂತದೊಂದು. ಈ ತರ ಕವನಗಳೆಲ್ಲ ಇದು ಭಾವಗೀತ ಕೇಳ್ಬೇಕಾದ್ರೆ ಇವು ಮನ್ಸಿಗೆ ತುಂಬಾ ಹತ್ರ ಆಗ್ತವೆ. ಆಮೇಲೆ ತುಂಬಾ ಮುದ ನೀಡ್ತವೆ. ಅದೇ ರೀತಿ ನಮ್ನ ಇನ್ನೊಂದು ಲೋಕ ಕೊಂಡೊಯ್ತವೆ. ಇಷ್ಟೊಂದು ಸಾಕಷ್ಟು ಭಾವನೆಗಳನ್ನ ಮೂಡಿಸಿವೆ. ಅದೇ ರೀತಿ ಜಿ ಎಸ್ ಶಿವರುದ್ರಪ್ಪ ಅವರು ಅವ್ರದ್ದು ಬೇರೆ ಕವನಗಳನ್ನು ಕೇಳಿದ್ದೀನಿ. ಬಟ್ ಈ ಕವನ ತುಂಬಾ ಮನ್ಸಿಗೆ ಹತ್ರ ಆಗುತ್ತೆ, ತುಂಬಾ ಮುದ ನೀಡುತ್ತೆ, ತುಂಬಾ ಖುಷಿ ಕೊಡುತ್ತೆ. ಇನ್ನೊಂದ್ ರೀತಿ ಹೇಳ್ಬೇಕಾದ್ರೆ ಇಂಥ ಕವನಗಳು ಏನೋ ಒಂದು ನಮ್ಮ ಮನ್ಸಿಗೆ ಏನೋ ಬೇಜಾರಾಗಿರ್ಬೋದು, ಅಥವಾ ಏನೋ ಒಂದ್ ರೀತಿ ಏನೋ ಬೇಜಾರಾಗಿರೋ ಟೈಮಲ್ಲಿ ಇಂಥವು ಕೇಳಿದ್ರೆ ಒಂದ್ ರೀತಿ ನಾವು ಅದರಿಂದ ಹೊರಗಡೆ ತರಿಸೋ ಸಾಮರ್ಥ್ಯ ಈ ಭಾವಗೀತೆಗಳಲ್ಲಿ ಇದೆ ಅಂತ ನಾನು ಪರಿಭಾವಿಸ್ತೇನೆ. ಇಷ್ಟು ಹೇಳ್ತಾ ವೇದಿಕೆಯನ್ನು ಮರಳಿ ನಿಮ್ಗೆ ನೀಡ್ತಾ ಇದ್ದೇನೆ. ಧನ್ಯವಾದಗಳು ರವಿಕುಮಾರ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ಜಿ ಎಸ್ ಶಿವರುದ್ರಪ್ಪ ಅವರ ಕವನನ ಇದಕ್ಕೆ ಸಂಗೀತ ಅಳವಡಿಸಿ ಭಾವಗೀತೆಯ ತರ ಹಾಡಿ ಶ್ರೀಶ್ವತ್ ಅವರು ತುಂಬಾ ಚೆನ್ನಾಗಿ ಜನಪ್ರಸಿದ್ಧಿ ಮಾಡಿದ್ರು. ಇದು ಹಾಗೇನೆ ಇದು ನಮ್ಮ ನೋವನ್ನ ಮರೆಸುವಂತ ಹಾಡು ಅನ್ನೋದನ್ನ ಕೂಡ ನೀವು ನಿಮ್ಮ ವಿಷಯದಲ್ಲಿ ಪ್ರಸ್ತಾಪಿಸಿ ಚೆನ್ನಾಗಿ ಹೇಳಿದ್ರಿ. ಸೊ ಈಗ ಮುಂದಿನ ಟಾಪಿಕ್ ಯಾರು ತಗೋತೀರಾ? ಓಕೆ, ನಿಮ್ಗೆ ಈಗಾಗಲೇ ಕವನ ಕಾಣಿಸಿದೆ. ಸೊ ಇದ್ರ ಟೈಟಲ್ಲು ಕಡಲನ್ನು ಕಂಡಾಗ. ಇದು ಕೂಡ ಜಿ ಎಸ್ ಶಿವರುದ್ರಪ್ಪ ಅವ್ರದ್ದೇ. ನಾನಿಲ್ಲಿ ಬರುವ ಮೊದಲಲ್ಲೂ ನೀನು ಇಂತೆ ಮರೆಯುತ್ತಿದ್ದೆ, ನಾನು ಬಂದಿಲ್ಲಿ ನಿಂತು ನೋಡುತ್ತಿರೆ ಇಂತೆ ಮರೆಯುತ್ತಿರುವೆ, ನಾನು ಹೋದರೂ ಎಂದಿನಂತೆ ನೀನಿಂತೆ ಹಾಡುತ್ತಿರುವೆ, ನೀಲಬಾನಿನ ಭವ್ಯ ಮೌನದೆದೆಗೇನೋ ನುಡಿಯುತ್ತಿರುವೆ. ಇದು ಜಿ ಎಸ್ ಶಿವರುದ್ರಪ್ಪ ಅವರ ಕಡಲನ್ನು ಕಂಡಾಗ ಕವನ. ಈಗ ನಿಮ್ಮ ಭಾಷಣ ಶುರು ಮಾಡಬಹುದು ಅನಿಲ್ ಕುಮಾರ್ ಅವರೇ. ಧನ್ಯವಾದಗಳು ಅವರೇ. ಇದೊಂದು ಶಿವರುದ್ರಪ್ಪ ಅವರ ಬಹಳ ಪ್ರಸಿದ್ಧವಾದಂತ ಕವನ. ಶಿವರುದ್ರಪ್ಪ ಅವ್ರದ್ದು ಆಗ್ಲೇ ನೀವು ಹೇಳಿದಾಗ ಎದೆ ತುಂಬಿ ಆಡುವಿನ ಅಂತೂ ಮನೆ ಮನೆಯಲ್ಲೂ ಮಾತಾಗಿದೆ. ಮತ್ತೆ ಅದೆಲ್ಲ ಚಲನಚಿತ್ರ ಮತ್ತೆ ಧಾರಾವಾಹಿಗಳಲ್ಲೆಲ್ಲ ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಈ ಕವನದಲ್ಲೂ ಶಿವರುದ್ರಪ್ಪ ಅವರು ಕಡಲ ಹತ್ರ ಬಂದ್ರೆ ಅವ್ರಿಗೆ ಏನ್ ಅನಿಸ್ತದೆ ಅಂತ ಒಂದು ಭಾವನೆಯನ್ನು ಹಂಚ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಕಡಲ ಹತ್ರ ಬಂದ್ರೆ ಅದೊಂದು ತರ ಮೌನವಾಗಿರುತ್ತೆ. ಕೆಲವು ಸತಿ ನಾವು ಬೇಜಾರಾದಾಗ ಮತ್ತೆ ಒಂದು ಬೇರೆ ರಿಫ್ರೆಶ್ ಮಾಡ್ಕೋಬೇಕಾದ್ರೆ ಈ ತರದೊಂದು ಕಡಲ ಹತ್ರ ಬಂದ್ರೆ ನಮ್ಮ ಮೈಂಡ್ ಆಟೋಮೆಟಿಕ್ ಆಗಿ ರಿಫ್ರೆಶ್ ಆಗುತ್ತೆ. ಮತ್ತೆ ಅವ್ರು ಹೇಳೋ ತರ ಇದು ನಾವು ಬರ್ತೀವಿ ಹೋಗ್ತೀವಿ ಕಡಲ ಹತ್ರ, ಅದೇ ಕಡಲ ಮಾತ್ರ ಅದು ಶಾಶ್ವತವಾಗಿ ಅಲ್ಲೇ ಇರುತ್ತೆ. ನಾವು ಬರ್ದಿದ್ರು ಇರುತ್ತೆ, ಮತ್ತೆ ನಾವು ಬಂದಾಗೂ ನಮಗೆ ಮುದ ಕೊಡುತ್ತೆ, ನಾವು ಹೋದಾಗೂ ಹಾಗೆ ಇರುತ್ತೆ. ಸೊ ಅದು ಒಂಥರ ಪರ್ಮನೆಂಟ್ ಆಗಿ ಅಲ್ಲಿ ಇರುತ್ತೆ. ಸೊ ಈ ತರ ಅವರು ಒಂದು ಕಡಲ ಬಗ್ಗೆ ಬಹಳ ಅತ್ಯಂತ ಒಂದು ಸೌಂದರ್ಯವಾಗಿ ಇದನ್ನ ವರ್ಣಿಸಿದ್ದಾರೆ. ಮತ್ತೆ ನಾವು ಇತ್ತೀಚೆಗೆ ಇವಾಗೆಲ್ಲ ಕಮರ್ಷಿಯಲೈಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ಇವಾಗ ಕಡಲ ಹತ್ರ ಇವಾಗ ಗೋವಾ ಈ ಕಡೆ ಎಲ್ಲ ಹೋದಾಗ ನಾವು ಕವಿಯ ಒಂದು ನೋಟ ನೋಡೋದು ಬಿಟ್ಬಿಟ್ಟಿದೀವಿ ಅಂತ ಅನ್ಸುತ್ತೆ. ಕಡಲ ಹತ್ರ ಹೋಗೋದು ಪಾರ್ಟಿ ಮಾಡೋದಕ್ಕೆ ಮತ್ತೆ
ಬೇರೆ ರೀತಿ ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀವಿ. ಆದ್ರೆ ಒಬ್ಬ ಕವಿ ಹೋದ್ರೆ ಅವನು ಏಕಾಂಗಿಯಾಗಿ ಹೋದ್ರೆ ಅವನ ಮನಸ್ಸಿನಲ್ಲಿ ಯಾವ ತರ ಭಾವನೆಗಳು ಮೂಡುತ್ತೆ, ಅವನ ಆ ಕಡಲಲ್ಲೂ ಮತ್ತೆ ಅವನ ನಡುವೆ ಯಾವ ತರ ಸಂಭಾಷಣೆ ಆಗುತ್ತೆ, ಅವನು ಯಾವ ತರ ಯೋಚನೆ ಮಾಡ್ತಾನೆ, ಮತ್ತೆ ಇದು ಆ ಕಡಲಿಂದ ಅವನಿಗೆ ಏನೇನು ಒಂದು ಸ್ಫೂರ್ತಿ ಸಿಗುತ್ತೆ, ಮತ್ತೆ ಏನೇನು ಅವನಿಗೆ ಒಂದು ಹೊಸ ಒಂದು ವಿಚಾರವನ್ನು ಆ, ಸಿಗುತ್ತೆ ಅನ್ನೋದು ಶಿವರುದ್ರಪ್ಪ ಅವರು ಬಹಳ ಚೆನ್ನಾಗಿ ಈ ಕವನದಲ್ಲಿ ವರ್ಣಿಸಿದ್ದಾರೆ ಅಂತ ನಾನು ಅನ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ ಸರ್. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಕಡಲು ಅಲ್ಲೇ ಇರುತ್ತೆ. ಅಂದ್ರೆ ನಾವು ಮಾತ್ರ ಬರ್ತೀವಿ ಹೋಗ್ತೀವಿ, ಹಂಗೆ ಪ್ರಪಂಚ ಕೂಡ ನಾವು ಹಾಗೇನೆ ನಾವು ಬರ್ತೀವಿ ಹೋಗ್ತೀವಿ, ಪ್ರಪಂಚ ಹಂಗೆ ಇರುತ್ತೆ. ಸೊ ಶಾಶ್ವತವಾಗಿ ಏನಿರ್ಬೇಕು ಅದಿದ್ದೇ ಇರುತ್ತೆ, ಆದ್ರೆ ನಾವು ಮಾತ್ರ ಬದಲಾಗ್ತಾ ಇರ್ತೀವಿ. ಸೊ ಅದನ್ನ ಚೆನ್ನಾಗಿ ಹೇಳಿದ್ರಿ. ಅದ್ರ ಜೊತೆಗೆ ಹಂಗೆ ಆಗ ಕವಿಯವರ ನೋಟ ಅಷ್ಟು ಚೆನ್ನಾಗಿತ್ತು ಬೀಚ್ಗಳಲ್ಲಿ. ಆದ್ರೆ ಈಗ ಕಡಲ ದಂಡೆಗೆ ಹೋದ್ರೆ ಅದು ಒಂಥರ ಏನು ಕಮರ್ಷಿಯಲ್ ಆಗಿ ಬದಲಾವಣೆ ಆಗಿ ಅದು ಆಗ ಕವಿಯ ನೋಟಕ್ಕೂ ಈಗಿನ ನೋಟಕ್ಕೂ ಬಹಳ ವ್ಯತ್ಯಾಸ ಕಂಡು ಬರುತ್ತೆ ಅನ್ನೋದನ್ನ ಕೂಡ ವಿವರಿಸಿದ್ರಿ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಈಗ ಮುಂದಿನ ಕವನ ಯಾರು ತಗೋತೀರಾ? ಮುಂದಿನ ಟಾಪಿಕ್ ಯಾರು? ಓಕೆ, ಯಾರು ಇಲ್ಲ ನಮ್ಗೆ ಅಂತೆ. ಕೊಡಿ. ವೆಂಕಟೇಶ್ ಅವರೇ. ಓಕೆ, ನಮ್ಗೆ ಸೊ ವೆಂಕಟೇಶ್ ಅವ್ರಿಗೆ ಒಳ್ಳೆ ಟಾಪಿಕ್ ಇದು. ನೆಪ ಅಂದ್ರೆ ನೆರೆಮನೆಯ ಬಾನುಲಿಯ ಎದೆಯಿಂದ ವೀಣೆ ದನಿ ತೇಲಿ ಅಲೆ ಅಲೆಯಾಗಿ ಬರುತ್ತಲಿಹುದು. ಯಾರು ನುಡಿಸುತ್ತಲಿಹರೋ, ಯಾರು ನುಡಿಸಿದರೇನು, ಕೇಳುವೆದೆಯೊಳಗದರ ಮಾಧುರ್ಯವಿಹುದು. ಯಾರು ಬರ್ದಿರೋದು ಇದು ಕೇಳ್ಬೋದಾಯ್ತಾ? ಇದು ಕೂಡ ಅವರೇನೆ. ಇವತ್ತಿನೆಲ್ಲ ಶಿವರುದ್ರಪ್ಪ ಮೊನ್ನೆ ಬರ್ತಿದ್ದು ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಶುರು ಮಾಡ್ತೀನಿ ಈಗ. ಈಗ ನಮ್ಮ ಸಮಾಜದಲ್ಲಿ ಸಾಕಷ್ಟು ವಿಷಯಗಳನ್ನ ಅಥವಾ ವ್ಯಕ್ತಿಗಳನ್ನ ನಾವು ದಿನ ಭೇಟಿ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಮ್ಮ ಸಮಾಜ ಹೇಗಿದೆ ಅಂದ್ರೆ ಈಗ ಒಳ್ಳೇದು ಕೆಟ್ಟದ್ದು ಒಂಥರ ಡಂಪ್ ಆಗ್ತಾ ಇದೆ. ನಾವು ಹ್ಯೂಮನ್ ಬ್ರೈನ್ ಪ್ರೊಸೆಸ್ ಮಾಡಕ್ ಆಗದಿರೋಷ್ಟು ಸ್ಪೀಡಲ್ಲಿ ನಮ್ಮ ಮೇಲೆ ಅದು ಬೇರಿಕೆ ಆಗ್ತಾ ಇದೆ ಈಗ. ಅಂಥದ್ರಲ್ಲಿ ಒಳ್ಳೆ ವಿಷಯಗಳನ್ನ ಎಲ್ಲಿಂದಾದ್ರೂ ಬರಲಿ ಅದನ್ನ ತಗೊಂಡು ನಮ್ಮ ಜೀವನಕ್ಕೆ ಅದನ್ನ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಇದು ಸಂಗೀತದ ಒಂದು ಇದರಲ್ಲಿ ಹೇಳಿದ್ದಾರೆ, ಒಂದು ಒಳ್ಳೆ ಸಂಗೀತ ಅಥವಾ ಒಂದು ಒಳ್ಳೆ ಹಾಡು ಪಕ್ಕದ ಮನೆಯಿಂದ ಬರಲಿ, ಎಲ್ಲಿಂದನಾದ್ರೂ ಬರಲಿ, ಯಾರಾದ್ರೂ ಆಗಿರ್ಲಿ, ಬಟ್ ಅದನ್ನ ಕೇಳಕ್ ಚೆನ್ನಾಗಿದ್ರೆ ಅದನ್ನ ಆನಂದ ಪಡೋದನ್ನ ಕಲಿಬೇಕು. ನಾನು ಇತ್ತೀಚೆಗೆ ಎಲ್ಲ ಹಿಂಗೆ 2 ವಾರ ಬ್ರೇಕ್ ಬೇರೆ ತಗೊಂಡೋಗಿ ಬಂದಿರೋದ್ರಿಂದ ಅಲ್ಲಿ ಕೊನೆಗೆ ಕೇಳ್ತಾ ಇದ್ರು ನನ್ನ ಯಾರು, ನಿಮ್ಮ ಮನ್ಸಿಗೆ ಖುಷಿ ಆಯ್ತಾ ಇದೆಲ್ಲ ಮಾಡ್ಬಿಟ್ಟು ಬಂದಿದ್ದೀನಿ. ಸೊ ಹಾಗಾಗಿ ಎಲ್ಲದರ ನಡುವೆನು ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತ, ನಮಗೆ ಹೊಂದಿಕೊಳ್ಳುವಂತ ಈ ತರ ಒಂದು ಹೊಸಾದ ವಿಷಯ ಎಲ್ಲಿಂದನಾದ್ರೂ ಬಂದ್ರೆ ಹೊರಗಡೆಯಿಂದ ಅದನ್ನ ತಗೋಬೇಕು. ನಾವು ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇಷ್ಟನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ವೆಂಕಟೇಶ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೆಪ ಅಷ್ಟೇನೆ. ನಾವು ಏನಪ್ಪಾ ಅಂದ್ರೆ ಅದು ಸಂಗೀತಕ್ಕೆ ಅಷ್ಟೇ ಅಲ್ಲ, ಬೇರೆ ಯಾವುದೇ ವಿಷಯಗಳಲ್ಲೇ ಆಗ್ಲಿ ನಾವು ಅದನ್ನ ನೋಡೋ ರೀತಿ ಮುಖ್ಯ. ಸೊ ಸಂಗೀತನ ನಾವು ಕೇಳಿಸ್ಕೊತೀವಲ್ವ, ಅದೇ ತರ ನಾವು ಅದನ್ನ ಯಾರು ನುಡ್ಸಿದ್ರೆ ಏನಂತೆ ಸಂಗೀತನ, ಹಾಗೇನೆ ನಾವು ಕೂಡ ಯಾರೇ ಮಾಡಿದ್ರೇನಂತ ಆ ಕೆಲಸನ ಅಥವಾ ಯಾರೇ ಇದ್ ಮಾಡ್ತಿದ್ರು ಅದನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಅನ್ನೋ ಮಾತುಗಳನ್ನ ಚೆನ್ನಾಗಿ ವಿವರಣೆ ಕೊಟ್ರಿ. ಧನ್ಯವಾದಗಳು ವೆಂಕಟೇಶ್ ಅವರೇ. ಈಗ ಮುಂದಿನ ವಿಷಯ ಯಾರಿಗೆ ಕೊಡೋಣ? ಪ್ರಮೋದ್ ಅವ್ರಿಗೆ ಕೊಡೋಣ. ಸೊ ಸಮಯ ಮೇ ಬಿ ರವಿಕುಮಾರ್ ಅವರೇ, ನೀವು ಸಮಯ ಅವ್ರದ್ದು ನೋಡ್ಕೊತೀರಾ? ನಾನು ತಗೋತೀನಿ, ನಾನು ಟೈಮರ್ ನೋಡ್ತೀನಿ ಬಿಡಿ. ಓಕೆ, ಧನ್ಯವಾದಗಳು. ಕಸಪೊರಕೆ. ಸೊ ಯಾವ ಕೈಯನೋ ಸೇರಿ ಕಸವ ಗುಡಿಸಿದ ಮೇಲೆ ತಾನು ಗುಡಿಸಿದನೆಂಬ ಬಿಂಕವಿನಿತಿಲ್ಲದೆಯೇ ಮೌನದಲ್ಲಿ ಮಲಗುವುದೆಂತು ನೋಡ ಕಸಪೊರಕೆ.
ಅದು ಒಂದು ಅದ್ಭುತವಾದ ಮೆಸೇಜ್ ಇರುವಂತ ಕವನ ಅಥವಾ ಕವಿತೆಯನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಈ ಕೆಲವೊಂದು ಜನ ಎಷ್ಟೋ ಈ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅವರು ಈ ಮುನ್ನೆಲೆಗೆ ಬರೋದಿಲ್ಲ, ಸುಮ್ಮನೆ ಮಾಡ್ತಾ ಇರ್ತಾರೆ. ಅವ್ರು ಯಾವ ಅಪೇಕ್ಷೆನೂ ಇಟ್ಕೊಂಡಿರೋದಿಲ್ಲ. ಈ ಕಸ ಪೊರಿಕೆ ಏನು ಉದಾಹರಣೆಯನ್ನ ಅಥವಾ ಏನು ಎನಾಲಜಿನ ಬಳಕೆ ಮಾಡಿ ಈ ಕವಿತೆನ ಬರೆದಿದ್ದಾರೆ. ಈ ಉದಾಹರಣೆಗೆ ಈ ಸಾಲು ಮರದ ತಿಮ್ಮಕ್ಕ ಉದಾಹರಣೆಗೆ ತಗೊಳ್ಳಿ. ಎಷ್ಟೋ ಸಾವಿರಾರು ಮರಗಳನ್ನ ನೆಟ್ರು, ಯಾರು ಗುರುತಿಸ್ತಿರ್ಲಿಲ್ಲ. ಕೊನೆಗೆ ಗುರುತಿಸಿದ್ರು, ಬಟ್ ಅವರ ಮೋಸ್ಟ್ಲಿ ಜೀವಿತ ಕಾಲ ಅಥವಾ ಜೀವಿತ ಅವಧಿ ಕೊನೆ ಬಂದ್ಬಿಟ್ಟಿತ್ತು. ಸೊ ಈ ತರ ತಮ್ಮ ಕೆಲಸನ ಯಾವ ನಿಸ್ವಾರ್ಥ ಭಾವನೆ ಅಥವಾ ಸ್ವಾರ್ಥ ಭಾವನೆ ಇಲ್ದೇನೆ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಬಟ್ ನನಗೇನು ಅನ್ಸೋದು ಅಂದ್ರೆ ಆ ತರ ಮನೋಭಾವ ಇದ್ದವರು ತಮ್ಮ ಅದು ಇವತ್ತಿಲ್ಲ ನಾಳೆ ಅವ್ರು ಗುರುತಿಸ್ಕೊಳ್ತಾರೆ. ಅವ್ರದ್ದು ಕೊಡುಗೆನ ಎಲ್ಲರೂ ಅಪ್ರಿಶಿಯೇಟ್ ಮಾಡೇ ಮಾಡ್ತಾರೆ. ಸೊ ಈ ಮನೋಭಾವ ನಾವು ಬೆಳೆಸ್ಕೊಂಡ್ರೆ ಈ ಬಯಕೆ ಅಥವಾ ಈ ಕರ್ಮ ಮಾಡ್ತಾ ಹೋಗು, ಫಲದ ನಿರೀಕ್ಷೆ ಮಾಡಬೇಡ ಅನ್ನೋಂಥ ತತ್ವನ ನಾವು ಮೋಸ್ಟ್ಲಿ ಯಾವುದು ಆತಂಕ ಅಥವಾ ಭಯ ಪಡದೆ ನಮ್ಮ ಕೆಲಸನ ನಿರಾತಂಕವಾಗಿ ಮಾಡ್ತಾ ಅದನ್ನ ಅಚೀವ್ ಮಾಡ್ಬೋದು, ಗುರಿನೂ ತಲುಪಬಹುದು ಮತ್ತು ಅದನ್ನ ಏನ್ ಅನ್ಕೊಂಡಿರ್ತೀವಿ ಅದನ್ನ ಸಾಧಿಸ್ಬಹುದು. ಈ ಯಾವುದು ಬಾಧಕ ಬರೋದಿಲ್ಲ ಅಥವಾ ಯಾವುದು ನನ್ನ ಗುರುತಿಸ್ತಾರೋ ಅಥವಾ ನನಗ ಯಶಸ್ಸು ಸಿಗತ್ತೋ ಇಲ್ಲೋ ಅಂತ ಯಾವ ಭಯ ಇಲ್ದೇ ಇದ್ದಾಗ ನಮ್ಮ ಮನಸ್ಸು ಕೂಡ ಒಂಥರ ಧೃತಿಗೆಡೋದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಈ ನಿಸ್ವಾರ್ಥ ಭಾವನೆಯಿಂದ ಈ ಕಸ ಪೊರಕೆ ಅಂತೆ ನಾವು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸಿ ತಮಗೆ ವಾಪಸ್ ಕೊಡ್ತೀನಿ ಸರ್ ವೇದಿಕೆ. ಧನ್ಯವಾದಗಳು ಪ್ರಮೋದ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್ಪೆಷಲಿ ಆ ಮೆಸೇಜ್ ಚೆನ್ನಾಗಿತ್ತು. ಸಾಲು ಮರದ ತಿಮ್ಮಕ್ಕ ಅವರು ಹೇಗೆ ತಮ್ಮ ಕೆಲಸನ ತಾವು ಮಾಡಿದ್ರು, ಯಾವುದೇ ಬಹುಮಾನಕ್ಕೆ ಆಗ್ಲಿ ಅಥವಾ ಯಾವುದೇ ಗೌರವಕ್ಕೋಸ್ಕರ ಆಗ್ಲಿ ಅವ್ರು ಮಾಡ್ದಲೇ ಸಮಾಜದ ಒಳಿತಿಗಾಗಿ, ತಮ್ಮ ತೃಪ್ತಿಗಾಗಿ ತಮ್ಮ ಕೆಲಸವನ್ನ ತಾವು ಮಾಡಿದ್ರು. ಅದೇ ರೀತಿ ನಾವು ಕೂಡ ಮಾಡಬೇಕು. ಒಂದು ಕಸಪರಕೆ ಹೇಗೆ ಕಸವನ್ನ ಗುಡಿಸಿ ಜಾಗವನ್ನ ಶುಚಿಗೊಳಿಸುತ್ತೋ ಹಾಗೆ ನಾವು ಕೂಡ ಇರಬೇಕು ಅನ್ನೋದು ನನ್ನ ಮೆಸೇಜ್ನ, ಅವನ ಸಂದೇಶನ ತುಂಬಾ ಚೆನ್ನಾಗಿ ಕೊಟ್ರಿ. ಧನ್ಯವಾದಗಳು ಪ್ರಮೋದ್ ಅವರೇ. ಸೊ ಮುಂದಿನ ಟಾಪಿಕ್ ಯಾರು ತಗೋತೀರಾ? ನಾನು ತಗೋತೀನಿ. ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಿದೆ. ಸೊ ನಿಮ್ಗೆ ಹೇಗಾದ್ರೆ ಒಳ್ಳೆ ಟಾಪಿಕ್ ಇದೆ. ಇದಕ್ಕೆ ಕವನ ಮೇಲ್ಗಡೆ ಬರೋದಿಲ್ಲ, ಸ್ವಲ್ಪ ದೊಡ್ಡ ಕವನ ಇದೆ, ಹಾಗಾಗಿ ಹೇಳ್ತೀನಿ. ಸೊ ಮನೆಯ ಬಾಗಿಲ ಹೊರಗೆ ಸುಡುವ ಬೇಸಗೆ ಬಿಸಿಲು, ಮನಚಿಂತೆಗಳ ಹುತ್ತ ಮೇಲೆ ಬೆವರಿನ ಜಳಕ, ಇಂಥ ಹೊರ ಜಗದಿಂದ ಮನೆಯ ಹೊಸಲಿಗೆ ಬಂದರಿದೆ ಒಳಗೆ ಸಂಸಾರ ವೃಕ್ಷದ ನೆಳಲು, ಮಡದಿ ಎಕ್ಕರೆಯ ಹೂಗಂಪು ಹರಡಿಹುದು, ದೇವರೆದುರಿಗೆ ಉರಿದು ಗೆರೆಗೆರೆಯ ಲಾಸ್ಯದಲ್ಲಿ ಕೋಣೆಯನ್ನು ತುಂಬುವ ಊದು ಬತ್ತಿಯ ನವರು ಗಂಧದಂತೆ, ಬಂದೊಡನೆ ಬಾಗಿಲಲ್ಲಿ ತಬ್ಬುವುದು ಮಗುವಿನೆಳ ನಗೆಯ ತಿಂಗಳಿನ ಬಳ್ಳಿ ತೋಳಿನ ಬಳಸು, ಆ ಜಲ್ಲುಗುವ ಜೇಂದುಟಿಯ ತೊದಲು ಮುತ್ತಿನ ಮಾತು, ಮನದ ಬವಣೆಗೆ ಮದ್ದು ಬೇಸಗೆಯ ನಡುಹಗಲು. ಇದು ಅವರ ಇನ್ನೊಂದು ಕವನ. ಸೊ ಮನೆ ಒಳಗಡೆ ಬಗ್ಗೆ ಅವರ ವಿವರಣೆ ಹೇಗಿರುತ್ತೆ. ಸೊ ಇನ್ನೊಂದ್ಸಲ ಹೇಳ್ಬೇಕಾಗತ್ತಾ ಸುರಜ್ ಅವರೇ? ಸಾಕಾಗತ್ತಾ? ಇನ್ನೊಂದ್ಸಲ ಹೇಳ್ತೀರಾ? ಓಕೆ. ಸೊ ಒಳಗೆ ಕವನದ ಟೈಟ್ಲ್ ಒಳಗೆ ಮನೆಯ ಬಾಗಿಲ ಹೊರಗೆ ಸುಡುವ ಬೇಸಿಗೆ ಬಿಸಿಲು, ಮನಚಿಂತೆಗಳ ಹುತ್ತ ಮೇಲೆ ಬೆವರಿನ ಜಳಕ, ಇತ್ತ ಹೊರಜಗದಿಂದ ಮನೆಯ ಹೊಸಲಿಗೆ ಬಂದರಿದೆ ಒಳಗೆ ಸಂಸಾರ ವೃಕ್ಷದ ನೆಳಲು, ಮಡದಿ ಎಕ್ಕರೆಯ ಹೂಗಂಪು ಹರಡಿಹುದು, ದೇವರೆದುರಿಗೆ ಉರಿದು ಗೆರೆಗೆರೆಯ ಲಾಸ್ಯದಲ್ಲಿ ಕೋಣೆಯನ್ನು ತುಂಬುವ ಊದು ಬತ್ತಿಯ ನೌರುಗಂಧದಂತೆ, ಬಂದೊಡನೆ ಬಾಗಿಲಲ್ಲಿ ತಬ್ಬೋದು ಮಗುವಿನಳನಗೆಯ ತಿಂಗಳಿನ ಬಳ್ಳಿ ತೋಳಿನ ಬಳಸು, ಆ ಜಲ್ಲುಗುವ ದೇಂದುಟಿಯ ತೊದಲು ಮುತ್ತಿನ ಮಾತು, ಮನದ ಬವಣೆಗೆ ಮದ್ದು.
ಓಕೆ, ಧನ್ಯವಾದ ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಅವರೇ. ಈ ತರ ಒಳ್ಳೆ ಒಳ್ಳೆ ಕವಿತೆಗಳನ್ನ ಹುಡುಕೊಂಡು ತಂದು ನಮಗೆ ನನಗೆ ಯಾವ ಕವಿತೆಗಳ ಬಗ್ಗೆ ಗೊತ್ತಿರ್ಲಿಲ್ಲ, ನಮಗ್ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ದೊಡ್ಡ ದೊಡ್ಡ ಧನ್ಯವಾದ ಹೇಳ್ತಾ ಆ ನಾನು ಇದನ್ನ ಮುಂಚೆ ಹೇಳಿದ್ನೋ ಏನೋ, ಒಂದು ಹಿಂದಿನಲ್ಲಿ ಒಬ್ರು ಕಾಮಿಡಿಯನ್ ಇದ್ದಾರೆ, ಸಂಜಯ್ ರಾಜೌರ ಅಂತ. ಅವ್ರದ್ದೊಂದು ಆಲೋಚನೆ ಇತ್ತು. ಆಲೋಚನೆ ಏನಂದ್ರೆ, ಈ ಆ, ಜಗತ್ನಲ್ಲಿ ಮದುವೆ ಸಂಸಾರ ಈ ಆಲೋಚನೆ ಏನಕ್ಕೆ ಬಂತು ಅಂತ. ಅವರು ಹೇಳೋದೇನಂದ್ರೆ, ನಾವು ದೊಡ್ಡವರಾಗ್ತಾ ಇದ್ದಾಗ ಪ್ರತಿಯೊಂದು ಸಮಾಜದಲ್ಲೂನು ಈ ತರುಣರು ಅಥವಾ ವಯಸ್ಕರಾದಾಗ ನಿಮ್ಮ ಜೀವನದಲ್ಲಿ ಜೊತೆಗೆ ಬೇಸಿಗೆ ಬೇರೆ. ಈ ಅವರು ನಾರ್ತ್ ಇಂಡಿಯಾ ಇಂದ ಬಂದಿರೋದ್ರಿಂದ ಈಗಲೂ ಬೇಸಿಗೆ ಕಾಲ. ಮನೆ ಒಳಗಡೆ ಇದ್ರೆ ಸ್ವಲ್ಪ ತಂಪು, ಹೊರಗಡೆ ಇದ್ದಾಗ ಬಹಳ ಬಿಸಿಲು. ಆ ಬಿಸಿಲಿನಲ್ಲಿ, ಆ ಬೆವರಿನಲ್ಲಿ ನೀವು ದಣಿದು ಕೆಲಸ ಮಾಡಿ ಹೊಟ್ಟೆ ಪಾಡಿಗೋಸ್ಕರ ಏನೋ ಒಂದು ಕೆಲಸ ಮಾಡ್ತಾ ನೀವು ಹಣ ಸಂಪಾದನೆ ಮಾಡೋದಿಕ್ಕೋ ಜೀವನ ನಡೆಸೋದಿಕ್ಕೋ ನೀವು ಬವಣೆಯಲ್ಲಿ ಸಾಗುತ್ತಾ ಇರುವಾಗ, ನಿಮಗೆ ಸಂಸಾರ ಅನ್ನೋ ಒಂದು ವೃಕ್ಷ ಅಥವಾ ಅದರ ಒಂದು ಬೇರಿಂಗ್ ಇಲ್ಲ ಅಂದ್ರೆ ಜನ ಏನ್ ಮಾಡ್ತಾರೆ, ಅವರಲ್ಲಿ ಕೋಪ ಮತ್ತೆ ವಿಷಾದ, ಒಂದಷ್ಟು ಒಳಗಡೆನೆ ಒಂದಷ್ಟು ಇಮೋಷನಲ್ ಟರ್ಮಾಯಿಲ್ ಇರುತ್ತೆ. ಹಾಗಾಗಿ ಏನಾದ್ರೂ ಯಾವುದೋ ಒಂದು ವಿಷಯ ಸಿಕ್ಕಿದಾಗ ಸರ್ಕಾರದ ವಿರುದ್ಧ ಅವರು ದನಿ ಎತ್ತೋದು, ಬೇರೆ ಏನಾದ್ರೂ ಯಾರಾದ್ರೂ ಬೇರೆ ಜಗಳ ಆಡ್ತಾ ಇದ್ರೆ 4 ಜನ ಹೋಗಿ ಹೊಡೆಯೋದು, ನಿಮ್ಮ ಕೋಪನ, ನಿಮ್ಮ ವಿಷಾದನ ಹೊರಗಡೆ ತೆಗೆಯುವಂತಹ ಒಂದಷ್ಟು ಆ ಶಕ್ತಿ ಇರುತ್ತೆ. ಆ ಶಕ್ತಿ ಬೇರೆ ಬೇರೆ ತರ ಹೊರಗಡೆ ಬರುತ್ತೆ. ಅದು ಹೊರಗಡೆ ಬರುವಂತಹ 1-2-3 ಸಂದರ್ಭಗಳೇನಂದ್ರೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು, ದಂಗೆಗಳು ಮಾಡೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ. ಹಾಗಾಗಿ ಸರ್ಕಾರಗಳು ಅಥವಾ ರಾಜರು ಬಹಳ ಹಿಂದಿನವರು ಆಲೋಚನೆ ಮಾಡಿದ್ದೇನೆಂದ್ರೆ, ಸಂಸಾರ, ಗಂಡ ಹೆಂಡತಿ, ಅವರಿಗೆ ಒಂದು ಮಗು ಅಂತ ಮಾಡಿದಾಗ ಪುರುಷನಾದವನು ಆಟೋಮ್ಯಾಟಿಕ್ ಆಗಿ ಜವಾಬ್ದಾರಿ ತಗೋತಾನೆ. ಜವಾಬ್ದಾರಿ ತಗೊಂಡಾಗ ನಿಮ್ಮಲ್ಲಿ ಎಷ್ಟೇ ತೊಂದರೆಗಳಿದ್ದರೂ, ದುಃಖ ವಿಷಾದಗಳಿದ್ರು ಮನೆಗೆ ಬಂದು ನೀವು ಹೆಂಡತಿ ನೋಡ್ತೀರಾ, ಮಗುನ ನೋಡ್ತೀರಾ, ಸಂತೋಷ ಪಡ್ತೀರಾ. ಆದ್ರೆ ನೀವು ಹೊರಗಡೆ ಈ ತರ ನೀವು ಯಾರು ಇಲ್ಲದೆ ಇದ್ದಾಗ, ಒಂಟಿ ಆದಾಗ ನೀವು ಈ ತರ ಪ್ರತಿಭಟನೆ, ಹೋರಾಟ, ಅವ್ರನ್ನ ಬೈ ಇವ್ರನ್ನ ಬೈ, ಇನ್ನೊಂದೇನೋ ಮಾಡು ಅನ್ನೋ ಕಡೆ ಆಲೋಚನೆ ಇರೋರ್ನ ಹೇಗೆ ನೀವು ಸಭ್ಯರಾಗಿ ಮಾಡೋದಿಕ್ಕೆ ಮದುವೆ, ಸಂಸಾರ ಅನ್ನೋ ಆಲೋಚನೆ ತಗೊಂಡ್ ಬಂದಿದ್ದಾರೆ. ಇದೊಂದು ಸ್ಕ್ಯಾಮು. ಹಾಗಾಗಿ ನೀವ್ಯಾರು ಮದುವೆ ಆಗ್ಬೇಡಿ. ಮದುವೆ ಆಗಿ ನೀವು ಮಕ್ಕಳಾಗಿ ನೀವು ಸಂಸಾರ ನೌಕೆನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನೀವು ದನಿ ಎತ್ತಕ್ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರು. ಅದನ್ನ ನಿಮ್ಮ ಪದ್ಯಕ್ಕೆ ಹೋಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಸೂರಜ್ ಅವರೇ. ತುಂಬಾ ಡಿಫ್ರೆಂಟ್ ಆಗಿ ಹೇಳಿದ್ರಿ ಇವತ್ತು. ಸೊ ಇದು ಶಿವರುದ್ರಪ್ಪನವರ ಒಂದು ನೋಟ, ಅವ್ರ ದೃಷ್ಟಿ ಈ ತರ ಇತ್ತು. ಅಂದ್ರೆ ಹೊರಗಡೆ ಅಷ್ಟೊಂದು ಬಿಸಿಲಿದ್ರು ಮನೆಗ್ ಬಂದ ತಕ್ಷಣ ಮಡದಿ ಮಕ್ಕಳ ಜೊತೆಗೆ ಆಟ ಆಡ್ತಾ ಅದೇ ಒಂದು ಒಳ್ಳೆ ನೆರಳು. ಹೊರಗಡೆ ಎಷ್ಟೇ ಕಷ್ಟ ನಷ್ಟಗಳಿದ್ರು ಮನೆಗ್ ಬಂದ ತಕ್ಷಣ ನಾವು ಏನೋ ತಂಪಾಗ್ಬಿಡ್ತೀವಿ ಅನ್ನೋ ಸಂದೇಶ ಇತ್ತು. ಆದ್ರೆ ನೀವು ಇನ್ನೊಂದು ಅದರ ಪರ್ಸ್ಪೆಕ್ಟಿವ್ ಕೊಟ್ರಿ ನಮ್ಗೆ. ಸರಿ, ಯಾರು ಅವ್ರ ಹೆಸರು ನೆನಪಾಗ್ಲಿಲ್ಲ, ಅವ್ರು ಯಾರ್ದು ಅಂತ ಕೇಳಿಸ್ಲಿಲ್ಲ. ಸಂಜಯ್ ರಾಜ್ ಅವರ ಅಂತ. ಸಂಜಯ್ ರಾಜ್ ಅವರು ಅವರು ಪರ್ಸ್ಪೆಕ್ಟಿವ್ ಹೇಳಿದ್ರಿ. ಹಾಗೇನೆ ಒಂದು ಹಾಸ್ಯದ ದಾಟಿಯಲ್ಲಿ ಎಲ್ರಿಗೂ ಒಂದು ಸಂದೇಶ ಕೂಡ ಕೊಟ್ರಿ. ಧನ್ಯವಾದಗಳು ಸೂರಜ್. ಸೊ ಈಗ ಮುಂದಿನ ವಿಷಯ, ಯಾರು ಉಳ್ಕೊಂಡಿದ್ದಾರೆ? ಮೋಹನ್ ಮೂರ್ತಿ ಅವರೊಬ್ರೆ ಅನ್ಸುತ್ತೆ. ಮೋಹನ್ ಮೂರ್ತಿ ಅವರೇ ರೆಡಿನಾ ಇನ್ನೊಂದು ವಿಷಯ ತಗೊಳ್ಳೋದಕ್ಕೆ? ರಾಘವ್ ಮೋಸ್ಟ್ಲಿ ಅವರು ಹೊರಗಡೆ ಇದ್ದಾರೆ ಅಂತ ಹೇಳ್ತಾ ಇದ್ರು. ಓಕೆ, ನಾವು ಕಂಟಿನ್ಯೂ ಮಾಡೋಣ ರಾಘವ್. ಓಕೆ, ಹಾಗಿದ್ರೆ ಇಂದಿನ ಆಶುಭಾಷಣ ವಿಷಯವನ್ನ ಮುಗಿಸುತ್ತಾ ವೇದಿಕೆಯನ್ನ ಮರಳಿ ವೆಂಕಟೇಶ್ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಅವ್ರಿಗೆ. ಬಹಳ ಸೊಗಸಾಗಿ ನಡೆಸ್ಕೊಟ್ರಿ ಆಶುಭಾಷಣನ. ಕವಿ ಹೃದಯ ನಿಮ್ದು. ಇಷ್ಟನ್ನ ಹೇಳ್ತಾ ಈಗ ನಮ್ಮ ಕಥೆಯಲ್ಲಿ ನಾವು ಮುಂದುವರಿಯೋಣ. ಅದಕ್ಕೆ ನಾನು ಬೆಸ್ಟ್ ಆಫ್ ಶೇರ್ ಮಾಡ್ತೀನಿ.
ಕಾಣಿಸ್ತಾ ಇದೆ ಎಲ್ಲರಿಗೂ? ಕಾಣಿಸ್ತಾ ಇದೆ. ಇನ್ನೂ ಲೋಡ್ ಆಗಿಲ್ಲ. ಲೋಡ್ ಬ್ಲಾಂಕ್ ಕಾಣಿಸ್ತಿದೆ. ಸ್ಕ್ರೀನ್ ಕಾಣಿಸ್ತಾ, ಬ್ಲಾಂಕ್ ಸ್ಕ್ರೀನ್ ಬಂತಲ್ವಾ ಈಗ? ಇಲ್ಲ ಇಲ್ಲ, ಬ್ಲಾಂಕ್ ಸ್ಕ್ರೀನ್ ಬರ್ತಾ ಇದೆ ಈಗ ಈಗಲೂ ಬ್ಲಾಂಕ್ ಸ್ಕ್ರೀನ್. ನೀವು ಶೇರ್ ಅಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಾ, ವಿಂಡೋ ಶೇರ್ ಮಾಡ್ತಾ ಇದ್ದೀರಾ? ವಿಂಡೋ. ಓ, ಸ್ಕ್ರೀನ್ ಶೇರ್ ಮಾಡಿ. ಹೌದಾ? ಲೆಫ್ಟ್ ಅಲ್ಲಿ ಒಂದು ಸ್ಕ್ರೀನ್ ಅಂತ ಆಪ್ಷನ್ ಇದೆ. ಓಕೆ, ಸ್ಕ್ರೀನ್. ಕಾಣಿಸ್ತಾ ಇದೆಯಾ? ಬರ್ತಾ ಇದೆ ಇನ್ನ. ಓಕೆ. ಬ್ಲಾಂಕ್. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಸರ್? ಕಾಣಿಸ್ತಾ ಇದೆಯಾ ಸರ್? ಇಲ್ಲ, ಬ್ಲಾಕ್ ಸ್ಕ್ರೀನ್ ಕಾಣಿಸ್ತಾ ಇದೆ. ಓಕೆ ಓಕೆ, ಪರವಾಗಿಲ್ಲ ಬಿಡಿ. ಓಕೆ, ಹಾಗೆ ಮುಂದುವರಿತೀನಿ. ಸೊ ಈಗ ನಾವು ನಮ್ಮ ಮಾರ್ಗ ಮಧ್ಯದಲ್ಲಿ ಇದೀವಿ ಈಗ. ಸೊ ದಿಂಬೂಚೆ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. 3 ದಿನ ಆಗಿದೆ ಈಗ. 4ನೇ ದಿನ ಇಲ್ಲೇ ಉಳ್ಕೊಂಡು ಇದೊಂದು ದಿನ ನಮ್ದು ಇದಿದೆ, ಅಕ್ಲಮಟೈಸೇಷನ್ ಡೇ ಇದೆ. ಸೊ ನಮ್ಮ ಒಟ್ಟು 12 ದಿನದ ಪ್ರೋಗ್ರಾಮ್. ಸೊ 6 ದಿನ ಹತ್ತದ್ರಲ್ಲಿ 2 ದಿನ ತಿರ್ಗಾ ಅಕ್ಲಮಟೈಸೇಷನ್ ಅಂತ 2 ರೆಸ್ಟೇ ಇರುತ್ತೆ. ಸೊ ಟೋಟಲ್ 10ಕ್ಕೆ 8 ದಿನ. 3 ದಿನ ಇಳಿಯಕ್ಕೆ, 3 ದಿನ ಇಳಿದು 12ನೇ ದಿನ ವಾಪಸ್ ಫ್ಲೈಟ್ ಹತ್ಕೊಂಡು ಬರೋದು ಅಂತ. ಸೊ ಈಗಾಗಲೇ ಒಂದಿನ ನಮ್ದು ಕಾಠ್ಮಂಡು ಏರ್ಪೋರ್ಟ್ ಅಲ್ಲಿ ಒಂದಿನ ಕಳೆದ್ಬಿಟ್ಟಿದ್ವಿ. ಸೊ ಒಂದಿನ ಹೋಗಿದ್ದಕ್ಕೆ ನಾವು ಒಂದು ಅಕ್ಲಮಟೈಸೇಷನ್ ಡೇ ರೆಸ್ಟ್ ಮಾಡಲಿಲ್ಲ, ಹಾಗೆ ಕಂಟಿನ್ಯೂಸ್ ಆಗಿ ಹತ್ತಕ್ಕೆ ಶುರು ಮಾಡಿದ್ವಿ. ಸೊ ಒಟ್ಟು 63 ಕಿಲೋಮೀಟರ್ ಹತ್ತಿದ್ದು ಇದು, ಹತ್ತೋ ಪ್ರೋಗ್ರಾಮ್ ಇರೋದು ಇದು. ಇಳಿಬೇಕಾದ್ರೆ ಒಂದು 52 ಕಿಲೋಮೀಟರ್ ಆಗುತ್ತೆ. ಸೊ ಮಧ್ಯ ಬಂದು ಈಗೇನಂದ್ರೆ ನಮ್ದು ಒಂದು ಅಕ್ಲಮಟೈಸೇಷನ್ ಡೇ ಇತ್ತು, ರೆಸ್ಟ್ ಡೇ ಇತ್ತು. ಎಲ್ಲರೂ ಸ್ವಲ್ಪ ಆರಾಮಾಗಿದ್ವಿ ಇವತ್ತು. ಮಾಡ್ಕೊಂಡು ರೆಸ್ಟ್ ತಗೊಂಡು ಬಾಡಿಗೆಲ್ಲ ರೆಸ್ಟ್ ಕೊಟ್ಟು ಈಗ ದೆಂಗ್ಬೂಚೆಯಿಂದ ನೆಕ್ಸ್ಟ್ ನಾವು ಲೊಬೂಚೆ ಅನ್ನೋ ಜಾಗಕ್ಕೆ ಹೋಗ್ಬೇಕಾಯ್ತು. ಇದು ತುಂಬಾ ಸಿಕ್ಕಾಪಟ್ಟೆ ಸ್ಟೀಪ್ ಕ್ಲೈಂಬ್ ಇದು. ನಾವು ಹತ್ಬೇಕಾದ್ರೆ ಹೆಂಗೆ ಕಾಣಿಸ್ತಾ ಇತ್ತು ಅಂದ್ರೆ, ಅಲ್ಲಿ ಮಧ್ಯ ಬೆಟ್ಟದ ಮೇಲೆ ಇರುವೆಗಳ ತರ ಜನ ಕಾಣ್ತಾ ಇದಾರೆ. ಬಟ್ ಅದು ಆ ಬೆಟ್ಟದ ತುದಿನೇ ಕಾಣ್ತಾ ಇಲ್ಲ, ಎಲ್ಲಿದೆ ತುದಿ ಅಂತ ನೋಡಕ್ಕೆ. ಅಷ್ಟು ಸ್ಟೀಪ್ ಆಗಿರೋ ಕ್ಲೈಂಬ್ ಇದು. ಸೊ ತುಂಬಾ ಕಷ್ಟ ಇತ್ತು. ತುಂಬಾನೇ ಕಷ್ಟಪಟ್ಟು ಎಲ್ಲರೂ ಹತ್ ಬಂದ್ವಿ. ಸೊ ಲೊಬೂಚೆ ಅನ್ನೋ ಜಾಗಕ್ಕೆ ಬಂದಾಗ ಅಲ್ಲಿ ತಿರ್ಗಾ ನಮ್ಮ ಇನ್ನೊಬ್ರು ತಂಡದ ಸದಸ್ಯರಿಗೆ ಆಕ್ಸಿಜನ್ ಪ್ರಾಬ್ಲಮ್ ಆಯ್ತು. ಸೊ ಈಗೇನಂದ್ರೆ SpO2 ತುಂಬಾ ತೀರಾ ಕಡಿಮೆ ಆಗೋಯ್ತು. ಅಂದ್ರೆ 50-60 ಅಂತೆಲ್ಲ ಡಿವೈಸ್ ಅಲ್ಲಿ ತೋರ್ಸಕ್ಕೆ ಶುರು ಮಾಡ್ತಾ ಇತ್ತು ಅದು. ಇದು ಶುರು ಮಾಡಿದ್ರಿಂದ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ, ಅವ್ರಿಗೆ ಅಲ್ಲೇ ಆಕ್ಸಿಜನ್ ಕೊಡ್ಸ್ಬೇಕಾಗಿ ಬಂತು. ನಮ್ಗೆ ಆಕ್ಸಿಜನ್ ಕೊಡ್ಸ್ಬೇಕಾಗಿ ಬಂದು ಅವ್ರನ್ನ ಇಮಿಡಿಯೇಟ್ ಆಗಿ ಕುದುರೆ ಮೇಲೆ ವಾಪಸ್ ಕರ್ಕೊಂಬರೋದು ಎಲ್ಲ ಅದೊಂಥರ ಪ್ರಾಬ್ಲಮ್ ಆಗೋಯ್ತು. ಅಂದ್ರೆ ಇನ್ನೊಂದಿನ ಇದ್ದಿದ್ರೆ ಅವರು ನೆಕ್ಸ್ಟ್ ಬೇಸ್ ಕ್ಯಾಂಪ್ ಮೇಲ್ ಬರ್ತಾ ಇದ್ರು. ಬಟ್ ಈ ತರ ಪ್ರಾಬ್ಲಮ್ ಆಗೋಯ್ತು. ಇಷ್ಟೆಲ್ಲ ಕಷ್ಟ ಆಗಿ ಕೊನೆಗೆ ಈಗ 12 ಜನ ಇದ್ದವರು ಕೊನೆಗೆ 8 ಜನ ಮೇಲೆ ಹೋದ್ವಿ ನಾವು. ಮಾರನೇ ದಿನ ಲೊಬೂಚೆಯಿಂದ ತಿರ್ಗಾ ಲೊಬೂಚೆಯಲ್ಲಿ ಮಾರನೇ ದಿನ ಇದ್ದಾಗ ತುಂಬಾ ಸ್ನೋ ಆಗಿತ್ತು. ಕೆಳಗಡೆ ನಾವು ಯಾವ ನದಿನ ದಾಟ್ಕೊ ಬರ್ತಾ ಇದ್ವಿ, ಆ ನದಿದು ಸ್ನೋ ಮೇಲೆ ನಡ್ಕೊಂಡು ಹೋದ್ವಿ ಇವಾಗ. ಆ ಒಂದು ಅನುಭವ ತುಂಬಾನೇ ಚೆನ್ನಾಗಿತ್ತು ನಮ್ಗೆ. ನಡ್ಕೊಂಡು ಹೋಗಿ ಎವರೆಸ್ಟ್ ಬೇಸ್ ಕ್ಯಾಂಪ್ ಪೀಕ್ ಹೋಗಿ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ನಮ್ಗೆ. ಒಂದು 30 ನಿಮಿಷ ಇದ್ವಿ. 30 ನಿಮಿಷ ಇದ್ದು ವಾಪಸ್ ಕೆಳಗಡೆ ಇಳಿದು ಬಂದ್ಬಿಟ್ವಿ ನಾವು ಗೋರಕ್ಷೇಪ್ ಅನ್ನೋ ಜಾಗಕ್ಕೆ. ಸೊ ಅಲ್ಲಿ ಬಂದು ಅಲ್ಲಿ ಉಳ್ಕೊಂಡು ಇನ್ನು ಮಾರನೇದ್ದು 3 ದಿನ ಇಳಿಯೋ ಕಾರ್ಯಕ್ರಮ ಇತ್ತು ಅದು. ಸೊ ಅದೇ 2 ದಿನ ಹತ್ತಿದ್ದು, 1 ದಿನ ಇಳಿದ್ವಿ, ಆ ತರ ಮಾಡ್ಕೊಂಡ್ ಬಂದಿದ್ದು. ಸೊ ಇಳಿಬೇಕಾದ್ರೆ ಅಂತದೇನು ಸಮಸ್ಯೆ ಇರಲಿಲ್ಲ, ಬೇಗ ಇಳಿದ್ಬಿಟ್ವಿ. ಬಟ್ ಅದೇ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ, ಇನ್ನೇನಿಲ್ಲ. ಸೊ ಒಂದು ಏನಂದ್ರೆ, ಈಗ
ನಮ್ಮ ಈ ಇಡೀ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಹತ್ಬೋದು ನಾವು ಅಂತ. ಆಮೇಲೆ ಅಲ್ಲಿ ಪೋರ್ಟರ್ಗಳು ಒಬ್ಬೊಬ್ರು, ನಮ್ಗೆ ಫೋಟೋ ತೋರ್ಸ್ಲಿಕ್ಕೆ ಆಗ್ತಿಲ್ಲ ಆದ್ರೆ ಚಾಟಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ, 120 kg ತಲೆಗೆ ಹಿಂಗೆ ಬಟ್ಟೆ ಕಟ್ಕೊಂಡು ಹಿಂಗೆ ಮನೆ ಕಟ್ಟೋ ಸಾಮಾನೆಲ್ಲ ಎತ್ಕೊಂಡು ಹೋಗ್ತಾರೆ. ಇಡೀ 60 ಕಿಲೋಮೀಟರ್ ಟ್ರೈಲ್ ಅಲ್ಲಿ ಎಲ್ಲೂ ನಿಮ್ಗೆ ಒಂದು ಮೋಟರ್ ವೆಹಿಕಲ್ ಫೆಸಿಲಿಟಿ ಇಲ್ಲ, ಏನಿಲ್ಲ, ಎಲ್ಲ ನಡ್ಕೊಂಡೇ ಮಾಡ್ಬೇಕು, ಇಲ್ಲ ಸೋನಿ ಯಾಕೆ ನಾಲ್ಕು ಅದನ್ನ ಹಿಡ್ಕೊಂಡೆ ಕೆಲಸ ಮಾಡಿಸ್ಬೇಕು. ಸೊ ಈ ತರದ ಒಂದು ಸವಾಲಿನ ಆ, ಜಾಗ ಅದು. ಆ, ಜನನೂ ಹಾಗೆ ಇದ್ದಾರೆ. ಆಮೇಲೆ ಕೊನೆಗೆ ನಾವು ಸುಸೂತ್ರವಾಗಿ ಆಯ್ತು ಎಲ್ಲ, ಬಾಕಿ 8 ಜನ ಯಾರಿದ್ವಿ ಎಲ್ಲ ಇಳಿದ್ ಬಂದ್ವಿ. ಆಮೇಲೆ ಇದು ಈ ಜರ್ನಿಯಿಂದ ನಾನು ಏನ್ ಕಲಿತೆ ಅನ್ನೋದನ್ನ ಆಮೇಲೆ ಮುಂದಿನ ಸೆಕ್ಷನ್ ಅಲ್ಲಿ ಹೇಳ್ತೀನಿ ನಾನು. ಈಗ ನಮ್ಮ ಜನರಲ್ ಎವಾಲ್ಯೂಯೇಷನ್ಗೆ ನಮ್ಮ ಪೋಸ್ಟ್ ಮಾಸ್ಟರ್ ಆದಂತ ಅನಿಲ್ ಕುಮಾರ್ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ವೆಂಕಟೇಶ್ ಅವರೇ. ಹ್ಮ್ ಆ, ಇವಾಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಜನರಲ್ ಎವಾಲ್ಯೂಯೇಷನ್ ಮೌಲ್ಯಮಾಪನ ವಿಭಾಗಕ್ಕೆ. ಈಗಾಗಲೇ ಬಹಳಷ್ಟು ಸಮಯ ಮೀರಿದೆ, ನಮ್ಮ ಟ್ರಸ್ಟ್ ಮಾಸ್ಟರ್ ಸಮಯನೇ ಮೀರ್ಬಿಟ್ಟಿದೆ. ಆದ್ರಿಂದ ಅತ್ಯಂತ ಸಂಕ್ಷಿಪ್ತವಾಗಿ ನನ್ನ ಒಂದು ಇದನ್ನ ಎವಾಲ್ಯೂಯೇಷನ್ ಇಡ್ತೀನಿ ಅಂತ ಹೇಳ್ತಾ, ನಮ್ಮ ಪ್ರಮೋದ್ ಅವ್ರನ್ನ ಅವ್ರ ಟೈಮರ್ ರಿಪೋರ್ಟ್ ಕೊಡ್ಲಿ ಅಂತ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಧನ್ಯವಾದಗಳು ಸರ್. ಸರ್, ಟೈಮರ್ ರಿಪೋರ್ಟ್ ಹೀಗಿದೆ. ಸಿದ್ಧಪಡಿಸಿದ ಭಾಷಣದಲ್ಲಿ ಸೂರಜ್ ಅವರು 16 ನಿಮಿಷ 9 ಸೆಕೆಂಡ್ ತಗೊಂಡಿರ್ತಾರೆ. ಅವರ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಮಾಡಿದಂತ ಕಮಲಾಕರ್ ಸರ್ 3 ನಿಮಿಷ 5 ಸೆಕೆಂಡ್ ತಗೊಂಡಿರ್ತಾರೆ. ಈ ಆಶು ಭಾಷಣದಲ್ಲಿ ರಾಘವೇಂದ್ರ ಸರ್ ಪರಿಚಯ ಮಾಡಿಕೊಡುವಾಗ ಆಶು ಭಾಷಣ 2.38 ಸೆಕೆಂಡ್ ತಗೊಂಡಿರ್ತಾರೆ. ರವಿ ಅವರು 2.28 ಸೆಕೆಂಡ್, ಅನಿಲ್ ಕುಮಾರ್ ಅವರು 2.13 ಸೆಕೆಂಡ್, ವೆಂಕಟೇಶ್ ಅವರು 1.33 ಸೆಕೆಂಡ್, ಪ್ರಮೋದ್ ಅವರು 2.10 ಸೆಕೆಂಡ್, ಸೂರಜ್ ರವರು 2.26 ಸೆಕೆಂಡ್. ಸರ್, ಇದು ಮರಳಿ ವೇದಿಕೆ ತಮಗೆ ಕೊಡ್ತೀನಿ ಸರ್. ಧನ್ಯವಾದಗಳು ಪ್ರಮೋದ್ ಅವರೇ ನಮ್ಮ ವಿವರಣೆಗೆ. ಇಂದು ನನ್ನ ಮೌಲ್ಯಮಾಪನ ವಿಭಾಗಕ್ಕೆ ಬಂದ್ರೆ, ಮೀಟಿಂಗ್ ಒಂದು 5 ನಿಮಿಷ ಸ್ವಲ್ಪ ತಡವಾಗಿ ಶುರುವಾಯಿತು. ಸೊ ನಾವು ಕೆಲವು ಸದಸ್ಯರುಗಳು ಸ್ವಲ್ಪ ತಡವಾಗಿ ಜಾಯ್ನ್ ಆದ್ರು, ಮತ್ತೆ ಕೆಲವರು ಬರ್ಲಿಲ್ಲ. ಸೊ ನಾವು ಮುಂದಿನ ಒಂದು ಮೀಟಿಂಗ್ ಅಲ್ಲಿ ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಮುಂಚೆ ಎಲ್ಲರೂ ಜಾಯ್ನ್ ಆಗಿ, ಯಾವ್ದಾದ್ರು ರೋಲ್ ತಗೊಂಡವ್ರು ಬರ್ದಿದ್ರೆ ನಾವು ಮೊದಲೇ ಬ್ಯಾಕಪ್ ಆಗಿ ಇದ್ ಮಾಡ್ಕೊಂಡು ಸಮಯಕ್ಕೆ ಸರಿಯಾಗಿ ಶುರು ಮಾಡಬೇಕು ಅಂತ ನನ್ನ ಒಂದು ಮನವಿ. ಅದೊಂದು. ಅದಲ್ದಿರ ಇವತ್ತಿನ ಸಾರ್ಜೆಂಟ್ ಆಫ್ ಆರ್ಮ್ಸ್ ಈ ಮೋಹನ್ ಮೂರ್ತಿ ಅವರು ಇವತ್ತಿನ ರೂಲ್ಸ್ ಬಗ್ಗೆ ಮಾತಾಡಿದ್ರು, ಮತ್ತೆ ಸೂಕ್ತ ರೀತಿಯಲ್ಲಿ ನಮ್ಮ ಸಭೆಯನ್ನು ಶುರು ಮಾಡಿದ್ರು. ಮತ್ತೆ ನಮ್ಮ ಅಚ್ಚರೇಕರ್ ಸರ್, ನಮ್ಮ ಅಧ್ಯಕ್ಷರಾದ ಅಚ್ಚರೇಕರ್ ಸರ್ ಅವರು ಎಂದಿನಂತೆ ಅವರ ಒಂದು ಒಳ್ಳೆಯ ಭಾಷಣವನ್ನು ಇವತ್ತು ಕೊಟ್ಟರು. ಅದರಲ್ಲಿ ಮುಖ್ಯವಾದಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಸುಭಾಷಿತದ ಅಥವಾ ಒಂದು ಸಂಸ್ಕೃತ ಶ್ಲೋಕದಿಂದ ಅವರು ಪ್ರಾರಂಭ ಮಾಡಿದ್ರು. ಅನಾಸಾಯೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹ ಅಂತೇಹ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರಂ ಅಂತ ಒಂದು ಅತ್ಯಂತ ಪ್ರಸಿದ್ಧವಾದಂತ ಒಂದು ಸಂಸ್ಕೃತ ಶ್ಲೋಕದಿಂದ ಶುರು ಮಾಡಿದ್ರು. ಎವ್ರಿಬಡಿ ವಿಲ್ ಡೈ, ಒನ್ ಶುಡ್ ಡೈ ಎಂಡ್ ಅಂತ ಅದೊಂದು ಬಹಳ ಸೂಕ್ತವಾದಂತ ಒಂದು ಇದು ಕೋಟ್ ಹೇಳಿದ್ರು. ಮತ್ತೆ ಅವರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಅವರು ಮೊದಲನೇದಾಗಿ ಆರೋಗ್ಯವನ್ನು ನೋಡ್ಕೋಬೇಕನ್ನೋದು ಒಂದು, ಮತ್ತೆ ಎರಡನೇದು ಆರ್ಥಿಕವಾಗಿ ನಾವು ಸ್ವಲ್ಪ ವಯಸ್ಸಾದ್ಮೇಲೆ ಆರ್ಥಿಕವಾಗಿ ನಮ್ಮ ಮಕ್ಕಳ ಮೇಲೆ ಅಥವಾ ಬೇರೆಯವ್ರ ಮೇಲೆ ಅವಲಂಬಿತ ಆಗೋದು ಬೇಡ. ಅದಕ್ಕೆ ಬೇಕಾದಂತ ನಾವು ಸಿದ್ಧತೆ ಈಗ್ಲಿಂದಲೇ ಮಾಡ್ಕೋಬೇಕು ಅನ್ನೋದು ಅವರ ಒಂದು ಸಂದೇಶವಾಗಿತ್ತು. ಅವ್ರು ಎಂದಿನಂತೆ ನಮಗೆ ಸ್ಫೂರ್ತಿದಾಯಕವಾದಂತ ಒಂದು ಸ್ಪೀಚ್ ಕೊಟ್ರು. ಮತ್ತೆ ತದನಂತರ ವೆಂಕಟೇಶ್ ಅವರು ಅವರ ಜರ್ನಿ ಬಗ್ಗೆ ಮಾತಾಡಿದ್ರು. ಅದು ಅವರ ಒಂದು ಮೌಂಟ್ ಎವರೆಸ್ಟ್ ಚಾರಣ ಒಂದು
ಜರ್ನಿ ಹೇಗಿತ್ತು ಅನ್ನೋದು ಅತ್ಯಂತ ಸುಂದರವಾಗಿ ಅವರು ವಿವರಣೆ ನೀಡಿದ್ರು. ಆ ಯಾಕಂದ್ರೆ ನಾವು ಇವಾಗ ಆ, ಈಗಿನ ಒಂದು ಹೆಕ್ಟಿಕ್ ಒಂದು ಲೈಫ್ ಅಲ್ಲಿ ಇವಾಗ ನಾವು ಚಾರಣ ಇವೆಲ್ಲ ಹೋಗೋದು ಆ ಸಾಮಾನ್ಯ ಒಂದಿನ 2 ದಿನ. ಬಟ್ ಇದು ದೀರ್ಘವಾದಂತ ಒಂದು ಚಾರಣ ಮತ್ತು ಅದಕ್ಕೆ ಬಹಳ ಪ್ರಿಪರೇಷನ್ ಬೇಕಾಗುತ್ತೆ. ಅವ್ರಿಗೆ ಯಾವ ತರ ಪ್ರಿಪೇರ್ ಮಾಡಿದ್ವಿ, ಇನ್ಶೂರೆನ್ಸ್ ಬಗ್ಗೆ ಮತ್ತೆ ಹೇಗೆ ರಿಸರ್ಚ್ ಮಾಡಿದ್ವಿ, ಹೇಗೆ ಆಪರೇಟರ್ ಏನೋ ಒಂದು ಸಜೆಷನ್ ಕೊಟ್ರು, ಅದ್ರ ವಿರುದ್ಧವಾಗಿ ಹೋಗಿ ಯಾವ ತರ ತೊಂದರೆಗೆ ಸಿಗಾಕೊಂಡ್ವಿ, ಮತ್ತೆ ಅದರಿಂದ ಯಾವ ತರ ಈಚೆಗೆ ಬಂದ್ರಿ, ಮತ್ತೆ ಹೇಗೆ ಫ್ಲೈಟ್ಗಳು ಇದು ಮಿಸ್ಗಳಾಯ್ತು, ಮತ್ತೆ ರೋಡ್ಗಳು ಹೇಗೆ ತೊಂದರೆ ಕೊಡ್ತು, ಮತ್ತೆ ಹೇಗೆ ಡ್ರೈ ಆಗಿದ್ದಲ್ಲೆಲ್ಲ ಬರೋ ಅಷ್ಟೊತ್ತಿಗೆ ಆಗ್ಲೇ ಸ್ನೋ ಆಗ್ಬಿಟ್ಟಿತ್ತು, ನದಿಗಳು ಹೇಗೆ ಸ್ನೋ ಆಗ್ತಾ ಇತ್ತು, ಅಲ್ಲಿ ಹೇಗೆ ಆ ಯಾವ ತರ ಅವರು ಒಂದು ಚಾಲೆಂಜಸ್ ಫೇಸ್ ಮಾಡಿದ್ರು, ಹೇಗೆ ಓವರ್ಕಮ್ ಮಾಡಿದ್ವಿ. ಮತ್ತೆ ಹೋಗ್ಬೇಕಾದ್ರೆ 12 ಜನ ಇದ್ರು, ಕೊನೆಯಲ್ಲಿ ಬರೀ 8 ಜನ ಆಗ್ಬಿಟ್ವಿ ಅಂತ ಹೇಳಿದ್ರು. 4 ಜನ ಮುಂದೆ ಹೊಡೆಯಕ್ ಆಗ್ಲಿಲ್ಲ. ಮತ್ತೆ ಹೇಗೆ ಅವರು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಹೇಗೆ ಜರ್ನಿ ಮಾಡಿದ್ರು ಬಹಳ ಅತ್ಯಂತ ಸೂಕ್ತ ರೀತಿಯಲ್ಲಿ ಅವರು ಆ ನಮ್ಗೆ ಕೊಟ್ರು. ಮತ್ತೆ ಇದನ್ನ ಅವರು ಮೊದಲನೇ ಸತಿ ಮಾಡಿದ್ದಾರೆ ಅಂತ ನಮ್ಗೆ ಅನ್ಸ್ಲಿಲ್ಲ, ಯಾಕಂದ್ರೆ ಅವರು ಅಷ್ಟು ಸರಾಗವಾಗಿ ಅವರು ನ್ಯಾಚುರಲ್ ಆಗಿ ಅವರು ನಮ್ಮ ವಿವರಣೆ ಕೊಟ್ರು. ಸೊ ವೆಂಕಟೇಶ್ ಅವರೇ, ನಿಮ್ಮ ಈ ವಿವರಣೆಗೆ ಧನ್ಯವಾದಗಳು. ಮತ್ತೆ ಇನ್ನು ನಮ್ಮ ಸೂರಜ್ ಅವರ ಸ್ಪೀಚ್ಗೆ ಬರ್ಬೇಕಾದ್ರೆ ಆ ಆಗ್ಲೇ ಅಚರೇಕರ್ ಸರ್ ಅತ್ಯಂತ ಸುಂದರವಾಗಿ ಅವರ ಸ್ಪೀಚ್ ಅವಲ್ಯೂಷನ್ ಮಾಡಿದ್ದಾರೆ. ಯಾಕಂದ್ರೆ ಇದು ನಾನು ಹಂಗೆ ಅನ್ಕೊಂಡೆ, ನೀನು ಬೆಕ್ಕಿನ ಪುರಾಣ ಅಂದ್ರೆ ಏನ್ ಹೇಳ್ಬೋದು ಸೂರಜ್ ಅವರು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅವರ ಒಂದು ಆ ಕಥೆಗಳು ನೋಡ್ತಾ ಹೋದ್ರೆ ಅದು ನಿಜವಾಗ್ಲೂ ಒಂದು ಚಿಕ್ಕ ಪುರಾಣ ತರಾನೇ ಇತ್ತು. ಯಾಕಂದ್ರೆ ಅವರ ಒಂಥರ ಹೊಸ ಪಿಕ್ಚರ್ಗೆ ಸ್ಕ್ರೀನ್ ಪ್ಲೇ ಬರ್ದಂಗೆ ಅವ್ರು ಇದನ್ನು ಅವರು ಫ್ರೇಮ್ ಎಲ್ಲಾ ಇದನ್ನು ಕಲೆ ಹಾಕಿ ಅದಕ್ಕೆ ಡೈಲಾಗ್ಸ್ ಎಲ್ಲಾ ಪೋಣಿಸಿ ಅದು ಒಂದು ಒಳ್ಳೆ ಮಿನಿ ಪಿಕ್ಚರ್ ತರನೇ ಮಾಡಿ ನಮ್ಗೆ ಉಣಬಡಿಸಿದ್ರು ಅಂತ ಹೇಳ್ಬೋದು. ಮತ್ತೆ ಅವರು ಇನ್ನೊಂದು ಏನಂದ್ರೆ PPT ಮಾಡಿ ಅದರಲ್ಲಿ ಫೋಟೋಗಳನ್ನ ತೋರ್ಸಿದ್ರು. ಅದು ಒಂಥರ ಅದು ರಿಯಲ್ ಪಿಕ್ಚರ್ ತರ ಇತ್ತು. ನಮ್ಗೆ ಕಣ್ಮುಂದೆ ಆ ಸ್ಟೋರಿ ನಮ್ ಕಣ್ಮುಂದೆ ಬಂದು ನಿಂತ್ಕೊಳ್ಳೋ ತರ ಅವ್ರು ಇದ್ ಮಾಡೋದು ಆ ಬಹಳ ಸುಂದರವಾಗಿ ಅವ್ರು ಕಳಿಸಿದ್ರು. ಅದರಲ್ಲಿ ನಾವ್ ಏನು ಆ ಹೇಳೋದಕ್ಕೆ ಜಾಗನೇ ಇಲ್ಲ, ಯಾಕೆ ಅಷ್ಟು ಚೆನ್ನಾಗಿ ಮೂಡ್ ಬಂತು. ಒಂದೇ ಒಂದು ಇದು ಸುರೇಖರ್ ಸರ್ ಹೇಳಿದ್ರು, ಒಂದು ಕೊನೆಯಲ್ಲಿ ಒಂದು ಸಂದೇಶದ ಬಗ್ಗೆ ಸ್ವಲ್ಪ ಒತ್ತು ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಆಗಿರೋದು ಅಂತ ಒಂದು. ಎರಡನೇದಾಗಿ ನನ್ನ ಭಾವನೆ ಏನು ಅಂದ್ರೆ ಸಮಯ, ಅಂದ್ರೆ ನಮ್ಮ ಸಮಯ ಆಗ್ಲೇ ನೀರು ಹೋಗೋ ತರ ಇತ್ತು. ಅದನ್ನ ಸ್ವಲ್ಪ ಸಮಯದ ಬಗ್ಗೆ ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಇದ್ ಮಾಡ್ಕೊಬಹುದಾಗಿತ್ತೇನೋ ಅಂತ ಕಾಂಪ್ಯಾಕ್ಟ್ ಮಾಡಿದ್ರೆ ಅಥವಾ ಸಂಕ್ಷಿಪ್ತ ಮಾಡಿದ್ರೆ ಕೆಲವು ಕಡೆ ಆ ಸಮಯದ ಸರಿಯಾಗಿ ಆ ಟೈಮ್ ಕೀಪ್ ಮಾಡಬಹುದಿತ್ತು ಅಂತ ನನಗನ್ಸು. ಅದು ಬಿಟ್ರೆ ಆ ಓವರ್ ಆಲ್ ಸ್ಪೀಚ್ ಬಹಳ ಸುಂದರವಾಗಿ ಮೂಡಿ ಬಂತು. ನಾವೆಲ್ಲ ಕೇಳ್ಕೊಳ್ಳೋದೇನಂದ್ರೆ ಈ ತರದ್ದೇ ಸ್ಪೀಚ್ ಮತ್ತೆ ಕಾಮಿಡಿ ಸ್ಪೀಚ್ ನಮ್ಗೆ ಕೊಡ್ತಾ ಇರ್ರಿ. ನಿಮ್ಮಿಂದ ಇಂಥದೇ ಒಂದು ಒಳ್ಳೆ ಕೆಲಸ ಆಗ್ಲಿ ಅಂತ ಆಶಿಸ್ತಾ ನಿಮ್ ಸ್ಪೀಚ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಷ್ಟು ಹೇಳ್ತಾ ಇವತ್ತಿನ ಒಂದು ನನ್ನ ಈಗಾಗ್ಲೇ ಸಮಯ ತುಂಬಾ ಮೀರೋಗಿದೆ, ಆದ್ರಿಂದ ಇವತ್ತಿನ ಒಂದು ಮೌಲ್ಯಮಾಪನ ಇದನ್ನ ಇಲ್ಲಿಗೆ ಮುಗಿಸಿ ವೇದಿಕೆಯನ್ನು ಮತ್ತೆ ವೆಂಕಟೇಶ್ ಅವ್ರಿಗೆ ಹಸ್ತಾಂತರಿಸ್ತೀನಿ. ಧನ್ಯವಾದಗಳು ಅನಿಲ್ ಸರ್. ಈಗಾಗಲೇ ಸಾಕಷ್ಟು ಸಮಯ ಕಳೆದಿರೋದ್ರಿಂದ ನಾವು ನಮ್ಮ ಕಡೆಯಿಂದ ಕನ್ಕ್ಲೂಡ್ ಮಾಡಕ್ ಪ್ರಯತ್ನ ಪಡ್ತೀನಿ ನಮ್ಮ ಜರ್ನಿನ. ಸೊ ಏನು ಹೋಗಿ ಬಂದಿದ್ದು ಏನ್ ಸಾಧಿಸ್ದಂಗಾಯ್ತು, ಇದರಿಂದ ಏನ್ ಕಲ್ತ್ಕೊಂಡೆ ಅಂತಂದ್ರೆ ಒಂದು ಪಾಠ ಏನು ಅಂತಂದ್ರೆ, ನಮ್ಮ ಗೈಡ್ಗಳು 2 ವಾರ ಅವ್ರ ಜೊತೆಲೇ ಇದ್ದಿದ್ರಿಂದ ಸಾಕಷ್ಟು ಡೀಟೇಲ್ ಕಾನ್ವರ್ಸೇಷನ್ ಮಾಡ್ತಾ ಇದ್ವಿ. ತುಂಬಾ ಹತ್ಬೇಕಾದ್ರೆ ಎಲ್ಲ ತುಂಬಾ ಸುಸ್ತಾದವರೆಲ್ಲ ಇರ್ಬೇಕಾದಾಗ. ಸೊ ನಾನು ಒಬ್ಬ ಗೈಡ್ನ ಕೇಳಿದೆ, ಅವರು ಶರ್ಪಾ ಇದ್ರು ಗೈಡು, ನಾನು ಎವರೆಸ್ಟ್ ಎಷ್ಟು ಸತಿ ಹತ್ತಿದೀರಾ ಅಂತ. ಅವರು ಇಲ್ಲ, ನಾನು ಒಂದ್ಸತಿನೂ ಹೋಗಿಲ್ಲ ಅಂತಂದ್ರು. ಯಾಕೆ ಶರ್ಪಾ ಅಂದ್ರೆ ಅವ್ರಿಗೆ ಒಂಥರ, ಈಗ ಬೆಟ್ಟ ಹತ್ತಿ ಇಳಿಲಿಲ್ಲ ಅಂದ್ರೆ, ಎವರೆಸ್ಟ್ ಪೀಕ್ ಹತ್ತಿ ಇಳಿದಿಲ್ಲ ಅಂದ್ರೆ ತಿಂದಿದ್ದನ್ನ ಜೀರ್ಣ ಆಗಲ್ಲ.
ಆ ತರ ಕಮ್ಯುನಿಟಿ ಅವರಲ್ವಾ ನೀವು ಅಂತ ಎಲ್ಲ ಕೇಳಿದೆ ನಾನು. ಅವ್ರು ಅದಕ್ಕೆ ಹೌದು, ಬಟ್ ನನ್ಗೆ ಐ ಹೇಟ್ ಎವರೆಸ್ಟ್ ಅಂತಂದ್ರು. ನನ್ಗೆ ತುಂಬಾ ಆಶ್ಚರ್ಯ ಆಯ್ತು ಈ ಆನ್ಸರ್ ಇಂದ. ಈ ತರ ಹೇಳ್ತಾರಲ್ಲ ಇವರು, ಎಲ್ಲ ಹುಚ್ಚೆದ್ದು ಹೋಗಿ ಪೀಕ್ ಹತ್ಬೇಕು ಹಂಗೆ ಅಂತ. ನಾನು ಕೇಳಿದೆ ಯಾಕೆ ಅಷ್ಟೊಂದು ದ್ವೇಷ ಮಾಡ್ತಾರೆ. ಅವ್ರು ಅದಕ್ಕೆ ಕೊಟ್ಟ ಉತ್ತರ ಏನಿತ್ತು ಅಂದ್ರೆ, ಅವರ ಸಾಕಷ್ಟು ಕ್ಲೋಸ್ ಫ್ರೆಂಡ್ಸು ಎವರೆಸ್ಟ್ ಪೀಕ್ ಗೈಡ್ ಆಗಿ ಹೋಗಿ ತೀರೋಗಿದಾರಂತೆ. ಹಾಗಾಗಿ ಅವ್ರಿಗೊಂಥರ ಏನೋ ಒಂಥರ ಜಿಗುಪ್ಸೆ ಅದನ್ನ ಕಂಡ್ರೆ. ಬೇರೆ ಬೇರೆ ಯಾವುದೇ ಪೀಕ್ ಆದ್ರೂ ಅಲ್ಲಿ ಅಕ್ಕಪಕ್ಕ ಇರುವಂತ 6700 ಮೀಟ್ರು, 7000 ಮೀಟ್ರು, ಸೊ ಈ ತರ ಪೀಕ್ಗಳನ್ನ ಕರ್ಕೊಂಡು ಹೋಗ್ತಾರಂತೆ ಅವ್ರು ಹಚ್ಚಕ್ಕೆ. ಬಟ್ ಎವರೆಸ್ಟ್ ಅಂದ್ರೆ ಆಗಲ್ಲ ಅಂತ ಆತರ ಒಂದು ಕಾರಣ ಕೊಟ್ರು ಅವರು. ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ಆಮೇಲೆ ಇನ್ನೊಂದು ಪಾಠ ಏನು ಅಂತಂದ್ರೆ, ಇಟ್ಸ್ ನಾಟ್ ದ ಮೌಂಟೇನ್ ವಿಚ್ ಕಾನ್ಕರ್ಸ್ ಯು, ಯು ಕಾನ್ಕರ್ ಯುವರ್ ಸೆಲ್ಫ್ ವೆನ್ ಯು ಆರ್ ಗೋಯಿಂಗ್ ಥ್ರೂ ದಿಸ್ ಜರ್ನಿ ಅಂತ. ಸೊ ನಮ್ಗೆ ಇಲ್ಲಿ ಸಾಕಷ್ಟು ಟೈಮ್ ಸಿಗೋದಿಲ್ಲ ಹಿಂಗೆ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಲಿಕ್ಕೆ. ನಾವು ಏನು, ನಮ್ಮ ನಿಜವಾದ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ನಾವು ಏನನ್ನು ಬಯಸಿ ಹೋಗ್ತಾ ಇದೀವಿ, ನಮ್ಮ ಟ್ರೂ ನೇಚರ್ ಏನು ಅಂತ ರಿಫ್ಲೆಕ್ಟ್ ಮಾಡ್ಲಿಕ್ಕೆ ಅಷ್ಟು ಐಸೋಲೇಷನ್ ನಮ್ಗಂತೂ ಇಲ್ಲೆಲ್ಲೂ ಆತರ ಅನುಭವ ಆಗೇ ಇಲ್ಲ. ಅಲ್ಲಿ ಹತ್ಬೇಕಾದ್ರೆ ಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮಾತಾಡೋದ್ ಕಮ್ಮಿ ಮಾಡ್ಬೇಕಾಗುತ್ತೆ, ಸುಮ್ಮನೆ ಸುತ್ತಮುತ್ತ ಬೆಟ್ಟ ಗುಡ್ಡ ನೋಡ್ಕೊಂಡು ಹತ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದು ಬಹಳನೇ ಯುನಿಕ್ ಅನುಭವ ಇದು. ಹೋಗೇ ಅನುಭವಿಸ್ಬೇಕಿಲ್ಲ. ಬರ್ದಾಗ್ಲಿ ಇಲ್ಲಿ ಹೇಳಾಗ್ಲಿ ಅಷ್ಟು ತುಂಬಾ ಕಷ್ಟ. ಸೊ ಇಷ್ಟನ್ನ ಹೇಳ್ತಾ ನಾನು ನಂದು ಲರ್ನಿಂಗ್ಸ್ ಏನು ಅಂತಂದ್ರೆ, 2 ವರ್ಷಕ್ಕೆ ಒಂದ್ಸತಿ ಹಿಂಗೆ ಎಲ್ಲಾರು ಕಳ್ದೋಗ್ಬಿಡ್ಬೇಕು 2 ವಾರ ಅಂತ ಡಿಸೈಡ್ ಮಾಡಿದೀನಿ. ಹಿಂಗೆ ಎಲ್ಲಾನು ಈ ಕೆಲಸ ಎಲ್ಲ ಆ ಕಡೆ ಬದಿಗೆ ಇಟ್ಬಿಟ್ಟು ಹಿಂಗೆ ಎಕ್ಸ್ಕರ್ಷನ್ ಹೋಗ್ಬೇಕು ಅಂತ. ನೋಡೋಣ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ. ಅದೊಂದು ಆಬ್ಜೆಕ್ಟಿವ್ ಇದೆ ನಮ್ಗೆ. ಸೊ ಇಷ್ಟನ್ನ ಹೇಳ್ತಾ, ಈ ದಿನದ ಈಗಾಗಲೇ ಸಾಕಷ್ಟು ಮಾತಾಡಿದ್ದಾರೆ, ಜನರಲ್ ಎವಾಲ್ಯೂಯೇಟರ್ ಮಾತಾಡಿದ್ದಾರೆ, ಸೂರಜ್ ಅವರು ಪ್ರಿಪೇರ್ಡ್ ಸ್ಪೀಚ್ ಬಗ್ಗೆನೂ ಹೇಳಿದ್ದಾರೆ, ಸಾಕಷ್ಟು ಸೊಗಸಾಗಿ ಹೇಳಿದ್ರು ಅವರು. ತುಂಬಾ ರೀತಿ ಏನಂತಾರೆ, ವಿನೋದವಾಗಿ ಹೇಳಿದ್ರು ಅವರ ಬೆಕ್ಕು ಸಾಕಿದ್ದ ಕಥೆನ. ಹಾಗೇನೆ ಇವರು ನಮ್ಮ ಅಕ್ಷೇಕರ್ ಸರ್ ಅವರು ಅವರ ರೆಲೇಷನ್ ಚೆನ್ನಾಗಿ ಹೇಳಿದ್ರು. ಮತ್ತೆ ಅಧ್ಯಕ್ಷೀಯ ಭಾಷಣ ಸಾವಿನ ಬಗ್ಗೆ ಹೇಳಿದ್ದು, ಅದೊಂಥರ ನಾವು ಸೆಲ್ಫ್ ರಿಫ್ಲೆಕ್ಟ್ ಆಗ್ಬೇಕು. ನಮ್ಗೆ ನಾವು ಎಲ್ಲ 40 ಆಸ್ಪಾಸ್ ಅವರೇ ಹೆಚ್ಚು ಕಮ್ಮಿ ಇದೀವಿ ಇಲ್ಲಿ ಗ್ರೂಪ್ ಅಲ್ಲಿ. ಅದೊಂಥರ ನಮ್ದು ಅಪ್ಲಿಕಬಲ್, ಒಂಥರ ಸಂಸತ್ ಕಡೆಗೆ ನೋಡ್ತಾ ಇರೋದ್ರಿಂದ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇಷ್ಟನ್ನ ಹೇಳ್ತಾ ಇವತ್ತಿನ ಮೀಟಿಂಗ್ ಅನ್ನ ಸಮಾಪ್ತಿ ಮಾಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ವೆಂಕಟೇಶ್ ಅವರೇ. ಮತ್ತೆ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ನೀವು ಎವರೆಸ್ಟ್ ಬೇಸ್ ಕ್ಯಾಂಪ್ ನಿಮ್ಗೆ ಸಪರೇಟ್ ಆಗಿ ಫೋನ್ ಮಾಡ್ತೀನಿ, ಬಟ್ ಚೆನ್ನಾಗಿತ್ತು.